ಭೂಗರ್ಭ ವಿಜ್ಞಾನದ ಅಂತಾರಾಷ್ಟ್ರೀಯ ಒಲಿಂಪಿಯಾಡ್ನ ರಾಷ್ಟ್ರೀಯ ಸಂಯೋಜಕರಾಗಿ 2013ರವರೆಗೆ ಕಾರ್ಯನಿರ್ವಹಿಸಿರುತ್ತಾರೆ. ಅಂತಾರಾಷ್ಟ್ರೀಯ ಭೂಗರ್ಭ ವಿಜ್ಞಾನ ಶಿಕ್ಷಣ ಸಂಘಟನೆಯ ಅಧ್ಯಕ್ಷರಾಗಿ 2014ರಿಂದ 2018ರವರೆಗೆ ಕೆಲಸ ಮಾಡಿದ ಅನುಭವ ಪ್ರೊಫೆಸರ್ ಶಂಕರ್ ಅವರದ್ದು. 2021ರಲ್ಲಿ ಅಂದ್ರೆ ಮುಂದಿನ ವರ್ಷ ದೆಹಲಿಯಲ್ಲಿ ನಡೆಯಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಭೂಗರ್ಭ ವಿಜ್ಞಾನ ಕಾಂಗ್ರೆಸ್ ಅನ್ನ ಸಂಘಟಿಸುವಲ್ಲಿ ಅಂದ್ರೆ ಆರ್ಗನೈಸ್ ಮಾಡೋದ್ರಲ್ಲಿ ಕೂಡ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಫ್ರಾನ್ಸ್, ಚೀನಾ, ಜಪಾನ್, ಜರ್ಮನಿ, ಆಸ್ಟ್ರಿಯಾ, ದಕ್ಷಿಣ ಆಫ್ರಿಕಾ, ಸ್ಪೇನ್, ನಾರ್ವೆ, ಸಿಂಗಪುರ, ಇರಾನ್, ಇಂಡೋನೇಷ್ಯಾ, ಮೆಕ್ಸಿಕೋ ಹೀಗೆ ಹಲವಾರು ದೇಶಗಳನ್ನ ಸಂದರ್ಶಿಸಿರ್ತಕ್ಕಂಥ ದಟ್ಟ ಅನುಭವ ಶಂಕರ್ ಅವರದ್ದು. 1994ರಲ್ಲಿ ಭಾರತ ಸರ್ಕಾರದಿಂದ ರಾಷ್ಟ್ರೀಯ ಖನಿಜ ಪ್ರಶಸ್ತಿ, ಕರ್ನಾಟಕ ವಿಜ್ಞಾನ ಉನ್ನತಾಧ್ಯಯನ ಸಂಸ್ಥೆಯಿಂದ 1995ರಲ್ಲಿ ಯುವ ವಿಜ್ಞಾನಿ ಪ್ರಶಸ್ತಿ ಹಾಗೂ 1998ರಲ್ಲಿ ಕರ್ನಾಟಕ ಸರ್ಕಾರದಿಂದ ಸರ್ CV ರಾಮನ್ ಪ್ರಶಸ್ತಿ ಇವು ಇವರಿಗೆ ಸಂದ ಗೌರವಗಳಲ್ಲಿ ಪ್ರಮುಖವಾದವುಗಳು. ಜಲಕಾಯಗಳು ಅಂದ್ರೆ ವಾಟರ್ ಬಾಡೀಸ್, ಅದು ಸಾಗರ ಆಗಿರಬಹುದು, ಸಮುದ್ರ ಆಗಿರಬಹುದು, ನದಿ, ಕೆರೆ, ಸರೋವರ, ಇವುಗಳು ನಮ್ಮ ಸುತ್ತಲಿನ ವಾತಾವರಣದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಆ ಸಾಗರದ ಕೆರೆಗಳ ಹೂಳು ಮಣ್ಣಿನಿಂದ ಗತ ಇತಿಹಾಸವನ್ನ ಅಂದ್ರೆ ಹವಾಮಾನದ ಗತ ಇತಿಹಾಸವನ್ನ ಅನಾವರಣ ಮಾಡೋದು ಹೇಗೆ ಅಂತಕ್ಕಂಥ ಒಂದು ಆಸಕ್ತಿಕರ ಮತ್ತೆ ಕುತೂಹಲಕರವಾದಂತ ವಿಷಯವನ್ನ ಡಾಕ್ಟರ್ ಶಂಕರ್ ಅವರು ಈ ದಿವಸ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನನಗೂ ಕೂಡ ಆ ಕೆರೆಗಳ ಬಗ್ಗೆನೇ ನನ್ನ ಸಂಶೋಧನೆಯ ಕ್ಷೇತ್ರವೂ ಇತ್ತು. ಆದ್ರೆ ಕೆರೆಯ ಹೂಳಿನಿಂದ ಹೇಗೆ ಗತಕಾಲದ ಇತಿಹಾಸವನ್ನ ತಿಳ್ಕೊಳ್ಳೋದು ಅನ್ನೋದು ನನಗೂ ಕೂಡ ಬಹಳ ಕುತೂಹಲ. ಸುಮಾರು ಜನ ನನಗೆ ಈಗಾಗಲೇ ದೂರವಾಣಿ ಮಾಡ್ದಾಗ ಕೇಳ್ತಾ ಇದ್ರು, ಅದೇಗ್ ಸಾಧ್ಯ, ಮಣ್ಣಿಂದ ಪತ್ತೆ ಹಚ್ಚೋಕ್ ಸಾಧ್ಯವಾ ಅಂತ. ನಿಮ್ಮ ಆ ಎಲ್ಲಾ ಪ್ರಶ್ನೆಗಳಿಗೆ ಇಂದಿನ ಉಪನ್ಯಾಸದ ಉತ್ತರವನ್ನ ಹೇಳುತ್ತೆ. ಶಂಕರ್ ಅವರನ್ನ ಮೈಸೂರು ವಿಶ್ವವಿದ್ಯಾಲಯ ವಿಜ್ಞಾನ ಭವನ ಮತ್ತು ವಿಜ್ಞಾನ ಮತ್ತು ಪರಿಸರ ಶಿಕ್ಷಣ ಅಕಾಡೆಮಿ ಮಂಡ್ಯ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಉಪನ್ಯಾಸ ಮಾಲಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಓವರ್ ಟು ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತಾಡಿ ನನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸಿದ್ದರಾಜ್ ಅವರೇ. ಸ್ನೇಹಿತರೆ, ಇವತ್ತಿನ ಉಪನ್ಯಾಸವನ್ನು ಆಲಿಸಲು ಕುಳಿತಿರುವ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮವನ್ನು ಸಂಘಟಿಸುತ್ತಿರುವ ಮತ್ತು ಉಪನ್ಯಾಸ ಕೊಡಲು ಆಮಂತ್ರಿಸಿದ ಮಂಡ್ಯದ ಅಕಾಡೆಮಿ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಎಜುಕೇಶನ್, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಸಿದ್ದರಾಜ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಕನ್ನಡ ಭಾಷೆಗೆ ಪ್ರೋತ್ಸಾಹ ಹಾಗೂ ವಿಜ್ಞಾನ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಡಾಕ್ಟರ್ ಸಿದ್ದರಾಜ್ ಅವರು ಮಾಡುತ್ತಿರುವ ಕೆಲಸ ನಿಜಕ್ಕೂ ಮಹತ್ತರವಾದದ್ದು, ಪ್ರಶಂಸನೀಯವಾದದ್ದು. ಅವರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದುಕೊಂಡು ಕೂಡ ಈ ಕೆಲಸಗಳನ್ನ ಮಾಡ್ತಾ ಇರೋದು ಇನ್ನೂ ಶ್ಲಾಘನೀಯವಾದದ್ದು. ಅವರೆಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ರೆ, ಶಂಕರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ. ಅದೆಷ್ಟು ಮಟ್ಟಿಗೆ ನಿಜನೋ ನನಗೆ ಗೊತ್ತಿಲ್ಲ. ಕನ್ನಡ ನಾಡಿನಲ್ಲಿ ಜನಿಸ್ಬಿಟ್ಟು ಕನ್ನಡದ ಗಾಳಿ ನೀರನ್ನು ಸೇವಿಸಿ ಕನ್ನಡದ ಆಹಾರವನ್ನು ಊಟ ಮಾಡಿ ಕೂಡ ವೃತ್ತಿ ಜೀವನದಲ್ಲಿ ನಾನು ಹೆಚ್ಚಾಗಿ ಕನ್ನಡದಲ್ಲಿ ಭಾಷಣ ಕೊಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಎಲ್ಲ ಇಂಗ್ಲಿಷ್ ನಲ್ಲಿ ಲೆಕ್ಚರ್ಸ್ ಕೊಡ್ಬೇಕಾಗತ್ತಲ್ಲ. ಕೆಲವೊಂದ್ ಸರಿ ಮಾತ್ರ ಕನ್ನಡದಲ್ಲಿ ಭಾಷಣ ಕೊಟ್ಟಿದ್ದೇನೆ. ಹಾಗಾಗಿ ಇವತ್ತು ನಾನು ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ನನ್ನ ನಾಲ್ಗೆ ತಿರುಗುತ್ತೋ ಗೊತ್ತಿಲ್ಲ. ಆದ್ರೂ ಕೂಡ ಮಾತೃಭಾಷೆ ಮೇಲೆ ಇರುವ ಪ್ರೀತಿ, ಅಭಿಮಾನ, ಅದರಿಂದಾಗಿ ಇವತ್ತು ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಹೊರಟಿದ್ದೀನಿ. ಶ್ರೀ ಪಾಟೀಲ್ ಪುಟ್ಟಪ್ಪನವ್ರು ಹೇಳ್ದಂಗೆ ಕನ್ನಡದಲ್ಲಿ ಮಾತಾಡ್ಬೇಕು ಅಂದ್ರೆ 100ಕ್ಕೆ 100 ಪದಗಳು ಕನ್ನಡದಲ್ಲಿ ಇರ್ಬೇಕು ಅಂತೇನಿಲ್ಲ, ಇಂಗ್ಲಿಷ್ ಪದಗಳನ್ನ ಉಪಯೋಗಿಸ್ಕೋಬಹುದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ವಿಜ್ಞಾನದ ಉಪನ್ಯಾಸ ಆದ್ರಿಂದ ಕೆಲವು ಇಂಗ್ಲಿಷ್ ಪದಗಳನ್ನ ಉಪಯೋಗಿಸ್ಕೊಳ್ತೀನಿ. ನಿಮ್ಮ ಅಭ್ಯಂತರ ಏನಿಲ್ಲ ಅಂತ ಅನ್ಕೊಂಡಿದ್ದೀನಿ, ಸರಿನಾ? ಈಗ ಇವತ್ತಿನ ಉಪನ್ಯಾಸದ ವಿಷಯ ಸಿದ್ದರಾಜ್ ಅವರು ಹೇಳ್ದಂಗೆ ತಿಮ್ಮಣ್ಣ ನಾಯಕನ ಕೆರೆಯ ಹೂಳಿನಿಂದ ಗತಕಾಲದ ಹವಾಮಾನ ಇತಿಹಾಸದ ಅನಾವರಣ. ಈಗ ಈ ವಿಷಯವನ್ನ ಯಾತಕ್ಕೆ ಆರಿಸ್ಕೊಂಡೆ ಅಂತ ಹೇಳೋದಕ್ಕೆ 2 ಕಾರಣ ಇದೆ. ಮೊದಲನೇದಾಗಿ, ನಾನು ಹುಟ್ಟಿ ಬೆಳೆದ ಊರಾದ ಚಿತ್ರದುರ್ಗದ ಬಗ್ಗೆ ನಾವು 2 ವಿಷಯದ ಬಗ್ಗೆ ಸಂಶೋಧನೆ ಮಾಡಿದ್ವಿ. ಅದರಲ್ಲಿ ಒಂದು ತಿಮ್ಮಣ್ಣಾಯಕನ ಕೆರೆ ಹೂಳಿನ ಬಗ್ಗೆ. 2ನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾವು ವಿಜ್ಞಾನಿಗಳು ಸಾರ್ವಜನಿಕ ನಿಧಿಯನ್ನು ಉಪಯೋಗಿಸ್ಕೊಂಡು ಸಂಶೋಧನೆ ಮಾಡ್ತೀವಿ.
ಆದ್ರಿಂದ ಈ ಸಂಶೋಧನಾ ಫಲಿತಾಂಶಗಳು ಏನ್ ಬರ್ತವೆ, ಏನ್ ನಾವು ಕಂಡುಹಿಡಿತೀವಿ, ಅದನ್ನ ನಾವು ಸಮಾಜಕ್ಕೆ ತಿಳಿಸುವಂಥದ್ದು, ಜನಸಾಮಾನ್ಯರಿಗೆ ತಿಳಿಸುವಂಥದ್ದು ನಮ್ಮ ಕರ್ತವ್ಯ. ಈಗ ನೀವೆಲ್ಲ ನುರಿತ ವಿಜ್ಞಾನಿಗಳು, ಅಸಾಧಾರಣ ವಿಜ್ಞಾನಿಗಳು, ಆ ಮಾತು ಬೇರೆ. ಬಟ್ ಇದು ಜನಸಾಮಾನ್ಯರಿಗೂ ಕೂಡ ಸಹಾಯ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಈಗ ಈ ಉಪನ್ಯಾಸದ ರೂಪುರೇಷೆ ನೋಡೋಣ. ಮೊದಲನೇದಾಗಿ ಮುಂಗಾರು ಮಳೆಯ ಪ್ರಾಮುಖ್ಯತೆ ಏನು, ಆಮೇಲೆ ಮುಂಗಾರು ಮಳೆಯ ಮುನ್ಸೂಚನೆ ಯಾತಕ್ಕೆ ಮುಖ್ಯ, ಗತಕಾಲದ ಮಳೆಯ ಮಾಹಿತಿ ನಾವು ಹೇಗೆ ಪಡಿಬಹುದು, ಆಮೇಲೆ ಈ ಅಧ್ಯಯನದ ಸಂಶೋಧನಾ ಪ್ರಶ್ನೆ ಏನು, ಆಮೇಲೆ ಸಂಶೋಧನಾ ಸ್ಥಳ ಮತ್ತು ಸಂಶೋಧನಾ ವಿಧಾನಗಳು ಏನೇನು ಉಪಯೋಗಿಸ್ಕೊಂಡ್ವಿ ನಾವು, ಅದಾದ್ಮೇಲೆ ಫಲಿತಾಂಶಗಳು ನಮ್ಗೆ ಏನೇನು ಗುರ್ತಾಯ್ತು ಇದರಿಂದ, ತಿಮ್ಮಣ್ಣಾಯಕನ ಕೆರೆಯ ಆಸುಪಾಸಿನ ಗತಕಾಲದ ಹವಾಮಾನ ಅಂದ್ರೆ ಮುಖ್ಯವಾಗಿ ಮಳೆ ಹೇಗಿತ್ತು ಅಂತ ನಾವು ನೋಡೋಣ. ಅದಾದ್ಮೇಲೆ ಹವಾಮಾನ ಬದಲಾವಣೆ ಮತ್ತು ಮಾನವ ವಾಸಸ್ಥಾನ ಅಂದ್ರೆ ಹ್ಯೂಮನ್ ಸೆಟಲ್ಮೆಂಟ್ಸ್ ಮಧ್ಯೆ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದನ್ನ ಸ್ವಲ್ಪ ನೋಡೋಣ. ಆಮೇಲೆ ಬೇರೆ ಕೆರೆ ಸರೋವರಗಳ ಬಗೆಗಿನ ಈ ತರಹದ ಮಾಹಿತಿಗಳು ನೋಡೋಣ. ಆಮೇಲೆ ಮಳೆ ಮೇಲೆ ಎಷ್ಟು ಮಳೆ ಬೀಳುತ್ತೆ ಅನ್ನೋದ್ರ ಮೇಲೆ ಸೂರ್ಯನ ಪ್ರಭಾವ ಏನಾದ್ರೂ ಇದೆಯೇ ಅದನ್ನು ಕೂಡ ನೋಡೋಣ. ಕೊನೆಯಲ್ಲಿ ಮುಕ್ತಾಯದ ಕೆಲವು ಅಂಶಗಳನ್ನ ಬಯಸ್ತೀನಿ. ಈಗ ಮುಂಗಾರು ಮಳೆಯ ಪ್ರಾಮುಖ್ಯತೆ ಏನು ಅನ್ನೋದು ಎಲ್ಲ ಗೊತ್ತಿರೋ ವಿಷಯನೇ. ನಮ್ಮ ಭಾರತ ದೇಶದ ಬೆನ್ನೆಲುಬು ಮತ್ತೆ ಗ್ರಾಮೀಣ ಜನರ ಜೀವನಾಡಿ ಏನಪ್ಪಾ ಅಂದ್ರೆ ವ್ಯವಸಾಯ. ಇದಕ್ಕೆ ಅತಿ ಮುಖ್ಯವಾಗಿ ಬೇಕಾದದ್ದು ಮಳೆ. ಸರಿಯಾದ ಹೊತ್ತಿಗೆ ಸರಿಯಾದ ಪ್ರಮಾಣದಲ್ಲಿ ಮಳೆ ಬಿದ್ರೆ ಏನೋ ರೈತರಿಗೆ ಅದು ಸ್ವರ್ಗ. ಆದ್ರೆ ದುರದೃಷ್ಟವಶಾತ್ ಯಾವಾಗ್ಲೂ ಈ ತರ ಆಗೋದಿಲ್ಲ. ಆದ್ರಿಂದ ಕೆಲವರು ಹೇಳೋ ಪ್ರಕಾರ ಭಾರತದ ವ್ಯವಸಾಯ ಅಂದ್ರೆ ಮುಂಗಾರು ಮಳೆಯೊಂದಿಗೆ ಜೂಜಾಡಿದಂತೆ ಅಂತ. ಕೆಲವು ಸರಿ ಅನಾವೃಷ್ಟಿ ಇರುತ್ತೆ, ರೈತರು ಗೋಳಾಡ್ತಾರೆ. ಅತಿವೃಷ್ಟಿ ಆದಾಗ ಮತ್ತೆ ಇನ್ನೊಂಥರ ಗೋಳು, ಜನ ಸಾಯ್ತಾರೆ, ಮಳೆಯಿಂದಾಗಿ ಹಾನಿ ಆಗುತ್ತೆ, ಬೆಳೆ, ಮನೆ ಮಠಗಳು ಮುಳುಗಿ ಹೋಗ್ತವೆ. ಈ ತರ ಬೇರೆ ಬೇರೆ ಗೋಳು ಶುರುವಾಗುತ್ತೆ. ಹೀಗಾಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮತ್ತು ವ್ಯವಸಾಯ ಇದೆಲ್ಲ ಮುಂಗಾರು ಮಳೆ ಮೇಲೆ ತುಂಬಾನೇ ಅವಲಂಬಿಸಿದೆ. ಸೊ ಆಮೇಲೆ ಮುಂಗಾರು ಮಳೆಯ ಮುನ್ಸೂಚನೆ ಅಂದ್ರೆ ಪ್ರಿಡಿಕ್ಷನ್ ಅಥವಾ ಫೋರ್ಕಾಸ್ಟಿಂಗ್ ಯಾತಕ್ಕೆ ಮುಖ್ಯ. ಈಗ ಮಳೆ ಯಾವಾಗ ಶುರುವಾಗುತ್ತೆ, ಮತ್ತೆ ಈ ಮಳೆಗಾಲದಲ್ಲಿ ಎಷ್ಟು ಮಳೆ ಬೀಳ್ಬೋದು, ಇಂಥ ಪ್ರಶ್ನೆಗಳು ರೈತನ ಮನಸ್ಸಿನಲ್ಲಿ ಮೂಡ್ತವೆ. ಈ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಅವನಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಅವನು ಅವಾಗ ಹೊಲನ ಉಳೋದ್ರ ಬಗ್ಗೆ ಮತ್ತೆ ಬೀಜ ಬಿತ್ತೋದ್ರ ಬಗ್ಗೆ ಎಲ್ಲ ಪ್ಲಾನ್ ಮಾಡ್ಕೋಬಹುದು, ಕೆಲಸಗಳನ್ನೆಲ್ಲ ಸರಿಯಾದ ಸಮಯದಲ್ಲಿ ಮಾಡ್ಕೋಬಹುದು. ಈಗ ನಾವು ಮುಂಗಾರು ಮಳೆಯ ಮುನ್ಸೂಚನೆ ಪಡಿಬೇಕು ಅಂತ ಹೇಳಿದ್ರೆ ಮುನ್ಸೂಚನೆಗೆ ಬೇಕಾದದ್ದು ಮುಖ್ಯವಾಗಿ 2-3 ವಿಷಯಗಳು. ಮೊದಲನೇದಾಗಿ ಗತಕಾಲದ ಮಳೆಯ ಮಾಹಿತಿ, ಅಂದ್ರೆ ಹಿಂದಿನ ಕಾಲದಲ್ಲಿ ಎಷ್ಟು ಹೇಗೆ ಮಳೆ ಆಗ್ತಾ ಇತ್ತು ಅನ್ನೋದು, ಮತ್ತೆ ವರ್ತಮಾನದ ವಾತಾವರಣ ಮತ್ತು ಸಾಗರ ಮೇಲ್ಮೈಯಲ್ಲಿ ನಡೆಯುವ ಪ್ರಕ್ರಿಯೆಗಳು. ಅಂದ್ರೆ ಇವತ್ತಿನ ಕಾಲದಲ್ಲಿ ಅಟ್ಮಾಸ್ಫಿರಿಕ್ ಮತ್ತೆ ಓಷನಿಕ್ ಸರ್ಫೇಸ್ ನಲ್ಲಿ ಏನೇನು ಪ್ರೋಸೆಸಸ್ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಇದಿಷ್ಟು ಇದ್ರೆ ನಾವು ಅಂದ್ರೆ ಈ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಮಾಡ್ತಾರೆ ಅವರು, ಮುಂದೆ ಯಾವ ತರ ಮಳೆ ಆಗ್ಬೋದು ಅನ್ನೋದನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ಇದು ಇಂಗ್ಲಿಷ್ ನಲ್ಲಿ ಇದೆ. ಇನ್ ಎ ಸೆನ್ಸ್ ಇಟ್ ಮೀನ್ಸ್ ದ ಮಿಸ್ಟ್ರಿ ಆಫ್ ದ ಫ್ಯೂಚರ್ ಕ್ಯಾನ್ ಬಿ ಸಾಲ್ವ್ಡ್ ವಿತ್ ಮಾಸ್ಟರಿ ಓವರ್ ದ ಪ್ರೆಸೆಂಟ್ ಅಂಡ್ ದ ಹಿಸ್ಟ್ರಿ ಆಫ್ ದ ಪಾಸ್ಟ್. ವಿನ್ಸ್ಟನ್ ಚರ್ಚಿಲ್ ಏನಂದ್ರು ಅಂದ್ರೆ ಯಾವುದೋ ಒಂದು ಕಾಂಟೆಕ್ಸ್ಟ್ ನಲ್ಲಿ, ದಿ ಫಾರ್ದರ್ ಬ್ಯಾಕ್ ಯು ಕ್ಯಾನ್ ಲುಕ್, ದಿ ಫಾರ್ದರ್ ಫಾರ್ವರ್ಡ್ ಯು ಆರ್ ಲೈಕ್ಲಿ ಟು ಸಿ. ಅಂದ್ರೆ ಇದರ ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಹವಾಮಾನ ಯಾವ ತರ ಇತ್ತು, ಮಳೆ ಯಾವ ತರ ಇತ್ತು ಅಂತ ನಾವು ತಿಳ್ಕೊಂಡ್ರೆ ಭವಿಷ್ಯದಲ್ಲಿ ಯಾವ ತರ ಇರುತ್ತೆ ಹವಾಮಾನ ಮಳೆ ಅನ್ನೋದನ್ನ
ಪ್ರಿಡಿಕ್ಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ಹಿಂದಿನ ಕಾಲದಲ್ಲಿ ಮಳೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಹೇಗೆ ತಿಳ್ಕೊಬಹುದು? ಮೊದಲನೇದಾಗಿ ಉಪಗ್ರಹಗಳು. ಈ ಉಪಗ್ರಹಗಳಿಂದ ನಮಗೆ ಕೆಲವು ದಶಕಗಳ ಮಾಹಿತಿ ಸಿಗುತ್ತೆ. ಅದಕ್ಕಿಂತ ಹಿಂದೆ ಹೋಗ್ಬೇಕು ಅಂದ್ರೆ ಕೆಲವು ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ. ಯಾವುದು ಮಳೆ ಮಾಪಕ ಅಂತ ಹೇಳ್ತೀವಿ, ರೈನ್ ಗೇಜಸ್. ಈಗ ಒಂದು ಸಾಧಾರಣ 150-200 ವರ್ಷಗಳಿಂದ ದೇಶದ ನಾನಾ ಭಾಗಗಳಲ್ಲಿ ಈ ಮಳೆ ಮಾಪಕಗಳನ್ನ ಸ್ಥಾಪಿಸಲಾಗಿತ್ತು. ಇದರಿಂದ ದಿನವಹಿ ಎಷ್ಟು ಮಳೆ ಬಿತ್ತು ಅನ್ನೋ ಮಾಹಿತಿ ಎಲ್ಲ ನಮ್ಗೆ ಸಿಗುತ್ತೆ. ಇಂಡಿಯಾ ಮೀಟರಲಾಜಿಕಲ್ ಡಿಪಾರ್ಟ್ಮೆಂಟ್ ಮತ್ತೆ CN ಪ್ರಭು ಅವರು ಬಂದಿದ್ದಾರೆ. ಅವ್ರ ಸಂಸ್ಥೆಯಲ್ಲೂ ಕೂಡ ಈ ಮಾಹಿತಿಯನ್ನ ಇಟ್ಟಿರ್ತಾರೆ, ನಾವು ಪಡ್ಕೋಬಹುದು. 200 ವರ್ಷಕ್ಕಿಂತ ಇನ್ನೂ ಹಿಂದಕ್ಕೆ ಹೋಗ್ಬೇಕು ಅಂದ್ರೆ ಅವಾಗ ನಾವು ಚಾರಿತ್ರಿಕ ದಾಖಲೆಗಳನ್ನ ಅವಲಂಬಿಸಬೇಕಾಗುತ್ತೆ. ಈಗ ಚಾರಿತ್ರಿಕ ದಾಖಲೆಗಳಲ್ಲಿ ಇಂಥ ರಾಜ್ಯಭಾರದಲ್ಲಿ ತುಂಬಾ ಮಳೆ ಆಗಿತ್ತು, ಪ್ರವಾಹ ಆಗಿತ್ತು ಅಥವಾ ಬರಗಾಲ ಇತ್ತು ಅಂತ ಬರೆದಿರ್ತಾರೆ. ಅದರಿಂದ ನಮಗೆ ಸ್ವಲ್ಪ ಗೊತ್ತಾಗುತ್ತೆ. ಇದೇನು ಒಂದು 1500 ವರ್ಷದ ಹಿಂದೆ ಹೋಗ್ಬೋದು. ಅದಕ್ಕಿಂತ ನಾವು ಹಳೆಯ ಕಾಲದಲ್ಲಿ ಮಳೆ ಹೇಗಿತ್ತು ಅಂತ ತಿಳ್ಕೋಬೇಕು ಅಂದ್ರೆ ಈ ಕೆಲವು ನೈಸರ್ಗಿಕ ದಾಖಲೆಗಳನ್ನ ನೋಡ್ಬೇಕಾಗತ್ತೆ. ಯಾವ್ಯಾವ ಇನ್ನ ದಾಖಲೆಗಳು ಅಂತ ನೋಡೋಣ. ಈಗ ಹವಾಮಾನ ಬದಲಾವಣೆ ಆದಾಗ ಅದು ಏನಾಗುತ್ತೆ ಅಂದ್ರೆ ಆ ಬದಲಾವಣೆಯ ಇಂಪ್ರಿಂಟ್, ಅಚ್ಚು ಮರಗಳಲ್ಲಿ, ಬೆಳೆಯುವ ಮರಗಳಲ್ಲಿ, ಆಮೇಲೆ ಸಮುದ್ರ ಮತ್ತು ಸರೋವರ ತಳದ ಹೂಳಿನಲ್ಲಿ, ಸಮುದ್ರದಲ್ಲಿ ಬೆಳೆಯುವ ಹವಳಗಳು ಅಂದ್ರೆ ಕಾರ್ಲ್ಸ್ ನಲ್ಲಿ, ಗುಹೆಗಳಲ್ಲಿ ಬೆಳೆಯುವಂತಹ ಸ್ಟಾಲಕ್ಟೈಟ್ಸ್ ಇವುಗಳಲ್ಲಿ ಮತ್ತು ಐಸ್ ಕೋರ್ ನಲ್ಲಿ ದಾಖಲೆ ಆಗುತ್ತೆ. ಇವೆಲ್ಲದರಲ್ಲೂ ಕೂಡ ಒಂದೊಂದೇ ಪದರಗಳು ಇರ್ತವೆ. ಸೊ ಆ ಪದರಗಳನ್ನ ನಾವು ಅಭ್ಯಾಸ ಮಾಡಿಬಿಟ್ಟು ಮಳೆ ಹೇಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇವೆಲ್ಲವೂ ನ್ಯಾಚುರಲ್ ಆರ್ಕೈವ್ಸ್, ನೈಸರ್ಗಿಕ ದಾಖಲೆಗಳು. ಇದರಲ್ಲಿ ಈ ನೈಸರ್ಗಿಕ ದಾಖಲೆಗಳು ಎಷ್ಟು ಹಿಂದಕ್ಕೆ ಹೋಗುತ್ತೆ, ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದು ತೋರಿಸುತ್ತೆ. ಆಮೇಲೆ ಅವುಗಳ ರೆಸಲ್ಯೂಷನ್ ಎಷ್ಟು ಆಕ್ಯುರೇಟ್ ಆಗಿ ನಮಗೆ ಕೊಡುತ್ತೆ ಅನ್ನೋದನ್ನ ಈ ಚಿತ್ರ ತೋರಿಸುತ್ತೆ. ಈಗ ಈ ಉಪನ್ಯಾಸದಲ್ಲಿ ಕ್ಲೈಮೇಟ್ ಪ್ರಾಕ್ಸಿ ಅಂತ ಒಂದು ಪದ ಉಪಯೋಗಿಸ್ತೀನಿ. ಹಾಗಂದ್ರೆ ಏನು? ಕ್ಲೈಮೇಟ್ ಪ್ರಾಕ್ಸಿ ಅಂದ್ರೆ ಉದಾಹರಣೆಗೆ ಮಳೆಯಿಂದ ಪ್ರಭಾವಿತವಾಗಿ ಮಳೆಯ ಮೊತ್ತವನ್ನು ಸೂಚಿಸಬಲ್ಲ ಒಂದು ಗುಣ. ಆ ಪದಗಳಲ್ಲಿ ಬೇರೆ ಬೇರೆ ಗುಣ ಇರ್ತವೆ. ಯಾವ್ದಾದ್ರು ಒಂದು ಗುಣ ಅಥವಾ 2 ಗುಣ ಮಳೆಯಿಂದ ಪ್ರಭಾವಿತವಾಗಿರುತ್ತೆ ಮತ್ತು ಆ ಮಳೆಯ ಮೊತ್ತವನ್ನ ಸೂಚಿಸಬಲ್ಲ ಶಕ್ತಿಯನ್ನ ಹೊಂದಿರುತ್ತೆ. ಅದಕ್ಕೆ ನಾವು ಕ್ಲೈಮೇಟ್ ಪ್ರಾಕ್ಸಿ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ ಕೆಲವರೆಲ್ಲ ಸ್ಕೂಲ್ನಲ್ಲಿ ಓದುವಾಗ ಪ್ರಾಕ್ಸಿ ಕೊಟ್ಟಿರ್ತಾರೆ ಅಟೆಂಡೆನ್ಸ್ಗೆ. ಬಂದಿರೋದಲ್ಲ ಕ್ಲಾಸ್ಗೆ, ಶಂಕರ್ ಪ್ರೆಸೆಂಟ್ ಸರ್ ಅಂತ ಇನ್ಯಾರು ಹೇಳಿರ್ತಾರೆ, ನಾನ್ ಬಂದಿರೋದಿಲ್ಲ, ಅದಕ್ಕೆ ಪ್ರಾಕ್ಸಿ ಅಂತ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ನಾವು ಈ ಪ್ರಾಕ್ಸಿಯನ್ನು ಉಪಯೋಗಿಸ್ಕೊಳ್ತೀವಿ. ಆದ್ರೆ ಯಾವುದೇ ಪ್ರಾಕ್ಸಿನ ನಾವು ಉಪಯೋಗಿಸ್ಕೊಳ್ಳೋಕ್ ಮುಂಚೆ ಅದನ್ನ ವ್ಯಾಲಿಡೇಟ್ ಮಾಡಬೇಕು. ಅದಾದ್ಮೇಲೆ ನಾವು ಉಪಯೋಗಿಸ್ಲಿಕ್ಕೆ ಸರಿಯಾಗುತ್ತೆ. ಮತ್ತೆ ಕ್ಲೈಮೇಟ್ ಪ್ರಾಕ್ಸಿ ಬೇರೆ ಬೇರೆ ತರದ್ದು ಇರ್ತವೆ. ಒಂದು ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್ ಮುಂತಾದವುಗಳ ಸ್ಟೇಬಲ್ ಐಸೋಟೋಪ್ಸ್, ಆಮೇಲೆ ಕೆಮಿಕಲ್ ಎಲಿಮೆಂಟ್ಸ್, ಮತ್ತೆ ಮೈಕ್ರೋಫಾಸಿಲ್ಸ್, ಎನ್ವೈರನ್ಮೆಂಟಲ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಇವತ್ತಿನ ಉಪನ್ಯಾಸದಲ್ಲಿ ಇದು ಪ್ರಮುಖವಾಗಿ ನಾನು ಹೇಳ್ತೀನಿ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ. ಮತ್ತೆ ಕ್ಲೇ ಮಿನರಲ್ಸ್, ಆಮೇಲೆ ಹೂಳಿನಲ್ಲಿ ಮರಳಿನಾಂಶ ಎಷ್ಟಿರುತ್ತೆ, ಜೇಡಿ ಮಣ್ಣು ಎಷ್ಟಿರುತ್ತೆ, ಇದ್ರ ಬಗ್ಗೆ ಎಲ್ಲ ಅದು ಪಾರ್ಟಿಕಲ್ ಸೈಜ್ ಆಯ್ತು. ಮತ್ತೆ ಪರಾಗ, ಪೋಲನ್ ಗ್ರೇನ್ಸ್, ಇದರಿಂದ ಯಾವ ತರದ ಗಿಡ ಮರಗಳು ಬೆಳೀತಿದ್ವು ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಹವಾಮಾನ ಹೇಗಿತ್ತು ಅಂತ ಕೂಡ ನಾವು ತಿಳ್ಕೋಬಹುದು. ಈಗ ಸಾಮಾನ್ಯವಾಗಿ ಸಂಶೋಧನೆ ಮಾಡುವಾಗ ಒಂದು ಪ್ರಶ್ನೆ ಹಾಕೊಳ್ತೀವಿ. ಆ ಪ್ರಶ್ನೆ ಹಾಕೊಂಡ್ಬಿಟ್ಟು, ಸಂಶೋಧನಾ ಪ್ರಶ್ನೆ ಹಾಕೊಂಡು ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನ ಪಡ್ಕೊಳ್ತೀವಿ. ಬೇರೆ ಬೇರೆ ವಿಧಾನಗಳಿಂದ ಮಾದರಿಗಳನ್ನ, ಸ್ಯಾಂಪಲ್ಸ್ ಅಂತ ಉಪಯೋಗಿಸ್ಕೊಂಡು ಅಭ್ಯಾಸ ಮಾಡಿ ಉತ್ತರ ಪಡಿತೀವಿ. ಆದ್ರೆ ಎಷ್ಟೋ ಜನ ಈ ಸಂಶೋಧನಾ ಪ್ರಶ್ನೆನೇ ಹಾಕೊಳ್ಳೋದಿಲ್ಲ, ಸುಮ್ಮನೆ ಮಾಡ್ತಾರೆ ಏನೋ ಒಂದು. ಅದು ಆ ಪ್ರಶ್ನೆ ಬೇರೆ ಬಿಡಿ. ಈಗ ನಮ್ಮ ಇದಕ್ಕೆ ನಾವು ಹಾಕೊಂಡ ಪ್ರಶ್ನೆ ಏನಪ್ಪಾ ಅಂದ್ರೆ,
ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿಯನ್ನು ಉಷ್ಣವಲಯ ಅಂದ್ರೆ ಟ್ರಾಪಿಕಲ್ ರೀಜನ್ಸ್ ನಲ್ಲಿ ಮಳೆಯ ಪ್ರಾಕ್ಸಿಯಾಗಿ ಉಪಯೋಗಿಸಬಹುದೇ ಇಲ್ಲವಾ ನೋಡೋಣ. ಈ ಪ್ರಶ್ನೆನ ಉತ್ತರಿಸಲಿಕ್ಕೆ ನಾವು ಆಯ್ಕೆ ಮಾಡಿಕೊಂಡ ನೈಸರ್ಗಿಕ ದಾಖಲೆ ಕೆರೆಯ ಹೂಳು ಮತ್ತು ನಾವು ಆಯ್ಕೆ ಮಾಡಿಕೊಂಡ ಕ್ಲೈಮೇಟ್ ಪ್ರಾಕ್ಸಿ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಎಂಬ ಒಂದು ಗುಣ. ಈಗ ಕೆರೆಯ ಹೂಳು ಗತ ಹವಾಮಾನದ ಒಂದು ಒಳ್ಳೆಯ ದಾಖಲೆ ಹೌದಾ ಅನ್ನೋದನ್ನ ವಿಚಾರ ಮಾಡೋಣ. ಈಗ ಸೆಡಿಮೆಂಟೇಶನ್ ರೇಟ್ ಅಂದ್ರೆ ಹೂಳು ಕುತ್ಕೊಳುತ್ತಲ್ಲ, ಯಾವ ಗತಿಯಲ್ಲಿ ಕುತ್ಕೊಳ್ಳುತ್ತೆ ಅದಕ್ಕೆ ಸೆಡಿಮೆಂಟೇಶನ್ ರೇಟ್ ಅಂತ ಹೇಳ್ತೀವಿ. ಅದು ಜಾಸ್ತಿ ಇದ್ದಾಗ ನಮ್ಗೆ ಹೈ ರೆಸೊಲ್ಯೂಷನ್ ಡೇಟಾ ಸಿಗುತ್ತೆ. ಈಗ ರೆಸೊಲ್ಯೂಷನ್ ಅಂದ್ರೆ ಗೊತ್ತಾಗುತ್ತಲ್ಲ, ಟಿವಿಯಲ್ಲಿ ಹೈ ರೆಸೊಲ್ಯೂಷನ್ ಇದ್ರೆ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ ಆ ತರದಲ್ಲಿ. ಮತ್ತೆ ಕೆರೆಯ ಹೂಳಿನಿಂದ ನಮಗೆ ಪ್ರಾದೇಶಿಕ ಹವಾಮಾನ ಸಿಗುತ್ತೆ. ಎನ್ವೈರನ್ಮೆಂಟಲ್ ಮ್ಯಾಗ್ನೆಟಿಸಮ್ ಅನ್ನೋದು ರಾಕ್ ಮ್ಯಾಗ್ನೆಟಿಸಮ್, ಮಿನರಲ್ ಮ್ಯಾಗ್ನೆಟಿಸಮ್ ಅಂತಾನೂ ಕರೀತಾರೆ. ಇದೇನಪ್ಪ ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಈ ವಿಷಯ ಮಣ್ಣು, ಹೂಳು, ಧೂಳು ಮುಂತಾದ ನೈಸರ್ಗಿಕ ವಸ್ತುಗಳ ಆಂತರಿಕ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಇಂಟ್ರೆನ್ಸಿಕ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಗಳನ್ನ ಅಭ್ಯಾಸ ಮಾಡುವಂತಹ ಶಾಸ್ತ್ರ. ಅದಕ್ಕೆ ಎನ್ವೈರನ್ಮೆಂಟಲ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತಾರೆ. ಈಗ ನಾವೇನೇನು ಉಪಕರಣಗಳನ್ನ ಉಪಯೋಗಿಸಿದ್ವಿ ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲನೇದಾಗಿ ಸಸೆಪ್ಟಿಬಿಲಿಟಿ ಮೀಟರ್. ಇದು ತುಂಬಾ ಸರಳವಾದ ಇನ್ಸ್ಟ್ರೂಮೆಂಟ್. ಇದ್ರೊಳಗಡೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಮಾಡ್ತೀವಿ, ಸಣ್ಣ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಯಾಂಪಲ್ ಬಾಟಲ್ ನ ಒಳಗಡೆ ಕಳಿಸ್ತೀವಿ. ಅವಾಗ ಏನಾಗುತ್ತೆ, ಫೀಲ್ಡ್ ನಲ್ಲಿ ಇದ್ದಾಗ ಮ್ಯಾಗ್ನೆಟೈಸ್ ಆಗುತ್ತೆ ಸ್ಯಾಂಪಲ್. ಎಷ್ಟು ಮ್ಯಾಗ್ನೆಟೈಸೇಷನ್ ಬಂತು ಅಂತೇಳಿ ಮೆಜರ್ ಮಾಡಿ ಇಲ್ಲಿ ತೋರಿಸುತ್ತೆ. ಅದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಸಸೆಪ್ಟಿಬಿಲಿಟಿ ಎಷ್ಟು ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಈ ಸಸೆಪ್ಟಿಬಿಲಿಟಿಯನ್ನ ಎರಡು ಫ್ರೀಕ್ವೆನ್ಸಿಲಿ ನಾವು ಅಳತೆ ಮಾಡಬಹುದು. ಲೋ ಫ್ರೀಕ್ವೆನ್ಸಿ ಮತ್ತೆ ಹೈ ಫ್ರೀಕ್ವೆನ್ಸಿಲಿ 0.47 ಮತ್ತು 4.74 ಕಿಲೋ ಹರ್ಟ್ಸ್ ಇದರಲ್ಲಿ ಫ್ರೀಕ್ವೆನ್ಸಿಲಿ. ಸೊ ಅವಾಗ ಏನಾಗುತ್ತೆ, ಎರಡು ಫ್ರೀಕ್ವೆನ್ಸಿಲಿ ಸೇಮ್ ವ್ಯಾಲ್ಯೂ ಬಂದ್ರೆ ಫ್ರೀಕ್ವೆನ್ಸಿ ಡಿಪೆಂಡೆನ್ಸ್ ಇಲ್ಲ ಅಂತ ಅರ್ಥ. ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಎರಡು ಫ್ರೀಕ್ವೆನ್ಸಿಲಿ ಹೆಚ್ಚು ಕಡಿಮೆ ಇರುತ್ತೆ. ಅವಾಗ ಏನ್ ಹೇಳ್ತೀವಿ, ಫ್ರೀಕ್ವೆನ್ಸಿ ಡಿಪೆಂಡೆನ್ಸ್ ಇದೆ ಅಂತ ಹೇಳ್ತೀವಿ. ಅವಾಗ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಸಸೆಪ್ಟಿಬಿಲಿಟಿ ಇರುತ್ತೆ. ಅದನ್ನು ಕೂಡ ನಾವು ಅಳತೆ ಮಾಡ್ಲಿಕ್ಕಾಗುತ್ತೆ. ಮತ್ತೊಂದು ಡಿಮ್ಯಾಗ್ನೆಟೈಸರ್ ವಿತ್ ARM ಅಟ್ಯಾಚ್ಮೆಂಟ್, ಮತ್ತೊಂದು ಪಲ್ಸ್ ಮ್ಯಾಗ್ನೆಟೈಸರ್, ಆಮೇಲೆ ಮ್ಯಾಗ್ನೆಟೋಮೀಟರ್. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ಈಗ ಸಾಮಾನ್ಯವಾಗಿ ಅಭ್ಯಾಸ ಮಾಡುವ ಕೆಲವು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಮತ್ತು ರೇಷಿಯೋಸ್. ಇದು ಸಸೆಪ್ಟಿಬಿಲಿಟಿ, ಇದು ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಸಸೆಪ್ಟಿಬಿಲಿಟಿ. ಇವೆರಡು ನಮಗೆ ಮುಖ್ಯ ಈ ಉಪನ್ಯಾಸಕ್ಕೆ ಸಂಬಂಧಪಟ್ಟಂಗೆ. ಈ ಎನ್ವೈರನ್ಮೆಂಟಲ್ ಮ್ಯಾಗ್ನೆಟಿಕ್ ಟೆಕ್ನಿಕ್ ಏನಿದೆ, ಅತಿ ಸರಳ ಅಗ್ಗ ಮತ್ತೆ ಸೂಕ್ಷ್ಮವಾದದ್ದು, ಕ್ಷಿಪ್ರವಾದದ್ದು ಮತ್ತೆ ವಿನಾಶಕಾರಿ ಅಲ್ಲದಂತಹ ತಂತ್ರ. ಅಂದ್ರೆ ಸಿಂಪಲ್, ರ್ಯಾಪಿಡ್, ಸೆನ್ಸಿಟಿವ್, ಫಾಸ್ಟ್ ಮತ್ತೆ ನಾನ್ ಡಿಸ್ಟ್ರಕ್ಟಿವ್. ನೋಡಿ, ಇಂಗ್ಲಿಷ್ ಹೆಂಗ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ ಅಲ್ವಾ. ಇನ್ನೊಂದೇನಪ್ಪಾ ಅಂದ್ರೆ, ಈ ಎನ್ವೈರನ್ಮೆಂಟಲ್ ಮ್ಯಾಗ್ನೆಟಿಸಮ್ ನಲ್ಲಿ ಮೂಲ ಉಪಕರಣಗಳಿಂದ ನಾವು ಹೆಚ್ಚು ಮಾಹಿತಿಯನ್ನ ಪಡೆಯಲು ಸಾಧ್ಯ. ಈಗ ಎನ್ವೈರನ್ಮೆಂಟಲ್ ಮ್ಯಾಗ್ನೆಟಿಸಮ್ ನ ಹಿಂದಿನ ತಾರ್ಕಿಕತೆ ಅಂದ್ರೆ ರಾಷನಲ್ ಏನು ಅನ್ನೋದನ್ನ ನೋಡೋಣ. ಇದು ತುಂಬಾ ಕುತೂಹಲಕಾರಿಯಾಗಿದೆ, ಇಂಟ್ರೆಸ್ಟಿಂಗ್. ಈಗ ತಾಪಮಾನ, ಮಳೆ, ಗಾಳಿಯ ವೇಗ ಅಂದ್ರೆ ಟೆಂಪರೇಚರ್, ರೇನ್ಫಾಲ್, ವಿಂಡ್ ಸ್ಪೀಡ್ ಮುಂತಾದ ಹವಾಮಾನ ನಿಯತಾಂಕಗಳು ಅಂದ್ರೆ ಕ್ಲೈಮ್ಯಾಟಿಕ್ ಪ್ಯಾರಾಮೀಟರ್ಸ್ಗಳು ಮ್ಯಾಗ್ನೆಟಿಕ್ ಮಿನರಲ್ಸ್ಗಳ ಕಾನ್ಸಂಟ್ರೇಷನ್ ಅಲ್ಲಿ, ಗ್ರೇನ್ ಸೈಜ್ ನಲ್ಲಿ ಮತ್ತು ಮಿನರಾಲಜಿಯಲ್ಲಿ ಮುದ್ರಿತವಾಗಿರ್ತವೆ. ಈ ಮುದ್ರೆ ಏನು ಎಂಬುದನ್ನ ನಾವು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಗಳಿಂದ ತಿಳಿಯಬಹುದು. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂದ್ರೆ ಈಗ ತೋರಿಸಿದ ಇನ್ಸ್ಟ್ರೂಮೆಂಟ್ಸ್, ಅದರಿಂದ ನಾವು ಮೆಜರ್ ಮಾಡಬಹುದು ಮತ್ತೆ ಇಂಟರ್ಪ್ರಿಟೇಷನ್ ಮಾಡಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಇದು ಎನ್ವೈರನ್ಮೆಂಟಲ್ ಮ್ಯಾಗ್ನೆಟಿಸಮ್
ಹಿಂದೆ ಇರುವಂತಹ ರ್ಯಾಷನಲ್. ಈಗ ನಮ್ಮ ಸಂಶೋಧನಾ ಸ್ಥಳ ಚಿತ್ರದುರ್ಗದ ಸಮೀಪ ಇರುವ ತಿಮ್ಮಣ್ಣನಾಯಕನ ಕೆರೆಯ ಒಂದು ನೋಟ. ಇದನ್ನ ಹೇಳ್ಬೇಕಾದಾಗ ಒಂದು ಹಳೆ ವಿಷಯ ಜ್ಞಾಪಕ ಬರುತ್ತೆ. ಭಾನುವಾರ ನಾವೆಲ್ಲ ಈ ಕೆರೆ ಅಂಗಳಕ್ಕೆ ಹೋಗಿ ಆಟ ಆಡ್ತಿದ್ವಿ, ನಮ್ಮ ಕುಟುಂಬದವರು ಮತ್ತೆ ಸ್ನೇಹಿತರು ಕೆಲವರೆಲ್ಲ. ಆದ್ರೆ ಆ ಆಟ ಆಡುವಾಗ ಚಿಕ್ಕನ್ನಲ್ಲಿ ಮುಂದೆ ಯಾವತ್ತೂ ಒಂದ್ ದಿವಸ ಇಲ್ಲಿ ಬಂದು ನಾನು ಸಂಶೋಧನೆ ಮಾಡ್ತೀನಿ ಅಂತೇಳಿ ನಾನು ಖಂಡಿತ ಊಹೆನೂ ಮಾಡಿರಲಿಲ್ಲ, ಕನಸು ಕೂಡ ಕಂಡಿದ್ದಿಲ್ಲ. ಇದೊಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಇದು ಸ್ಯಾಟಲೈಟ್ ಇಮೇಜರಿ. ಇದು ಚಿತ್ರದುರ್ಗ ನಗರ, ನಾನು ಹುಟ್ಟಿ ಬೆಳೆದ ಊರು. ಇದು ಬೆಟ್ಟ, ಇದೆಲ್ಲ ಕೋಟೆ ಇದೆ. ಇದು ತಿಮ್ಮಣ್ಣನಾಯಕನ ಕೆರೆ ಇಲ್ಲಿದೆ. ಇಲ್ಲಿನ ತಾಪಮಾನ ಇಷ್ಟಿರುತ್ತೆ. ಮಳೆ 640 ಮಿಲಿಮೀಟರ್. ನಾನು ಮಂಗಳೂರಿನಲ್ಲಿದ್ದಾಗ ಮಳೆ ಅಂದ್ರೆ ಅಷ್ಟು ಮಳೆ, ಅಲ್ಲಿ 3000ದಿಂದ 4000 ಮಿಲಿಮೀಟರ್ ಮಳೆ. ಇಲ್ಲಿ ತುಂಬಾ ಕಡಿಮೆ ನೋಡಿ. ಇದು ಸಣ್ಣ ಕೆರೆ, ಇದು 0.17 ಚದರ ಕಿಲೋಮೀಟರ್ ಅಷ್ಟು. ಈಗ ಸಂಶೋಧನಾ ಮಾದರಿ ಸ್ಯಾಂಪಲ್ಸ್ ಮತ್ತೆ ಏನ್ ಮೆಥಡ್ಸ್ ಯೂಸ್ ಮಾಡಿದ್ವಿ ನಾವು? ಸ್ಯಾಂಪಲ್ಸ್ ಪಡ್ಕೊಳ್ಳಿಕ್ಕೆ ಒಂದು ಗುಂಡಿ ಮಾಡಿದ್ವಿ, ಚೌಕಾಕಾರದ ಗುಂಡಿ, 3 ಅಡಿ ಬೈ 3 ಅಡಿ, ಒಂದು 10 ಅಡಿ ಆಳ ಹೋಗಿತ್ತು. ಪ್ರಭು ಅವ್ರಿಗೆ ಚೆನ್ನಾಗಿ ಜ್ಞಾಪಕ ಇದೆ, ಅವರು ಬಂದೆಲ್ಲ ಸ್ಯಾಂಪ್ಲಿಂಗ್ ಮಾಡಿದ್ದು, CN ಪ್ರಭು ಅವರು. ಮೇಲಿಂದ ಕೆಳಗೆ ನಾವು 2 ಸೆಂಟಿಮೀಟರ್ ಇಂಟರ್ವಲ್ ನಲ್ಲಿ ಸ್ಯಾಂಪಲ್ ತಕೊಂತ ಹೋದ್ವಿ. ಮೇಲ್ಗಡೆ ಇರೋದು ಅತಿ ರೀಸೆಂಟ್ ಆಗಿ ಕೂತಿರುವಂತ ಮಣ್ಣು, ಕೆಳಗಡೆ ಹೋಗ್ತಾ ಹೋಗ್ತಾ ಹಳೆ ಮಣ್ಣು ಸಿಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತದೆ. ಮತ್ತೆ ವಯಸ್ಸು ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ಕಾರ್ಬನ್ 14 ಡೇಟಿಂಗ್ ಮಾಡಿದ್ವಿ. ಈಗ ಎನ್ವೈರನ್ಮೆಂಟಲ್ ಮ್ಯಾಗ್ನೆಟಿಸಮ್ ಈ ಸಂಶೋಧನೆಗೆ ಸರಿಯಾದ ಸೂಕ್ತವಾದ ವಿಧಾನವೇ ಅಂತ ನೋಡೋಣ. ಒಂದು, ಈಗ ಹೂಳು ಮತ್ತು ಅದರಲ್ಲಿರುವಂತಹ ಮ್ಯಾಗ್ನೆಟಿಕ್ ಮಿನರಲ್ಸ್ ಗಳ ಮೂಲ ಆರಿಜಿನ್ ಕೆರೆಯ ದಕ್ಷಿಣ ಭಾಗಕ್ಕಿರುವ ಬೆಟ್ಟಗಳು. ಸೊ ಏನಿದ್ರು ಆ ಬೆಟ್ಟಗಳಿಂದ ಮಾತ್ರ ಬರುತ್ತೆ ನಮಗೆ ಮ್ಯಾಗ್ನೆಟಿಕ್ ಮಿನರಲ್ಸ್. ತುಂಬಾ ದೂರದಿಂದ ಸಾಗಿಸಲ್ಪಟ್ಟಿಲ್ಲ. ಏನಾಗುತ್ತೆ, ಕೆಲವು ಸರಿ ನೀವು ದೊಡ್ಡ ನದಿ ತಗೊಂಡು ಅದಕ್ಕೆ ಡ್ಯಾಮ್ ಕಟ್ಟಿರ್ತಾರೆ, ನೀವು ಆ ನದಿಯಿಂದ ನೀವು ಮಣ್ಣು ತಗೊಂಡ್ಬಿಟ್ಟು ನೀವು ಅನಲೈಸ್ ಮಾಡಿದ್ರೆ ಕ್ಲೈಮೇಟ್ ಸಿಗ್ನಲ್ ಎಲ್ಲೋ ದೂರದಿಂದ ಬಂದಿರುತ್ತೆ, ಎಲ್ಲ ಮಿಕ್ಸಪ್ ಆಗಿರುತ್ತೆ. ಅದು ಸೂಕ್ತವಲ್ಲ. ಯಾವುದು ಸೂಕ್ತ ಅಂದ್ರೆ ಈ ತರದ್ದು ಸಣ್ಣ ಪ್ರದೇಶದಿಂದ ಮಾತ್ರ ನಿಮಗೆ ಹೂಳು ಬಂದಿರುತ್ತೆ, ಮ್ಯಾಗ್ನೆಟಿಕ್ ಮಿನರಲ್ಸ್ ಬಂದಿರುತ್ತೆ, ಅಂತವ್ ಮಾತ್ರ ನಾವು ಆರಿಸ್ಕೋಬೇಕು. ಸೊ ತಿಮ್ಮಣ್ಣನಾಯಕನ ಕೆರೆ ಕೂಡ ಆ ತರದ್ದೇ ಒಂದು ಕೆರೆ. ಆದ್ರಿಂದ ಈ ಕಾರಣಗಳಿಂದ ಇದು ಸೂಕ್ತ ಅಂತ ನಾವು ಅಂದ್ಕೊಂಡ್ವಿ. ಮತ್ತೆ ಉಷ್ಣವಲಯದಲ್ಲಿ ಹೆಚ್ಚಾಗಿ ರಾಸಾಯನಿಕ ಅಂದ್ರೆ ಕೆಮಿಕಲ್ ವೆದರಿಂಗ್ ಆಗುತ್ತೆ. ಈ ಬಂಡೆಗಳು ಕಾಲಾಂತರದಲ್ಲಿ ಎಲ್ಲ ಪುಡಿ ಪುಡಿಯಾಗಿ ಸಣ್ಣ ಖಂಡಗಳಾಗ್ತವೆ, ಅದಕ್ಕೆ ವೆದರಿಂಗ್ ಅಂತ ಹೇಳ್ತಾರೆ. ಈ ಕೆಮಿಕಲ್ ವೆದರಿಂಗ್ ಅನ್ನೋದು ತುಂಬಾ ಪ್ರಮುಖವಾದಂಥದ್ದು ಇಲ್ಲಿ ಉಷ್ಣವಲಯಗಳಲ್ಲಿ, ಟ್ರಾಪಿಕ್ಸ್ ನಲ್ಲಿ. ಈ ಕೆಮಿಕಲ್ ವೆದರಿಂಗ್ ಆದಾಗ ಏನಾಗುತ್ತೆ, ಪೀಡೋಜೆನಿಸಿಸ್ ಆಗುತ್ತೆ, ಅಂದ್ರೆ ಮಣ್ಣಿನ ರಚನೆ, ಸಾಯಿಲ್ ಫಾರ್ಮೇಶನ್ ಆಗುತ್ತೆ. ಈ ಪೀಡೋಜೆನಿಸಿಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಪ್ರಬಲವಾಗಿರುತ್ತೆ. ಈಗ ಪೀಡೋಜೆನಿಸಿಸ್ ಬಗ್ಗೆ ಒಂದೆರಡು ಮಾತು. ಈ ಪೀಡೋಜೆನಿಸಿಸ್ ಹವಾಮಾನದಿಂದ ನಿಯಂತ್ರಿಸಲ್ಪಟ್ಟಿದ್ದು, ಅಂದ್ರೆ ಕಂಟ್ರೋಲ್ ಮಾಡೋದು ಕ್ಲೈಮೇಟ್ ನ 2 ಪ್ಯಾರಾಮೀಟರ್ಸ್ ಏನಪ್ಪಾ ಅಂದ್ರೆ ಮಳೆ ಮತ್ತೆ ತಾಪಮಾನ, ರೈನ್ಫಾಲ್ ಮತ್ತೆ ಟೆಂಪರೇಚರ್. ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಈಗ ಕೆಮಿಕಲ್ ವೆದರಿಂಗ್ ನಲ್ಲಿ ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ನಾನ್ ಮ್ಯಾಗ್ನೆಟಿಕ್ ಮಿನರಲ್ಸ್ ನಲ್ಲಿ ಇರುವಂತಹ ಕಬ್ಬಿಣ ಅಯಾನ್ ರೂಪದಲ್ಲಿ ಬಿಡುಗಡೆ ಆಗ್ಬಿಟ್ಟು ಮ್ಯಾಗ್ನೆಟೈಟ್ ಮತ್ತು ಮ್ಯಾಗ್ಮೈಟ್ ನಂತಹ ಮ್ಯಾಗ್ನೆಟಿಕ್ ಮಿನರಲ್ಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಓಕೆ, ಅಂದ್ರೆ ಈ ವೆದರಿಂಗ್ ಆಗುವ ಮುಂಚೆ ಐರನ್ ಏನಿತ್ತು ಅದು ನಾನ್ ಮ್ಯಾಗ್ನೆಟಿಕ್ ಇತ್ತು. ಮಣ್ಣು ಆದ ಮೇಲೆ, ಪೀಡೋಜೆನಿಸಿಸ್ ಆದ ಮೇಲೆ ಆ ಕಬ್ಬಿಣ ನಾನ್ ಮ್ಯಾಗ್ನೆಟಿಕ್ ಇದ್ದಿದ್ದು ಮ್ಯಾಗ್ನೆಟಿಕ್ ಆಗೋಗುತ್ತೆ. ಯಾಕಂದ್ರೆ ಮ್ಯಾಗ್ನೆಟಿಕ್ ಮಿನರಲ್ಸ್ ಹೊಸದಾಗಿ ಫಾರ್ಮ್ ಆಗ್ತವೆ. ಇದಕ್ಕೆ ನಾವು ಪೀಡೋಜೆನಿಕ್ ಮ್ಯಾಗ್ನೆಟೈಟ್ ಅಂತ ಹೇಳ್ತೀವಿ, ಪೀಡೋಜೆನಿಕ್ ಮೆಗಿಮೈಟ್ ಅಂತ ಹೇಳ್ತೀವಿ. ಪೀಡೋಜೆನಿಕ್ ಅಂದ್ರೆ ಮಣ್ಣಿನಿಂದ ಉತ್ಪತ್ತಿಯಾದಂತಹ.
ಈಗ ಹೆಚ್ಚು ಮಳೆ ಆದ್ರೆ ಹೆಚ್ಚು ಮೊತ್ತದ ಪೀಡೋಜೆನಿಕ್ ಮ್ಯಾಗ್ನೆಟೈಟ್ ಉತ್ಪಾದನೆ ಆಗುತ್ತೆ, ಸರಿನಾ? ಆಮೇಲೆ ಏನಾಗುತ್ತೆ, ಹೆಚ್ಚು ಮೊತ್ತದಲ್ಲಿ ಪೀಡೋಜೆನಿಕ್ ಮ್ಯಾಗ್ನೆಟೈಟ್ ಇದ್ರೆ ನಮ್ಮ ಸ್ಯಾಂಪಲ್ ನಲ್ಲಿ ಇನ್ಸ್ಟ್ರೂಮೆಂಟ್ ನಲ್ಲಿ ಹಾಕಿದಾಗ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ವ್ಯಾಲ್ಯೂ ಮತ್ತೆ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಸಸೆಪ್ಟಿಬಿಲಿಟಿ ವ್ಯಾಲ್ಯೂಸ್ ಇವೆಲ್ಲವೂ ಕೂಡ ಜಾಸ್ತಿ ತೋರಿಸುತ್ತೆ. ಕಡಿಮೆ ಮಳೆ ಇದ್ರೆ ಕಡಿಮೆ ಮೊತ್ತದಲ್ಲಿ ಆಗ್ತದೆ ಮತ್ತೆ ಈ ವ್ಯಾಲ್ಯೂಸ್ ಕೂಡ ಕಡಿಮೆ ಇರ್ತವೆ. ಇದು ತರ್ಕ ತುಂಬಾ ಸರಳವಾದದ್ದು, ಸಿಂಪಲ್ ಲಾಜಿಕ್, ಹೌದಾ? ಈಗ ಈ ಪೀಡೋಜೆನಿಕ್ ಮ್ಯಾಗ್ನೆಟೈಟ್ ಯಾವ ತರ ಇರುತ್ತೆ ಅಂತೇಳಿ ಒಂದು ಇದು ಫೋಟೋ, ಇದು ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಂದ ತೆಗೆದಂತ ಒಂದು ಚಿತ್ರ. ಈ ಮಣ್ಣಿನ ಮಾದರಿಯಲ್ಲಿ ಇರುವಂತಹ ಪೀಡೋಜೆನಿಕ್ ಮ್ಯಾಗ್ನೆಟೈಟ್. ಈಗ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಕ್ಲೈಮೇಟ್ ಪ್ರಾಕ್ಸಿ ಅಂತ ಹೇಳಿ ಪರಿಗಣಿಸುವ ಮೊದಲು ನಾವು ಕೆಲವೊಂದು ಅಂಶಗಳನ್ನ ನಾವು ತಳ್ಳಿ ಹಾಕ್ಬೇಕಾಗತ್ತೆ. ಯಾಕೆಂದ್ರೆ ಈ ಮ್ಯಾಗ್ನೆಟಿಕ್ ಸಿಗ್ನಲ್ ಏನಿರುತ್ತೆ ಹೂಳಿನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ಬರ್ಬೋದು. ಒಂದು ಈಗ ನಾನು ಹೇಳ್ದಂಗೆ ಕ್ಲೈಮೇಟ್ ನಿಂದಾಗಿ, ಪೀಡೋಜೆನಿಕ್ ಮ್ಯಾಗ್ನೆಟೈಟ್ ನಿಂದಾಗಿ, ಅಥವಾ ಗ್ರೆಗೈಟ್ ಅಂತ ಒಂದು ಮಿನರಲ್ ಅದರಿಂದ ಇರ್ಬೋದು, ಬ್ಯಾಕ್ಟೀರಿಯಲ್ ಮ್ಯಾಗ್ನೆಟೈಟ್ ನಿಂದ ಇರ್ಬೋದು, ಅಥವಾ ಆಂಥ್ರೋಪೋಜೆನಿಕ್ ಮಾನವೀಯ ಚಟುವಟಿಕೆಗಳಿಂದ ಉತ್ಪಾದನೆಯಾದಂತಹ ಮ್ಯಾಗ್ನೆಟೈಟ್, ಇವೆಲ್ಲವೂ ಕೂಡ ಮ್ಯಾಗ್ನೆಟಿಕ್ ಸಿಗ್ನಲ್ ಕೊಡುತ್ತೆ ನಮಗೆ. ಸೊ ಇದು ಯಾವ್ದ್ರಿಂದ ಅಂತ ನಾವು ಹೇಳ್ಬೇಕು ಅಂದ್ರೆ ಇವ್ಯಾವು ಇರಬಾರ್ದು. ಇವಿತ್ತು ಅಂದ್ರೆ ನಮ್ಮ ಕತೆ ಎಲ್ಲ ಕೆಟ್ಟೋಗುತ್ತೆ. ಸೊ ಇದು ಯಾವುದು ಇರುವಂತಹ ಜಾಗದಲ್ಲಿ ನಾವು ಸ್ಯಾಂಪಲ್ಸ್ ನ ಪಡೆಯಬೇಕು. ಸೊ ಇದನ್ನ ನಾವು ತಳ್ಳಿ ಹಾಕ್ಬೇಕು. ಎರಡನೇದಾಗಿ ಈ ಮ್ಯಾಗ್ನೆಟಿಕ್ ಮಿನರಲ್ಸ್ ಏನಿರ್ತವೆ ಹೂಳಿನಲ್ಲಿ ಕಾಲಾಂತರದಲ್ಲಿ ಕೆಲವು ಸಾರಿ ಆಕ್ಸಿಜನ್ ಕೊರತೆಯಿಂದ ಆಗ್ಬಿಟ್ಟು ಅವು ಕರಗಿ ಹೋಗ್ತವೆ ಮ್ಯಾಗ್ನೆಟಿಕ್ ಮಿನರಲ್ಸ್. ಈ ಕರಗಿ ಹೋಗ್ಬಿಟ್ರೆ ಏನಾಗುತ್ತೆ, ನಿಮ್ಮ ಕತೆ ಅಸಂಪೂರ್ಣವಾಗಿರುತ್ತೆ. ಸೊ ಇವೆರಡನ್ನು ಕೂಡ ನಾವು ತಳ್ಳಿ ಹಾಕ್ಬೇಕು. ಮೊದಲನೇ ಪ್ರಶ್ನೆ, ಗ್ರೆಗೈಟ್ ಇದೆಯಾ? ಈ ಗ್ರೆಗೈಟ್ ಇದ್ರೆ ಈ ಪರ್ಟಿಕ್ಯುಲರ್ ರೇಷಿಯೋ ಏನಿದೆ 40ಕ್ಕಿಂತ ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ 6ರ ಕೆಳಗೆ ಇದೆ, ಹಾಗಾಗಿ ಗ್ರೆಗೈಟ್ ಇಲ್ಲ ಅಂತ ನಾವು ಹೇಳ್ಬೋದು. ಆಮೇಲೆ ಬ್ಯಾಕ್ಟೀರಿಯಲ್ ಮ್ಯಾಗ್ನೆಟೈಟ್, ನೋಡಿ ಇಲ್ಲೊಂದು ಫೋಟೋ ಇದೆ, ಈ ಬುಲೆಟ್ ಆಕಾರದಲ್ಲಿ ಇರುವಂತದ್ದೆಲ್ಲ ಬ್ಯಾಕ್ಟೀರಿಯಲ್ ಮ್ಯಾಗ್ನೆಟೈಟ್. ಕೆಲವು ಮ್ಯಾಗ್ನೆಟೋ ಟ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಅಂತ ಇರ್ತವೆ, ಅದು ಚಲನೆಗೆ ತನ್ನ ಶರೀರದಲ್ಲಿ ಮ್ಯಾಗ್ನೆಟೈಟ್ ಕ್ರಿಸ್ಟಲ್ಸ್ ಅನ್ನ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಬಹಳ ಸ್ಮಾರ್ಟ್ ಇರ್ತದೆ ಬ್ಯಾಕ್ಟೀರಿಯಾ, ಬರೀ ನಾವೇ ಸ್ಮಾರ್ಟ್ ಅನ್ಕೊಂತೀವಿ, ಅವ್ ನಮ್ಗಿನೂ ಸ್ಮಾರ್ಟ್. ಯಾವ ಕಾಂಪಸ್ ಉಪಯೋಗಿಸಿಲ್ಲ, ತಾವೇ ಮ್ಯಾಗ್ನೆಟೈಟ್ ಕ್ರಿಸ್ಟಲ್ಸ್ ನ ಉತ್ಪಾದನೆ ಮಾಡ್ಕೊಂಡು ಅದನ್ನ ಕಾಂಪಸ್ ಆಗಿ ಉಪಯೋಗಿಸ್ಕೊಂಡು ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಹೋಗ್ತವೆ. ಎನಿವೆ, ಸೊ ಇದು ಕೂಡ ನಮಗೆ ಹೂಳಿನಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಇದು ಇದ್ರೆ ಈ ಕೆಲವು ರೇಷಸ್ ಇದಾವೆ, 40ಕ್ಕಿಂತ ಜಾಸ್ತಿ, 1000ಕ್ಕಿಂತ ಜಾಸ್ತಿ ಇರುತ್ತೆ. ನಮ್ಮ ಇದ್ರಲ್ಲಿ ಎಷ್ಟಿದೆ, 10ಕ್ಕಿಂತ ಕಡಿಮೆ ಇದೆ, 1000ಕ್ಕಿಂತ ತುಂಬಾನೇ ಕಡಿಮೆ ಇದೆ. ಇದು 160 ಅದಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಬ್ಯಾಕ್ಟೀರಿಯಲ್ ಮ್ಯಾಗ್ನೆಟೈಟ್ ನಮ್ಮ ಸ್ಯಾಂಪಲ್ಸ್ ನಲ್ಲಿ ಇಲ್ಲ. ಮತ್ತೆ ಇನ್ನೊಂದು ಪ್ಲಾಟ್ ಇದೆ, ಇದು 2 ರೇಷನ್ ಪ್ಲಾಟ್ ಮಾಡಿದ್ರೆ ನೋಡಿ, ಇದು ಬ್ಯಾಕ್ಟೀರಿಯಲ್ ಮ್ಯಾಗ್ನೆಟೈಟ್ ಇದ್ರೆ ಇಲ್ಲಿ ಬರ್ತೇವೆ ಸ್ಯಾಂಪಲ್ ಪ್ಲಾಟ್ ಆಗುತ್ತೆ, ಆದ್ರೆ ನಮ್ ಸ್ಯಾಂಪಲ್ಸ್ ಎಲ್ಲ ಇಲ್ಲಿ ಪ್ಲಾಟ್ ಆಗ್ತಿದೆ. ಆದ್ರಿಂದ ಬ್ಯಾಕ್ಟೀರಿಯಲ್ ಮ್ಯಾಗ್ನೆಟೈಟ್ ಇಲ್ಲ ಅಂತೇಳಿ ನಾವು ಎದೆ ತಟ್ಕೊಂಡು ಹೇಳ್ಬೋದು. ಆಮೇಲೆ ಮ್ಯಾಗ್ನೆಟಿಕ್ ಮಿನರಲ್ಸ್ ಕರಗಿ ಹೋಗಿದೆಯೇ ಅನ್ನೋದಕ್ಕೆ ಈ ಕೆಲವೆಲ್ಲ ಪ್ಯಾರಾಮೀಟರ್ಸ್ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಎಲ್ಲ ಒಂದೇ ತರದ ವೇರಿಯೇಷನ್ ಇರೋದ್ರಿಂದ ಕರಗಿಲ್ಲ ಅಂತ ನಾವು ಹೇಳ್ಬೋದು. ಆಮೇಲೆ ಆಂಥ್ರೋಪೋಜೆನಿಕ್ ಮ್ಯಾಗ್ನೆಟೈಟ್ ಇದೆ ಅನ್ನೋದನ್ನ ನೋಡೋಣ. ಅಕಸ್ಮಾತ್ ಇದ್ರೂ ಕೂಡ MD ಸೈಜ್ ನಲ್ಲಿ ಇರುತ್ತೆ. MD ಅಂದ್ರೆ ಮಲ್ಟಿ ಡೊಮೇನ್ ಸೈಜ್ ನಲ್ಲಿ ಇರುತ್ತೆ. ಸ್ವಲ್ಪ ಫಿಸಿಕ್ಸ್ ಸಂಬಂಧಪಟ್ಟಿದ್ದು ಈ ಟರ್ಮ್ಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಲ್ಟಿ ಡೊಮೇನ್ ಅಂದ್ರೆ ದಪ್ಪ ಇರುತ್ತೆ, ದೊಡ್ಡ ಸೈಜು, ಮತ್ತೆ ಕೆರೆ ಆಸ್ಪಾಸ್ನಲ್ಲಿ ಯಾವ ಕೈಗಾರಿಕೆಗಳು ಇಲ್ಲ. ಹಾಗಾಗಿ ಆಮೇಲೆ ಕೆರೆ ಎತ್ತರದ ಪ್ರದೇಶದಲ್ಲಿದೆ, ಮತ್ತೆ ಚಿತ್ರದುರ್ಗ ನಗರದಿಂದ ದೂರದಲ್ಲಿದೆ. ಹೀಗಾಗಿ ಆಂಥ್ರೋಪೋಜೆನಿಕ್ ಮ್ಯಾಗ್ನೆಟೈಟ್ ಇರುವಂತಹ ಸಾಧ್ಯತೆ ಇಲ್ಲ. ಮತ್ತೆ ಈ ಹೂಳಿನಲ್ಲಿ MD ಅಥವಾ PSD ಸೂಡೋ ಸಿಂಗಲ್ ಡೊಮೇನ್ ಸೈಜ್ ನ ಮ್ಯಾಗ್ನೆಟೈಟ್ ಕೂಡ ಇಲ್ಲ. ಆದ್ರಿಂದ ಆಂಥ್ರೋಪೋಜೆನಿಕ್ ಮ್ಯಾಗ್ನೆಟೈಟ್ ಇಲ್ಲ ಅಂತೇಳಿ ನಾವು ಹೇಳ್ಬೋದು. ಇದು ನೋಡಿ, ಈ ಪಿಕ್ಚರ್ ನಲ್ಲಿ
ರಸ್ತೆ ಬದಿಯ ಮಣ್ಣಿನಲ್ಲಿ ಕಾಣಸಿಗುವ ಮ್ಯಾಗ್ನೆಟಿಕ್ ಸ್ಫಿರುಲ್, ಸಣ್ಣ ಸಣ್ಣ ಸ್ಫಿಯರ್ಸ್ ನೋಡಿ, ಇದೆಲ್ಲ ಆಟೋಮೊಬೈಲ್ ಎಕ್ಸಾಸ್ಟ್ ಇಂದ ಬಂದಿರುತ್ತೆ. ಒಂದು ರಸ್ತೆ ಪಕ್ಕದಲ್ಲೆಲ್ಲ ಕೂತಿರುತ್ತೆ. ಇದು ನಾವು ಮಿಸ್ಟೇಕ್ ಮಾಡ್ಕೋಬಾರ್ದು, ಇದು ಕೂಡ ಸ್ಟ್ರಾಂಗ್ಲಿ ಮ್ಯಾಗ್ನೆಟಿಕ್ ಇರ್ತದೆ. ಸೊ ಆದ್ರಿಂದ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಸಿಗ್ನಲ್ ಕ್ಯಾಚ್ಮೆಂಟ್ ಪ್ರದೇಶದಿಂದ ಬಂದಿದೆ, ತಿಮ್ಮಣ್ಣಾಯಕನ ಕೆರೆ ಕ್ಯಾಚ್ಮೆಂಟ್ ನಿಂದ ಬಂದಿದೆ ಅಂತ ನಾವು ಹೇಳ್ಬೋದು. ಗ್ರೆಗೈಟ್ ನಿಂದ ಅಲ್ಲ, ಬ್ಯಾಕ್ಟೀರಿಯಲ್ ಮ್ಯಾಗ್ನೆಟೈಟ್ ಇಂದ ಅಲ್ಲ, ಅದ್ಯಾವ್ದ್ರಿಂದನೂ ಅಲ್ಲ, ಕ್ಯಾಚ್ಮೆಂಟ್ ನಿಂದ ಬಂದಂತಹ ಕ್ಲೈಮೇಟ್ ಕಂಟ್ರೋಲ್ ಸಿಗ್ನಲ್ ಅಂತ ನಾವು ಹೇಳ್ಬೋದು. ಈಗ ನಾವು ಸಂಕ್ಷಿಪ್ತವಾಗಿ ಕೆಲವೊಂದು ಸಂಬಂಧಗಳನ್ನು ನೋಡೋಣ. ಈಗ ಮಳೆ ಮಾಪಕ ಮಾಹಿತಿ ಅಂದ್ರೆ ಇನ್ಸ್ಟ್ರುಮೆಂಟಲ್ ರೈನ್ಫಾಲ್ ಡೇಟಾ ಜೊತೆಗೆ ಕಂಪೇರ್ ಮಾಡಿ ನೋಡೋಣ. ಹಿಸ್ಟಾರಿಕಲ್ ರೆಕಾರ್ಡ್ಸ್ ಜೊತೆಗೆ ನೋಡೋಣ. ಆಮೇಲೆ ಪ್ರಾಕ್ಸಿ ರೈನ್ಫಾಲ್ ಡೇಟಾ ಬೇರೆ ಬೇರೆ ಭಾಗಗಳಿಂದ ಏನಿದೆ ಅದ್ರ ಜೊತೆಗೆ ಹೋಲನೆ ಮಾಡಿ ನೋಡೋಣ. ಈಗ ಇನ್ಸ್ಟ್ರುಮೆಂಟಲ್ ರೈನ್ಫಾಲ್ ರೆಕಾರ್ಡ್ ಜೊತೆಗೆ ನಾವು ಹೋಲನೆ ಮಾಡಿದ್ರೆ, ಈಗ ನೋಡಿ ಇದು ಕೆಂಪು ಇರೋದಿಲ್ಲ, ಕೆಂಪು ಕರ್ವು ಸಸೆಪ್ಟಿಬಿಲಿಟಿ, ಇದು ಸಸೆಪ್ಟಿಬಿಲಿಟಿ. ಇದು ಚಿತ್ರದುರ್ಗ ಸ್ಟೇಷನ್ ರೈನ್ಫಾಲ್, ಇದು ದಕ್ಷಿಣ ಭಾರತದ ಮಳೆ. ಕೋರಿಲೇಷನ್ ಕೋಎಫಿಷಿಯಂಟ್ ಅಂದ್ರೆ ಎಷ್ಟು ಮಟ್ಟಿಗೆ ಹೊಂದುತ್ತವೆ ಅಂತ ಹೇಳುತ್ತೆ. ಮ್ಯಾಕ್ಸಿಮಮ್ 1 ಇರುತ್ತೆ, 0 ಇದ್ರೆ ಕೋರಿಲೇಷನ್ ಇಲ್ಲ. ಇದರಲ್ಲಿ 0.45 ಇದು 0.65 ಇದೆ. ಹಾಗಾಗಿ ಒಂದು ಒಳ್ಳೆಯ ಕೋರಿಲೇಷನ್ ಇದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಾನು ನಿಮಗೆ ಕತೆ ಹೇಳ್ತಾ ಇದ್ದೀನಿ. ಈಗ ಆ ಕತೆಗೆ ಒಂದು ಬೇಸಿಸ್ ಬೇಕು, ಆ ಬೇಸಿಸ್ ಇದು ಮಳೆ ಜೊತೆಗೆ ಕೋರಿಲೇಷನ್ ಇದೆ ಅಂತ. ಇಲ್ಲಾಂದ್ರೆ ಕಾಕ್ ಅಂಡ್ ಬುಲ್ ಸ್ಟೋರಿ ಆಗುತ್ತೆ, ವಿಜ್ಞಾನಿಗಳು ಅದನ್ನು ಮಾಡೋದಿಲ್ಲ. ಆಮೇಲೆ ಇದೇನ್ ಕೋರಿಲೇಷನ್ ಹೇಳ್ದೆ, ಇದಕ್ಕೆ ಚಾರಿತ್ರಿಕ ದಾಖಲೆಗಳು ಕೂಡ ಸಮರ್ಥಿಸ್ತವೆ. ಏನು ಅನ್ನೋದು ನೋಡೋಣ. ಈಗ ಇದು ಸಸೆಪ್ಟಿಬಿಲಿಟಿ ಕರ್ವ್, ಇದು ಸರ್ಫೇಸ್, ಇದು ಕೆಳಗಡೆ ಹೋಗ್ತಾ ಹೋಗ್ತಾ ಈ ತರ ವೇರಿಯೇಷನ್ ಆಗಿದೆ ಸಸೆಪ್ಟಿಬಿಲಿಟಿ. ನೋಡಿ ಇಲ್ಲಿ 1876ನೇ ಇಸ್ವಿಯಲ್ಲಿ ತುಂಬಾ ಕಡಿಮೆ ಇದೆ, 1741ರಲ್ಲಿ ಜಾಸ್ತಿ ಇದೆ, 1640ನೇ ಇಸ್ವಿಯಲ್ಲಿ ಇನ್ನೂ ಜಾಸ್ತಿ ಇದೆ. ಇದ್ರ ಬಗ್ಗೆ ಒಂದೆರಡು ಮಾತು ಆಡ್ತೀನಿ. ಕ್ರಿಸ್ತಶಕ 1876-77ರಲ್ಲಿ ಅಂದ್ರೆ ಧಾತು ಸಂವತ್ಸರದಲ್ಲಿ ಚಿತ್ರದುರ್ಗದಲ್ಲಿ ಮಹಾ ಬರಗಾಲ ಇತ್ತು. ಅತಿ ಕಡಿಮೆಯ ಸಸೆಪ್ಟಿಬಿಲಿಟಿ ವ್ಯಾಲ್ಯೂ ನೋಡಿ ಇಲ್ಲಿದೆ, ಇದನ್ನ ತೋರಿಸ್ನಲ್ಲ, ಇದು ನಿಮ್ಮ ಡ್ರೌಟ್ ಪೀರಿಯಡ್. ಈ ಬರಗಾಲದ ಟೈಮ್ನಲ್ಲಿ ಒಬ್ಬರು ಹೆಬ್ಬಾಳ ರುದ್ರಸ್ವಾಮಿಯವರು ಗಂಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು, ಬಡವರು ಬಂದು ಗಂಜಿ ಊಟ ಮಾಡ್ಲಿ ಅಂತ. ಸೊ ಅದು ಒಂದು ಚಾರಿತ್ರಿಕ ಪುರಾವೆ. ಮತ್ತೊಂದು, ಮೈಸೂರಿನ ಯುವರಾಜರು ಚಾಮರಾಜೇಂದ್ರ ಒಡೆಯರ್ ಅವರು 19 ವರ್ಷದವರಿದ್ದಾಗ ಪಟ್ಟ ಏರಿದ್ರು. ಅವಾಗ ಅವರು ಕೆಲವೊಂದು ನಾಗರಿಕರನ್ನ ಕರೆದು ಸನ್ಮಾನ ಮಾಡಿದ್ರು. ಅದರಲ್ಲಿ ನಮ್ಮೂರಿನ ಕಾಶಿ ಅಣ್ಣಪ್ಪ ಶೆಟ್ರು ಒಬ್ರು. ಯಾಕೆ ಸನ್ಮಾನ ಮಾಡೋದು ಅಂದ್ರೆ, ಅವರು ಕೂಡ ಬಡವರಿಗೆ ಅನ್ನದಾನ ಮಾಡಿದ್ರು. ಯಾವಾಗ? ಈ ಬರಗಾಲದಲ್ಲಿ. ಇದು ಎರಡನೇ ಪುರಾವೆ ಬರಗಾಲದ ಬಗ್ಗೆ. ಈಗ ತಾರಾಸೂರು ದುರ್ಗಾಸ್ತಮಾನ ಅನ್ನೋ ಕಾದಂಬರಿಲಿ ಚಿತ್ರದುರ್ಗದ ಮಳೆಯನ್ನ ಹೇಗ್ ಬಣ್ಣಿಸಿದ್ದಾರೆ ಅಂದ್ರೆ, ಆಗೊಮ್ಮೆ ಈಗೊಮ್ಮೆ ಹತ್ತತ್ತು ಬಸವಳಿದವರ ಕಣ್ಣಲ್ಲಿ ಯಾವಾಗ್ಲೂ ಒಮ್ಮೆ ಒಸರುವ ಕಣ್ಣೀರಿನಂತಹ ಜಿನುಗು ಮಳೆ. ಎಷ್ಟು ಸೊಗಸಾಗಿ ಬಣ್ಣನೆ ಮಾಡಿದ್ದಾರೆ ಅಂದ್ರೆ ಅಲ್ಲಿ ದುರದವ್ರಿಗೆ ಗೊತ್ತಾಗತ್ತೆ ಎಷ್ಟು ಮಳೆ ಬರುತ್ತೆ ಅಂತ. ಸೊ ಅವಾಗ್ಲೇ ಹೇಳ್ದೆ 640 ಮಿಲಿಮೀಟರ್ ವರ್ಷಕ್ಕೆ ಬರುವಂತಹ ಮಳೆ. ಇಂಥ ಕಡಿಮೆ ಮಳೆ ಇರುವಂತಹ ಜಾಗದಲ್ಲಿ 1741ನೇ ಇಸ್ವಿಯಲ್ಲಿ ದುರ್ಮತಿ ನಾಮ ಸಂವತ್ಸರದಲ್ಲಿ 28 ದಿನಗಳ ಕಾಲ ಸತತ ಮಳೆ ಆಯಿತು. ಹಾಗಾಗಿ ಜನಗಳು ಇದನ್ನ ಹುಚ್ಚು ಮಳೆ ಅಂತ ಕರೆದ್ರು. ಆಮೇಲೆ ಈ 1741 ಏನಿದೆ, ಇದು ಸೋಲಾರ್ ಇರೇಡಿಯನ್ಸ್ ಮ್ಯಾಕ್ಸಿಮಮ್ ಜೊತೆಗೆ ಕೋರಿಲೇಟ್ ಆಗುತ್ತೆ. ಅದು ಇಲ್ಲಿ ತೋರಿಸ್ತಾ ಇಲ್ಲ ನಾನು. ಆಮೇಲೆ 1640ನೇ ಇಸ್ವಿಯಲ್ಲಿ ಇಲ್ಲೂ ಕೂಡ ಭಾರಿ ಮಳೆ ತೋರಿಸುತ್ತೆ ನಮ್ಮ ಈ ಗ್ರಾಫ್ ಪ್ರಕಾರ, ಹೌದಾ? ಈ ಮಳೆ ಏನಿದೆ ನಮ್ಮ ದೇಶದ ಪಶ್ಚಿಮ ಭಾಗದಲ್ಲಿ
ಮರದ ಉಂಗುರದಿಂದ ಮತ್ತೆ ಬೇರೆ ಬೇರೆ ಪುರಾವೆಗಳಿಂದಲೂ ಕೂಡ ಕಂಡು ಬರುತ್ತೆ. ಈ 1640 ಇಸ್ವಿಯ ಮಳೆ ಏನಿದೆ, ಬರೀ ತಿಮ್ಮಣ್ಣಕ್ಕನ ಕೆರೆ ಅಲ್ಲ, ಥ್ರೂಔಟ್ ಇಂಡಿಯಾ ಭಾರಿ ಮಳೆ ಆಗಿತ್ತು. ಸೊ ಇದೇನಿದೆ, ಈ ತುಂಬಾ ಭಾರಿ ಮೊತ್ತದ ಮಳೆ ಆಗಿದ್ದು ನಿಜ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೇರೆ ಪುರಾವೆಗಳಿಂದ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಇದೇ ಸಮಯದಲ್ಲಿ 1640 ಇಸ್ವಿಯ ಸುಮಾರಿನಲ್ಲಿ ಆಕಳ ಗವಿ ಅಂತ ಒಂದು ಗವಿ ಇದೆ, ಎಲ್ಲಿ ಕಾರವಾರ, ಉಳಿವಿ ಆ ಕಡೆ. ಅಲ್ಲಿ ಮಳೆ ತುಂಬಾ ಆದ್ರಿಂದ ಈ ಸ್ಟಾಲಕ್ಟೈಟ್ ಬೆಳವಣಿಗೆ ಶುರುವಾಯಿತು. ಇದು ಕೂಡ ಒಂದು ಎವಿಡೆನ್ಸ್. ಆಮೇಲೆ ಭಾರತ ಬೇರೆ ಬೇರೆ ಪ್ರದೇಶಗಳಿಂದ ಕೂಡ ನನಗೆ ಮಾಹಿತಿ ತಗೊಂಡು ನಾವು ಕಂಪೇರ್ ಮಾಡಿದೀವಿ. ಎಲ್ಲವೂ ಕೆಲವೆಲ್ಲ ಕೋಯಿನ್ಸೈಡ್ ಆಗುತ್ತೆ ನಮ್ಮ ಇದ್ರ ಜೊತೆ, ಕೆಲವು ಕೋಯಿನ್ಸೈಡ್ ಆಗೋದಿಲ್ಲ. ಕೋಯಿನ್ಸೈಡ್ ಯಾಕಾಗತ್ತೆ ಅಂದ್ರೆ, ಇದು ನಾವೇನು ಹೇಳ್ತಾ ಇದೀವಿ ಇಂಟರ್ಪ್ರಿಟೇಷನ್, ಇದು ಸರಿ ಅಂತ ತೋರಿಸುತ್ತೆ. ಆದ್ರೆ ಪ್ರತಿಯೊಂದು ನಿದರ್ಶನದಲ್ಲೂ ಕೂಡ ಕೋಯಿನ್ಸೈಡ್ ಆಗೋದಿಲ್ಲ. ಅದ್ ಯಾಕಪ್ಪ ಅಂದ್ರೆ, ಮಳೆ ಎಲ್ಲಾ ಕಡೆ ಒಂದೇ ತರ ಬೀಳುವುದಿಲ್ಲ, ಹೌದಾ? ಕೆಲವು ಕಡೆ ಅನಾವೃಷ್ಟಿ ಇರುತ್ತೆ, ಕೆಲವು ಕಡೆ ಅತಿವೃಷ್ಟಿ ಆಗಿರುತ್ತೆ. ಇದು ತಾವೆಲ್ಲ ಕಂಡುಕೊಡಂತ ಸಂಗತಿನೇ. ಇನ್ನು ಹೆಚ್ಚಿಗೆ ಹೇಳಕ್ ಹೋದಿಲ್ಲ. ಕೋರಿಲೇಷನ್ ಕೋಎಫಿಷಿಯೆಂಟ್ಸ್ ನೋಡಿ, ಎಲ್ಲ 0.65, 0.62, 0.61 ಇದೆಲ್ಲ ತುಂಬಾ ಕಂಪೇರಬಲ್ ಇದೆ. ಆಕಳ ಗವಿ ಸ್ಪಿಲದ ಡೇಟಾ ಇದು. ಈಗ ಅರಬಿಯ ಸಮುದ್ರದ ತಳದಿಂದ ಮಣ್ಣನ್ನ ತೆಗೆದು, ಅಂದ್ರೆ ಸೆಡಿಮೆಂಟ್ ಕೋರ್ಸ್ ಅನ್ನು ತೆಗೆದುಬಿಟ್ಟು ನಮ್ಮ CN ಪ್ರಭು ಅವರು ಸಂಶೋಧನೆ ಮಾಡಿದ್ರು. ಇಲ್ಲೂ ಕೂಡ ನಮಗೆ ಪುರಾವೆ ಸಿಗುತ್ತೆ. ಕ್ಲೈಮೇಟ್ ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಮಧ್ಯೆ ಹೊಂದಾಣಿಕೆ ಇದೆ ಅಂತ ಗೊತ್ತಾಗುತ್ತೆ. ಇದ್ರಲ್ಲಿ ನೋಡಿ, ಬಿಳಿ ಇರೋ ಭಾಗ ಎಲ್ಲ ಶೇಡೆಡ್ ಝೋನ್, ಇದು ಗ್ಲೇಷಿಯಲ್ ಪೀರಿಯಡ್ಸ್, ಇದು ಬಿಳಿ ಇರೋದು ಇಂಟರ್ಗ್ಲೇಷಿಯಲ್ ಪೀರಿಯಡ್ಸ್. ಅಂದ್ರೆ ಇದು ತಾಪಮಾನ ಕಡಿಮೆ ಇತ್ತು, ಇದು ಜಾಸ್ತಿ ಇತ್ತು. ನೀವು ನೋಡಿದಂಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಎಲ್ಲ ನೋಡಿ, ಗ್ರೇ ಝೋನ್ ಅಲ್ಲಿ ಒಂಥರ ಇದೆ, ವೈಟ್ ಝೋನ್ ಅಲ್ಲಿ ಇನ್ನೊಂದ್ ತರ ಇದೆ. ಹೆಚ್ಚೇಳಕ್ ಹೋಗೋದಿಲ್ಲ, ಬಟ್ ಪುರಾವೆ ಇದೆ, ಕೋಯಿನ್ಸೈಡ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಇದೆಲ್ಲ ಪ್ರಭು ಅವ್ರದ್ದು ಕೆಲಸ. ಮತ್ತೆ ಅವರು ಪ್ರಭು ಡೇಟಾ ಮೇಲೆ ಸ್ಪೆಕ್ಟ್ರಲ್ ಅನಾಲಿಸಿಸ್ ಮಾಡಿದ್ವಿ. ಸ್ಪೆಕ್ಟ್ರಲ್ ಅನಾಲಿಸಿಸ್ ಅಂದ್ರೆ ಮಳೆ ಯಾವ ಪ್ಯಾಟರ್ನ್ ಅಲ್ಲಿ ಇದೆ, ರಿಪಿಟೇಷನ್ ಆಗುತ್ತಾ ಅನ್ನೋದನ್ನ ತೋರಿಸುತ್ತೆ. ನೋಡಿ, ಇದು 117 ಅಂದ್ರೆ 1,17,000, 42,000, 23,800. ಇದು ಸೈಕ್ಲಿಸಿಟಿ, ಅಂದ್ರೆ ಪ್ರತಿ 24,000ಕ್ಕೊಮ್ಮೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಈ ತರ. ಸೊ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ, ಭೂಮಿಯ ಸುತ್ತ ಸೂರ್ಯನ ಸುತ್ತ ಹೋಗುತ್ತೆ, ಮತ್ತೆ ಭೂಮಿ ರೊಟೇಟ್ ಆಗುತ್ತೆ, ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ತೋರಿಸುತ್ತೆ. ಅದ್ ಬಿಟ್ಬಿಡೋಣ ಈಗ. ನೆಕ್ಸ್ಟ್, ಈಗ ನಮ್ಮ ಸಂಶೋಧನಾ ಪ್ರಶ್ನೆಗೆ ಉತ್ತರ ಏನ್ ಸಿಕ್ತು? ಮಳೆ ಮಾಪಕ ಮಾಹಿತಿ, ರೈನ್ಫಾಲ್ ಡೇಟಾ ನೋಡಿದ್ವಿ, ಚಾರಿತ್ರಿಕ ದಾಖಲೆಗಳನ್ನು ನೋಡಿದ್ವಿ, ಆಮೇಲೆ ಇತರೆ ಪ್ರದೇಶಗಳ ದಾಖಲೆಗಳು ಎಲ್ಲವೂ ಕೂಡ ಸಮರ್ಥನೆ ನೀಡುತ್ತವೆ. ಆದ್ರಿಂದ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿಯನ್ನು ಉಷ್ಣವಲಯದ ಮಳೆಗೆ ಪ್ರಾಕ್ಸಿಯಾಗಿ ಉಪಯೋಗಿಸಬಹುದು ಅಂತ ನಾವು ಹೇಳ್ಬೋದು, ಹೌದಾ? ಇದಕ್ಕೆ ಭೂರಾಸಾಯನಿಕ ಜಿಯೋಕೆಮಿಕಲ್ ಎವಿಡೆನ್ಸ್ ಕೂಡ ಇದೆ. ಐರನ್ ಅಲ್ಯೂಮಿನಿಯಂ ರೇಷಿಯೋ ಇಲ್ಲಿ ನೋಡಿ, ಇದೆಲ್ಲ ಎಷ್ಟು ಪ್ಯಾರಲಲ್ ಇದೆ. ಸಸೆಪ್ಟಿಬಿಲಿಟಿ, ಇದು ಐರನ್ ಅಲ್ಯೂಮಿನಿಯಂ ರೇಷಿಯೋ. ಪ್ಲಾಟಿನಂ ತಗೊಂಡ್ರು ಕೂಡ ಹಾಗೇನೆ ಕೋಯಿನ್ಸೈಡ್ ಆಗುತ್ತೆ. ಆಮೇಲೆ ಕೆಮಿಕಲ್ ವೆದರಿಂಗ್ ಪ್ರಾಕ್ಸಿಸ್ ತಗೊಂಡ್ರೆ ನೋಡಿ, ಇವೆಲ್ಲ ಒಂದೇ ತರ ಟ್ರೆಂಡ್ ಇದೆ. ಇದು ಸಸೆಪ್ಟಿಬಿಲಿಟಿ, ಹಾಗಾಗಿ ಜಿಯೋಕೆಮಿಕಲ್ ಎವಿಡೆನ್ಸ್ ಕೂಡ ಇದೆ ಅಂತ ನಾವು ಹೇಳ್ಬೋದು. ಆಮೇಲೆ ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್ ಅಂತೇಳಿ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡ್ತೀವಿ. ಇದರಿಂದ ನಮ್ಮ ಡೇಟಾ ಏನಿದೆ ಅದರಲ್ಲಿ ಅಡಗಿರುವಂತಹ ಗೂಢಾರ್ಥ ನಮಗೆ ಗೊತ್ತಾಗುತ್ತೆ. ನಮಗೆ 3 ಅಂಶಗಳು, 3 ಫ್ಯಾಕ್ಟರ್ಸ್ ಸಿಕ್ತು. ಮೊದಲನೇದು ಭೂಖಂಡದ ಅಂಶ, ಅಂದ್ರೆ ಕಾಂಟಿನೆಂಟ್ಸ್ ಇಂದ ಬರುವಂತ ಅಂಶ. ಎರಡನೇದು ಪೀಡೋಜೆನಿಕ್ ಅಂಶ, ಆಗ್ಲೇ ಹೇಳಿದ್ವಿ ಪೀಡೋಜೆನಿಸಿಸ್ ಅಂತ, ಅಂದ್ರೆ ಮಳೆ, ಹೆಚ್ಚು ಕಡಿಮೆ ಮಳೆ ಅರ್ಥದಲ್ಲಿ ಹೇಳ್ಬೋದು. ಮೂರನೇದು ಮಣ್ಣಿನಲ್ಲಿರುವ ಕಾರ್ಬನೇಟ್ ಅಂಶ. ಇದು ಮಳೆ ಕಡಿಮೆ ಆದಾಗ ಕಾರ್ಬನೇಟ್ ಸಿಗುತ್ತೆ ಮಣ್ಣಲ್ಲಿ. ಇದು ನೋಡಿ, ಇವತ್ತಿನ ದಿವಸ ಇದು ಹಿಂದಕ್ಕೆ ಹೋಗ್ತಾ ಹೋಗ್ತಾ ಇದು ಕಾಂಪೊನೆಂಟ್ 1, ಕಾಂಪೊನೆಂಟ್ 2 ಮತ್ತೆ ಕಾಂಪೊನೆಂಟ್ 3.
ಇದು ನೋಡಿ, ಇದು ರೈನ್ಫಾಲ್ ಅನ್ನೋದು ಮತ್ತೆ ಈ ಸಸೆಪ್ಟಬಿಲಿಟಿ ಎಷ್ಟು ಹೊಂದಾಣಿಕೆ ಇದೆ ನೋಡಿ, ಹೌದಾ? ಆದ್ರಿಂದ ಈ ಪೀಡೋಜೆನಿಸಿಸ್ ಅಂತ ಏನಿದೆ, ಪೀಡೋಜೆನಿಕ್ ಮ್ಯಾಗ್ನೆಟೈಟ್ ರೈನ್ಫಾಲ್ ಅನ್ನ ಪ್ರತಿಬಿಂಬಿಸುತ್ತೆ ಅಂತ ನಾವು ಹೇಳ್ಬೋದು. ಅದೇ ಸಾಯಿಲ್ ಕಾರ್ಬನೇಟ್ ತಗೊಂಡ್ರೆ ತಿರ್ಗಾ ಮುರ್ಗ ಇದೆ ನೋಡಿ, ಇಲ್ಲಿ. ಹಾಗಾಗಿ ಈ ಪ್ರಿನ್ಸಿಪಲ್ ಕಾಂಪೊನೆಂಟ್ ಅನಾಲಿಸಿಸ್ ಕೂಡ ನಮಗೆ ಸಮರ್ಥನೆ ಕೊಟ್ಟಿದೆ. ಓಕೆ, ಒಟ್ಟಾರೆ ಹೇಳ್ಬೇಕು ಅಂದ್ರೆ ಕಳೆದ 3700 ವರ್ಷಗಳ ಮಳೆಯ ಚರಿತ್ರೆಯನ್ನ ನಾವು ಪುನರ್ರಚಿಸಬಹುದು. ಇದು ಸಸೆಪ್ಟಿಬಿಲಿಟಿ ಕರ್ವ್. ಇದು ಮಳೆಯ ಮೊತ್ತ ಕಡಿಮೆ ಆದ್ರೆ ಸಸೆಪ್ಟಿಬಿಲಿಟಿ ಕಡಿಮೆ ಇರುತ್ತೆ, ಮಳೆ ಮೊತ್ತ ಜಾಸ್ತಿ ಆದ್ರೆ ಸಸೆಪ್ಟಿಬಿಲಿಟಿ ಜಾಸ್ತಿ ಇರುತ್ತೆ, ಹೌದಾ? ಇದನ್ನ ಅವಾಗ್ಲೇ ನೋಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಬರಗಾಲ ಮತ್ತೆ ತುಂಬಾ ಹುಚ್ಚು ಮಳೆ ಪೀರಿಯಡ್ ಅದೆಲ್ಲ ನೋಡಿದ್ವಿ. ಈಗ ಈ ಡೇಟಾ ಆಧಾರದ ಮೇಲೆ ಚಿತ್ರದುರ್ಗದ ಗತ ಹವಾಮಾನ ಅಥವಾ ಮಳೆ ಹೇಗಿತ್ತು ಅನ್ನೋದನ್ನ ನೋಡೋಣ. ಅದರ ಪುನರ್ ನಿರ್ಮಾಣ, ರೀಕನ್ಸ್ಟ್ರಕ್ಷನ್. ಕಳೆದ 100 ವರ್ಷಗಳಲ್ಲಿ ಮಳೆ ಜಾಸ್ತಿ ಆಗಿದೆ. ಇವೆಲ್ಲವೂ ಕೂಡ ಕಡಿಮೆ ಮಳೆ ಇದ್ದಂತ ಪೀರಿಯಡ್ಸ್. ಇವು ಅತಿ ಮಳೆ ಆದಂತಹ ಪೀರಿಯಡ್ಸ್. ಇವು ಅತಿ ಕಡಿಮೆ ಮಳೆಯಾಗಿದ್ದು ಈ ಬರಗಾಲದಲ್ಲಿ, ಅತಿ ಜಾಸ್ತಿ ಮಳೆಯಾಗಿದ್ದು 1640 ಇಸ್ವಿಲಿ, ಆಗ್ಲೇ ಹೇಳಿದ್ನಲ್ಲ. ಆಮೇಲೆ ಈ ಪೀರಿಯಡ್ ನಲ್ಲಿ ಅಂದ್ರೆ 1500ರಿಂದ 2500 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಸೆಮಿ ಎರಿಡಿಟಿ ಇತ್ತು. ಅಂದ್ರೆ ಪೂರ್ತಿ ಶುಷ್ಕ ಅಲ್ಲ, ಸೆಮಿ ಶುಷ್ಕ ವಾತಾವರಣ ಇತ್ತು. ಇನ್ನೂ ಹಿಂದಕ್ಕೆ ಹೋದ್ರೆ 2500 ವರ್ಷಕ್ಕಿಂತ ಇನ್ನು ಹಿಂದೆ ಹೋದ್ರೆ ಇದು ಸ್ಟ್ರಾಂಗ್ ಎರಿಡಿಟಿ ಇತ್ತು. ಅಂದ್ರೆ ಬಹಳ ಶುಷ್ಕವಾದ ಹವಾಮಾನ ಇತ್ತು. ಅಂದ್ರೆ ಮಳೆ ತುಂಬಾ ಕಡಿಮೆ ಇತ್ತು. ಎಷ್ಟು ಕಡಿಮೆ ಇತ್ತು ಅಂತ ಹೇಳಿದ್ರೆ, ಈ ಬರಗಾಲ ಇತ್ತಲ್ಲ ಆ ತರ ಮಳೆ ಇತ್ತು. ಹೆಚ್ಚು ಕಡಿಮೆ ಬರಗಾಲನೇ ಇತ್ತು 2500 ವರ್ಷಗಳ ಹಿಂದಿನ ತನಕ, ಆಯ್ತಾ? ಈಗ ಹವಾಮಾನ ಬದಲಾವಣೆಗೆ ಸಾಂಸ್ಕೃತಿಕ ಪ್ರತಿಕ್ರಿಯೆ ನೋಡೋಣ. ಅಂದ್ರೆ ಕಲ್ಚರಲ್ ರೆಸ್ಪಾನ್ಸ್ ಟು ಕ್ಲೈಮೇಟ್ ಚೇಂಜ್. ಇದು ಚಿತ್ರದುರ್ಗದ ಹತ್ರ ಕಾಣಬರುವಂತಹ ಒಂದು ಕ್ರಾಮ್ಲೆಕ್ ಮೆಗಾಲಿಥಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ನೋಡಿ, ಈ ಕಲ್ಲುಗಳು ಕಾಣಿಸೋ ದೊಡ್ಡ ದೊಡ್ಡ ಕಲ್ಲು ವೃತ್ತಾಕಾರದಲ್ಲಿ ಜೋಡಿಸಿದ್ದಾರೆ. ಇದ್ರ ಒಳಗಡೆ ಬೆರಿಯಲ್ ಗ್ರೌಂಡ್ ಇತ್ತು ಅಂತ ಪುರಾವೆ ಇದೆ. ಜನ ಹೂತಾಕ್ತಿದ್ರು ಹೆಣಗಳನ್ನ, ಅದ್ರ ಜೊತೆಗೆ ಕಾಳು ಅದನ್ನೆಲ್ಲ ಇಡೋರು, ಆಭರಣಗಳನ್ನ ಕೂಡ ಇಟ್ಟು ಮಾಡೋರು. ಇದು ಮೆಗಾಲಿಥಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಬ್ರಹ್ಮಗಿರಿ ಮತ್ತೆ ಚಿತ್ರದುರ್ಗ ಇಲ್ಲೆಲ್ಲ ಸಿಕ್ಕಿರೋದು ಕ್ರಿಸ್ತ ಪೂರ್ವ 2ನೇ ಶತಮಾನದ ಶಾತವಾಹನ ಅವಧಿಯಲ್ಲಿ. ಓಕೆ, ಸೊ ಕ್ರಿಸ್ತ ಪೂರ್ವ 2ನೇ ಶತಮಾನ. ಅದಕ್ಕಿಂತ ಮುಂಚೆ ಯಾಕೆ ಜನ ವಾಸ ಮಾಡ್ತಿರ್ಲಿಲ್ಲ? ಅದಕ್ಕೆ ಕಾರಣ ಇಲ್ಲಿದೆ ನೋಡಿ. ಇದು ಅವಾಗಲೇ ತೋರಿಸಿದ್ದ ಅದೇ ಚಿತ್ರ ಇದು. ಈಗ ಸಸೆಪ್ಟಿಬಿಲಿಟಿ ಅನ್ನೋದು ಗತಕಾಲದ ಮಳೆಯ ಪ್ರಾಕ್ಸಿ ಅಂತ ನಾವು ಒಪ್ಕೊಂಡಾಯ್ತು. ಈಗ 1550 ವರ್ಷಗಳ ಹಿಂದಿನವರೆಗೆ ಇಲ್ಲಿಯವರೆಗೆ ಶುಷ್ಕ ಹವಾಮಾನ ಇತ್ತು. ಶುಷ್ಕ ಹವಾಮಾನ ಇದ್ರೆ ನೀರಿಲ್ಲ ಅಂದ್ರೆ ಯಾರು ಇರೋದಿಲ್ಲ. ಸೊ ವಾಸ ಮಾಡೋದಕ್ಕೆ ತುಂಬಾ ಪ್ರತಿಕೂಲವಾದ ವಾತಾವರಣ, ವೆರಿ ಅನ್ಫೇವರಬಲ್ ಕಂಡೀಷನ್ಸ್. ಹಾಗಾಗಿ ಅಷ್ಟು ಪೀರಿಯಡ್ ನಲ್ಲಿ ಜನ ವಾಸ ಇರ್ತಿರ್ಲಿಲ್ಲ. ಸೊ ನೋಡಿ, ಜನ ವಾಸ ಮಾಡೋದಕ್ಕೂ ಹವಾಮಾನಕ್ಕೂ ಎಷ್ಟು ಒಂದು ಅನ್ಯೋನ್ಯವಾದಂತಹ ಸಂಬಂಧ ಇದೆ ನೋಡಿ. ಇದಷ್ಟೇ ಅಲ್ಲ, ನೀವು ಸಿಂಧೂ ಕಣಿವೆ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತಗೊಂಡ್ರೆ ಹವಾಮಾನ ಬದಲಾವಣೆಯಿಂದಾಗಿ ಅದು ನಶಿಸಿ ಹೋಯ್ತು, ಬೇರೆ ಏನೋ ಕಾರಣದಿಂದ ಅಲ್ಲ. ಆಮೇಲೆ ಜನರು ಅನುಕೂಲವಾದ ವಾತಾವರಣಕ್ಕೆ ವಲಸೆ ಹೋದ್ರು, ಹಂಗಾಗಿ ಇದು ಕೊಲ್ಯಾಪ್ಸ್ ಆಯ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಆಮೇಲೆ ಅಕಾಡಿಯನ್ ಎಂಪೈರ್ ಅದು ಕೂಡ ಅದಕ್ಕೆ ಕಾರಣ ಏನು ಅಂದ್ರೆ, ಅದು ಪತನ ಆಗಿದ್ದಕ್ಕೆ ರಾಜಕೀಯ ಕಾರಣ ಅಲ್ಲ.
ನಿಜವಾದ ಕಾರಣ ಬರ. ಹೆಂಗ್ ಹೇಳ್ತೀವಿ ಬರ ಅಂದ್ರೆ ಈ ಡೇಟಾ ನೋಡಿ, ಈ ಕೋರ್ ನಲ್ಲಿ ತೋರಿಸುತ್ತ ಡಾಲೋಮೈಟ್ ಮತ್ತೆ ಕ್ಯಾಲ್ಸಿಯಂ ಕಾರ್ಬನೇಟ್, ಟೆರಿಜಿನಸ್ ರೇಷಿಯೋ ಇದೆಲ್ಲ ತುಂಬಾನೇ ಜಾಸ್ತಿ ಇದೆ. ಇದೆಲ್ಲ ಬರಗಾಲವನ್ನ ತೋರಿಸುತ್ತೆ. ಆಮೇಲೆ ಮಾಯನ್ ಸಂಸ್ಕೃತಿ, ಮಾಯನ್ ಕಲ್ಚರ್, ಅಲ್ಲೂ ಕೂಡ ಮೊದ್ಲು ಏನ್ ಅನ್ಕೊಂಡ್ರು, ಅದು ಪತನ ಆಗಿದ್ದು ಮೊದ್ಲು ಅನ್ಕೊಂಡಿದ್ದು ಅರಣ್ಯ ನಾಶದಿಂದ, ಡಿಫಾರೆಸ್ಟೇಷನ್ ಇಂದ, ಅಧಿಕ ಜನಸಂಖ್ಯೆಯಿಂದ, ಯುದ್ಧದಿಂದ, ಮತ್ತೆ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ರಾಂತಿಯಿಂದ ಇದು ಪತನ ಹೊಂದಿತು ಅಂತ ಮೊದ್ಲು ಅನ್ಕೊಂಡಿದ್ರು. ಆದ್ರೆ ಕ್ಯಾರಿಯಾಕೋ ಬೇಸಿನ್ ಅದೊಂದು ಸಮುದ್ರದ ಒಂದು ಭಾಗ, ಅಲ್ಲಿ ನಾವು ಹೂಳಿನ ಸಂಶೋಧನೆ ಮಾಡಿದ್ರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಪತನವಾಗಿದ್ದು 150 ವರ್ಷಗಳ ಬರಗಾಲದಿಂದ, 150 ವರ್ಷ ಕಾಲ ಬರಗಾಲ ಇತ್ತು, ಆ ಕಾರಣದಿಂದಾಗಿ ಇದು ಪತನ ಹೊಂದಿತ್ತು. ಆ ಕ್ಯಾರಿಯಾಕೋ ಬೇಸಿನ್ ಸೆಡಿಮೆಂಟ್ಸ್ ಡೇಟಾ ಇಲ್ಲಿದೆ. ಈ ಪ್ಯಾರಾಮೀಟರ್ ಇದೆ ನೋಡಿ, ಇದು ಈ ಟೈಟಾನಿಯಂ ಇದು ತುಂಬಾ ಜಾಸ್ತಿ ಇದೆ ನೋಡಿ. ಇದು ಬರಗಾಲ, ಇದು ಈ ಹಳದಿ ತೋರಿಸಿರೋದೆಲ್ಲ ಬರಗಾಲ. ಈಗ ವರ್ತಮಾನದಲ್ಲಿ ಇವತ್ತಿನ ದಿವಸ ಮನುಷ್ಯ ಪರಿಸರವನ್ನು ಹಾಗೂ ಹವಾಮಾನವನ್ನು ದೊಡ್ಡ ಪ್ರಮಾಣದಲ್ಲಿ ತುಂಬಾ ಪ್ರೊಫೌಂಡ್ ವೇಸ್ ನಲ್ಲಿ ಬದಲಾಯಿಸ್ತಾ ಇದ್ದಾನೆ, ನಾವೆಲ್ಲರೂ ಕೂಡ. ಈ ನಿಟ್ಟಿನಲ್ಲಿ ನಾನೀಗ ಹೇಳಿದಂತಹ ಉದಾಹರಣೆಗಳು ನಮ್ಗೆ ಏನಾದ್ರೂ ಎಚ್ಚರಿಕೆ ನೀಡ್ತವೆಯೇ ಆಲೋಚನೆ ಮಾಡ್ಬೇಕು ನಾವೆಲ್ಲ. ನನಗನ್ಸೋದು ಇವೆಲ್ಲ ಈ ಉದಾಹರಣೆಗಳು ನಮ್ಮನ್ನ ಎಚ್ಚರಿಸ್ಬೇಕು, ಎಚ್ಚರಿಕೆ ನೀಡ್ಬೇಕು, ನಾವು ಎಚ್ಚೆತ್ಕೊಳ್ಬೇಕು, ಪರಿಸರವನ್ನ ಕಾಪಾಡ್ಕೋಬೇಕು ಅಂತ ನನ್ನ ಒಂದು ಅನಿಸಿಕೆ. ನೀವು ಕೂಡ ಈ ಅನಿಸಿಕೆಯನ್ನ ಶೇರ್ ಮಾಡ್ತೀರಂತ ನಾನು ಅನ್ಕೊಂಡಿದ್ದೀನಿ. ಈಗ ಬೇರೆ ಕೆಲವೊಂದು ಕೆರೆಗಳಲ್ಲಿ ಕೂಡ ನಾವು ಸಂಶೋಧನೆ ಮಾಡಿದೀವಿ. ಇದು ಪೂಕೋಟ್ ಸರೋವರ ಕೇರಳದಲ್ಲಿದೆ. ನಮ್ಮ ಇನ್ನೊಬ್ರು ಸ್ಟೂಡೆಂಟ್ ಸಂದೀಪ್ ಅಂತ ಹೇಳಿದ್ರ ಮೇಲೆ ಕೆಲಸ ಮಾಡಿದ್ರು. ಇದು ಕೂಡ ಹೆಚ್ಚಾಗಿ ಮುಂಗಾರು ಮಳೆಯಿಂದಾನೇ ಮಳೆ ಪಡೆಯುತ್ತೆ. ಇಲ್ಲಿ ಮಳೆ ಯಾವ ತರ ಇತ್ತು ನೋಡೋಣ, ಬೇಗ ತೋರಿಸ್ತೀನಿ. ಇವೆಲ್ಲ ಹೈ ರೈನ್ಫಾಲ್ ಇವೆಂಟ್ಸ್. ಮತ್ತೆ ಮುಖ್ಯವಾದ ಅಂಶ ಇಲ್ಲಿ ಏನಪ್ಪಾ ಅಂದ್ರೆ ಮಿಡಿವಲ್ ವಾರ್ಮ್ ಪೀರಿಯಡ್ ಅಂತೇಳಿ, ಇದು ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದು ಇಂಪ್ರಿಂಟ್ ಆಗಿದೆ, ಮುದ್ರಿತವಾಗಿದೆ. ಈ ಕಾಲದಲ್ಲಿ ಮಳೆ ತುಂಬಾ ಕಡಿಮೆ ಇತ್ತು ನೋಡಿ, ಇದು ಮಳೆ ಕಡಿಮೆ ಇದೆ. ಸೊ ನಮ್ಮ ಈ ಪೂಕೋಟ್ ಸರೋವರದ ರೆಕಾರ್ಡ್ ನಲ್ಲೂ ಕೂಡ ಮಳೆ ಕಡಿಮೆ ಇದೆ. ಅಂದ್ರೆ ಎವಿಡೆನ್ಸ್ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಲೋ ರೈನ್ಫಾಲ್ ಪೀರಿಯಡ್ಸ್, ಅತಿ ಕಡಿಮೆ ಇದ್ದದ್ದು ಮಳೆ ಈ ಪೀರಿಯಡ್ ನಲ್ಲಿ. ಇದಕ್ಕೆ ಲಿಟಲ್ ಐಸೇಜ್ ಅಂತ ಹೇಳ್ತಾರೆ. ಇದು ಕೂಡ ಜಾಗತಿಕವಾಗಿ ಕಾಣಸಿಗುವಂತಹ ಒಂದು ಅಂಶ. ಲಿಟಲ್ ಐಸೇಜ್ ಎಲ್ಲಾ ಕಡೆ ರೆಕಾರ್ಡ್ ಆಗಿದೆ, ನಮ್ಮಲ್ಲೂ ಕೂಡ ಇದು ತೋರಿಸುತ್ತೆ. ಹಾಗಾಗಿ ಸಸೆಪ್ಟಿಬಿಲಿಟಿಯಿಂದ ನಾನೇನು ಕತೆ ಹೇಳ್ತಿದ್ದೀನಿ ಅದು ಕಟ್ಟು ಕತೆ ಅಲ್ಲ, ನಿಜವಾದ ಕತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದು ಸೂಳೆಕೆರೆ, ಅದನ್ನ ಈಗ ಶಾಂತಿ ಸಾಗರ್ ಅಂತ ಹೆಸರಿಟ್ರು. ಯಾಕೆಂದ್ರೆ ಸಮಾಜದಲ್ಲಿ ಸೂಳೆ ಅನ್ನೋ ಪದ ಹೇಳಲಿಕ್ಕೆ ಬಹುಶಃ ಮುಜುಗರ ಆಯ್ತು ಅನ್ನೋದಕ್ಕೆ ಶಾಂತಿ ಸಾಗರ್ ಅಂತ ಕರೆದ್ರು. ಇದು ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ, ದಾವಣಗೆರೆ ಹತ್ರ ಬರುತ್ತೆ ಇದು ನೋಡಿ. ಇದು ಬೇರೆ ಬೇರೆ ಮಾಹಿತಿಯೊಂದಿಗೆ ನಾವು ಕಂಪೇರ್ ಮಾಡಿದೀವಿ. ಒಳ್ಳೆ ಡೇಟಾ ಕಂಪ್ಯಾರಿಸನ್ ತುಂಬಾ ಚೆನ್ನಾಗಿದೆ. ಮತ್ತೆ ಮುಖ್ಯವಾದ ಅಂಶ ಏನು ಅಂದ್ರೆ, ಇದು 11,000 ವರ್ಷಗಳ ನಮಗೆ ಹಿಸ್ಟ್ರಿನ ತೋರಿಸುತ್ತೆ. ತಿಮ್ಮಣ್ಣಾಯಕನ ಕೆರೆ 3,500, ಇದು 11,000, ಇನ್ನೂ ಜಾಸ್ತಿ ಹೋಗ್ಬೋದು, ಬಟ್ ನಮ್ಗೆ ಸಿಕ್ಕಿದಷ್ಟೇನೆ. ಮಳೆ ಮೇಲೆ ಸೂರ್ಯನ ಪ್ರಭಾವ ಇದೆ ಅನ್ನೋದನ್ನ ನೋಡೋಣ. ಅದೇ ಆಗ್ಲೇ ಹೇಳಿದ್ನಲ್ಲ, ಈ ಸ್ಪೆಕ್ಟ್ರಲ್ ಅನಾಲಿಸಿಸ್ ಮಾಡ್ಬಿಟ್ಟು ನಾವು ನೋಡ್ತೀವಿ. ಈ ಸೈಕ್ಲಿಸಿಟಿ ಬರುತ್ತೆ, ಕೆಲವೆಲ್ಲ ಪೀರಿಯೋಡಿಸಿಟಿ ಬರುತ್ತೆ, ಅದನ್ನೆಲ್ಲ ಇಲ್ಲಿ ತೋರಿಸಿದೆ. ಇವೆಲ್ಲ ಕೆಲವೆಲ್ಲ ಸೋಲಾರ್ ಸೈಕಲ್ ಜೊತೆಗೆ ಹೊಂದುತ್ತೆ. ಆದ್ರಿಂದ ಸೂರ್ಯನ ಪ್ರಭಾವ ಅಥವಾ ನಿಯಂತ್ರಣ ಖಂಡಿತವಾಗಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಇನ್ನೊಂದು ಅದನ್ನೇ ತೋರಿಸುತ್ತೆ, ಸೋಲಾರ್ ಇನ್ಫ್ಲುಯೆನ್ಸ್ ಹೇಗಿದೆ ಅಂತ ನೋಡಿ. ಕಂಪೇರ್ ಮಾಡಿ, ಇದಕ್ಕೆ ಮತ್ತೆ ಇದಕ್ಕೆ ಅಷ್ಟೊಂದು 1-to-1 ಕೋರಿಲೇಷನ್ ಇಲ್ಲ, ಬಟ್ ತಕ್ಕ ಮಟ್ಟಿಗೆ ಇದೆ. ಇದು ಶಾಂತಿ ಸಾಗರದು, ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದು ಭೂಮಿ ಮೇಲೆ ಬೀಳುವಂತಹ ಸೋಲಾರ್ ರೇಡಿಯೇಷನ್ ಕೆಳಗಿಂದ ಬಂದ್ರೆ ಇದು ಹೆಂಗೆ ಹೋಗ್ತಾ ಇದೆಯೋ, ವೇರಿ ಆಗ್ತಾ ಇದೆಯೋ, ಇದು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಲಿ ಹೋಗ್ತಿದೆ. ಸೊ ಸೂರ್ಯನ ಪ್ರಭಾವ ಇದೆ. ಈ ಕಾರಣಕ್ಕೆ
ನಮ್ಮ ದೇಶದಲ್ಲಿ ಸೂರ್ಯ ನಮಸ್ಕಾರ ಮಾಡ್ತೀವಿ, ಸೂರ್ಯನ್ಗೆ ವಂದನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ನಮ್ಮ ದೇಶ ಹಿಂದೂಗಳಷ್ಟೇ ಅಲ್ಲ, ಕ್ರಿಶ್ಚಿಯಾನಿಟಿಯಲ್ಲಿ, ಈಜಿಪ್ಟ್ ನಲ್ಲಿ, ಬೌದ್ಧ ಧರ್ಮದಲ್ಲಿ, ಮಾಯನ್ ಸಿವಿಲೈಸೇಷನ್ ಅಲ್ಲಿ, ಪೆರುನಲ್ಲಿ, ಇಂಕಾ ಇದರಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಕೂಡ ಸೂರ್ಯನ ಬಗ್ಗೆ ಗೌರವ ತೋರಿಸ್ತಾರೆ, ಪೂಜೆ ಮಾಡ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ಯಾಕಂದ್ರೆ ಸೂರ್ಯ ತುಂಬಾ ಮುಖ್ಯ ನಮಗೆ. ಸೂರ್ಯನಿಂದ ಮಳೆ ಆಗುತ್ತೆ, ಮಳೆಯಿಂದ ಬೆಳೆ ಆಗುತ್ತೆ. ಇದು ಶ್ವೇತಾ ಶೆಟ್ಟಿ ಅಂತೇಳಿ ಇನ್ನೊಬ್ರು ಸ್ಟೂಡೆಂಟ್, ಅವರು ಕೂಡ ಹಿರೇಕೊಳಲೆ ಅಂತೇಳಿ ಒಂದು ಸರೋವರ ಇದೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಲ್ಲಿ, ಅಲ್ಲಿ ಸಂಶೋಧನೆ ಮಾಡಿದರೆ. ಈ ಕಾಲದ ಅಭಾವದಿಂದಾಗಿ ನಾನು ಹೆಚ್ಚಿಗೆ ಹೇಳುವುದಿಲ್ಲ, ಬಟ್ ಅಲ್ಲೂ ಕೂಡ ಇದೇ ತರ ಡೇಟಾ ನಮಗೆ ಸಿಕ್ಕಿದೆ. ಈಗ ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದೆರಡು ಅಗುಳಿ ಚಿಕ್ಕರು ಸಾಕು, ಪ್ರತಿಯೊಂದು ಅಗುಳಿ ಇಚ್ಕೋ ಅವಶ್ಯಕತೆ ಇಲ್ಲ, ಹೌದಾ? ಈಗ ಮುಕ್ತಾಯದ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ನಾನು ಆಗ್ಲೇ ತೋರಿಸಿದ ಹಾಗೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿಯನ್ನು ಉಷ್ಣವಲಯದ ಮಳೆಗೆ ಪ್ರಾಕ್ಸಿಯಾಗಿ ನಾವು ಉಪಯೋಗಿಸ್ಕೋಬಹುದು. ಇದಕ್ಕೆ ಚಾರಿತ್ರಿಕ ದಾಖಲೆಗಳು ಮತ್ತೆ ಇತರೆ ಪ್ರದೇಶಗಳ ಗತ ಹವಾಮಾನ ಮಾಹಿತಿಗಳು ಕೂಡ ಸ್ಪಂದಿಸಿವೆ, ಸಮರ್ಥನೆ ನೀಡಿದವೆ. ತಿಮ್ಮಣ್ಣ ನಾಯಕನ ಕೆರೆಯ ಹೂಳಿನ ಆಧಾರದ ಮೇಲೆ ಚಿತ್ರದುರ್ಗದ ಗತ ಮಳೆಯ ಚಿತ್ರಣವನ್ನು ಮಾಡಲು ಸಾಧ್ಯವಾಯಿತು, ಆಗ್ಲೇ ತೋರಿಸ್ತೇನೆ ನಾನು. ಮುಂಗಾರು ಮಳೆಯ ಮೇಲೆ ಸೂರ್ಯನ ಪ್ರಬಲ ಪ್ರಭಾವವಿದೆ, ಅದಕ್ಕೆ ಸಂಶಯನೇ ಇಲ್ಲ. ಅದೆಷ್ಟೋ ನಾಗರಿಕತೆಗಳು ಮತ್ತೆ ಸಾಮ್ರಾಜ್ಯಗಳು ಹವಾಮಾನದ ಬದಲಾವಣೆಯಿಂದ ನಶಿಸಿ ಹೋಗಿವೆ. ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ವಾತಾವರಣಕ್ಕೆ ಮತ್ತು ಪರಿಸರಕ್ಕೆ ನಾವು ಮಾಡುತ್ತಿರುವ ಹಾನಿಯನ್ನು ಗಮನಿಸಬೇಕಾಗಿದೆ ನಾವು ಇವತ್ತು. ಮುನ್ನೋಟ ಅಂದ್ರೆ ಮುಂದೆ ಯಾವ್ಯಾವ ರೀತಿಯ ಸಂಶೋಧನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಮತ್ತು ಮಳೆಯ ಮಧ್ಯೆ ಸಮನ್ವಯ ಮಾಡೋದು. ಈಗ ನಾನೇನು ತೋರಿಸ್ದೆ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಕಡಿಮೆ ಆದ್ರೆ ಕಡಿಮೆ ಮಳೆ, ಜಾಸ್ತಿ ಆದ್ರೆ ಜಾಸ್ತಿ ಮಳೆ ಅಂತ ಅಷ್ಟೇ ಹೇಳಿದೆ. ಇಷ್ಟು ಸಸೆಪ್ಟಿಬಿಲಿಟಿ ಇದ್ರೆ ಇಷ್ಟು ಮಳೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಾಗುತ್ತಾ? ಅಲ್ಪ ಸ್ವಲ್ಪ ಪ್ರಯತ್ನ ಪಟ್ವಿ, ಅಷ್ಟೊತ್ತಿಗೆ ನಾನು ನಿವೃತ್ತಿ ಹೊಂದಿದೆ, ಮತ್ತೆ ಈ ಕಡೆ ಬಂದೆ. ಸೊ ವಿಜ್ಞಾನಿಗಳು, ನನಗಿಂತೂ ಎಳೆ ವಯಸ್ಸಿನ ಯಾರಾದ್ರೂ ಯುವ ವಿಜ್ಞಾನಿಗಳು ಇದ್ರ ಬಗ್ಗೆ ಪ್ರಯತ್ನ ಪಡ್ಬೋದು, ಇವೆರಡು ಸ್ಕೇಲ್ ಅನ್ನ ಈಕ್ವಿಲೆನ್ಸ್ ಮಾಡ್ಲಿಕ್ಕೆ, ಸಾಟಿ ಮಾಡ್ಲಿಕ್ಕೆ. ಎರಡನೇದಾಗಿ, ದಕ್ಷಿಣ ಭಾರತದಲ್ಲಿ ಸಾವಿರಾರು ಕೆರೆಗಳು, ಸರೋವರಗಳಿದಾವೆ. ಇವೆಲ್ಲವೂ ಕೆರೆ ಸರೋವರಗಳಲ್ಲಿ ನಾವು ಹೂಳು ತೆಗೆದುಬಿಟ್ಟು ಇದೇ ತರ ಸಂಶೋಧನೆ ಮಾಡಿ ಮಾಹಿತಿ ಪಡೆದ್ರೆ ನಮಗೆ ಸಾವಿರಾರು ಗತ ಮಳೆ ಮಾಪಕಗಳು ನಮಗೆ ಲಭ್ಯವಾಗ್ತವೆ. ಅಂದ್ರೆ ಪಾಸ್ಟ್ ರೈನ್ ಗೇಜಸ್ ಆತರ ನಾವು ಕನ್ವರ್ಟ್ ಮಾಡ್ಕೋಬಹುದು. ಇಷ್ಟೊಂದು ನಾವು ಡೇಟಾ ಪಡೆದ್ರೆ, ಇಷ್ಟೊಂದು ಗತ ಮಳೆ ಮಾಪಕಗಳು ಇದ್ದಂಗೆ ನಮಗೆ ಅನ್ಸುತ್ತೆ. ಸೊ ಅಷ್ಟೊಂದು ನಾವು ಡೇಟಾ ತಗೊಂಡ್ಬಿಟ್ಟು ಆಮೇಲೆ ಮ್ಯಾಥಮೆಟಿಕಲ್ ಮಾಡಲಿಂಗ್ಗೆ ಸಹಾಯ ಆಗುತ್ತೆ. ಯಾವುದೋ ಒಂದೆರಡು ಕಡೆ ಮಾಡಿ ನಾವು ಡೇಟಾದಿಂದ ಆ ತರ ಮಾಡಲಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೆಚ್ಚು ಕಡೆ ಮಾಡ್ಬೇಕಾಗಿದೆ. ಸೊ ಮುಂದೆ ಬರುವಂತ ಯುವ ವಿಜ್ಞಾನಿಗಳು ಈ ಎರಡು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮುನ್ನಡೆಸಿದ್ರೆ ಇನ್ನೂ ನಮಗೆ ಸಹಾಯ ಆಗ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಉಪನ್ಯಾಸ ನೀಡಲು ಕೊಟ್ಟ ಆಮಂತ್ರಣಕ್ಕಾಗಿ ಡಾಕ್ಟರ್ ಸಿದ್ದರಾಜ್ ಅವರಿಗೆ ನಮಸ್ಕಾರ. ಈ ಸಂಶೋಧನೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ನನ್ನ ಅಂದಿನ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನದಲ್ಲಿ ಸ್ಥಾನಮಾನ ಪಡೆದಿದ್ದಾರೆ. ಯಾರಿವರು ಅಂದ್ರೆ ಡಾಕ್ಟರ್ CN ಪ್ರಭು, ಡಾಕ್ಟರ್ ಅನೀಶ್ ವರಿಯರ್, ಡಾಕ್ಟರ್ GT ವಿಜಯಕುಮಾರ್, ಡಾಕ್ಟರ್ K ಸಂದೀಪ್, ಡಾಕ್ಟರ್ V ಶ್ವೇತಾ ಶೆಟ್ಟಿ ಹಾಗೂ ನನ್ನ ಸಂಶೋಧನಾ ಸಹೋದ್ಯೋಗಿ ಬೀರ್ಬಲ್ ಸಾಹನಿ ಇನ್ಸ್ಟಿಟ್ಯೂಟ್ನ ಡಾಕ್ಟರ್ B ಶೇಖರ್ ಅವರು. ಇವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಮತ್ತೆ ಈ ಸಂಶೋಧನೆಗೆ ಧನ ಸಹಾಯ ನೀಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋಗೆ, ಅವ್ರದ್ದು GBP ಅಂತ ಇರುತ್ತೆ, ಜಿಯೋಸ್ಫಿಯರ್ ಬಯೋಸ್ಫಿಯರ್ ಪ್ರೋಗ್ರಾಮ್.
ಅದರಲ್ಲಿ ನಮಗೆ ಗ್ರಾಂಟ್ಸ್ ಕೊಟ್ಟಿದ್ರು. ಎಲ್ಲಕ್ಕಿಂತ ಮಿಗಿಲಾಗಿ ಸ್ನೇಹಿತರೆ, ಈ ಉಪನ್ಯಾಸದ ವಿಷಯದಲ್ಲಿ ಆಸಕ್ತಿ ವಹಿಸಿ ಮತ್ತು ನನ್ನ ತೊದಲು ನುಡಿಗಳನ್ನು ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಅಡ್ರೆಸ್ ಹಾಕಿದ್ದೀನಿ. ಇವತ್ತು ಮುಂದೆ ಯಾವಾಗಾರು ಕೂಡ ತಮಗೆ ಬೇಕಾದಲ್ಲಿ ಪ್ರಶ್ನೆಗಳಿದ್ರೆ ಕರೆ ಮಾಡ್ಬೋದು ಅಥವಾ ಇಮೇಲ್ ಕಳಿಸ್ಬೋದು, ಅಥವಾ ಈಗಲೂ ಕೂಡ ತಾವು ಪ್ರಶ್ನೆಗಳನ್ನ ಕೇಳ್ಬೋದು. ನಮ್ಮ ಗ್ರೂಪ್ ನಿಂದ ಪ್ರಕಟಣೆ ಮಾಡಿದಂತ ಕೆಲವು ಸಂಶೋಧನಾ ಪ್ರಬಂಧಗಳು ಈ ಕೆರೆ ಹೂಳಿನ ಮೇಲಿನ ಸಂಶೋಧನೆ ಮಾಡಿದ್ದು. ಪ್ರಶ್ನೆಗಳೇನಾದ್ರು ಇದ್ರೆ ಸರ್, ಇದೆಲ್ಲ ತಮ್ಮ ರಿಸರ್ಚ್ ವರ್ಕ್ ಎಲ್ಲ ಬಹುಶಃ ಪೆಲಿಯಂಟಾಲಜಿಗೆ ಸಂಬಂಧಪಟ್ಟದ್ದು. ವೀರಭದ್ರಸ್ವಾಮಿ ಇನ್ಸ್ಟಿಟ್ಯೂಟ್ ಇದು ಮಾಡಿದ್ರಿ, ಮತ್ತೆ ನೀವು ಕೆರೆಯ ಮಣ್ಣಿನ ಇದನ್ನ ತೆಗೆದುಕೊಂಡು ಅದನ್ನ ಸಂಶೋಧನೆಗೆ ಒಳಪಡಿಸಿ ಇದು ಮಾಡ್ತಕ್ಕಂಥದ್ದು. ಬಟ್ ಆಂಥ್ರೋಪೋಜೆನೆಟಿಕ್ ಆಕ್ಟಿವಿಟಿ ಇರ್ತವಲ್ಲ, ಆಂಥ್ರೋಪೋಜೆನಿಕ್. ಹಲೋ, ಕೇಳಿಸ್ತಾ ಇದೆಯಲ್ಲ ಸರ್? ಕೇಳಿಸುತ್ತೆ ಹೇಳಿ. ಹಲೋ ಕೇಳಿಸುತ್ತೆ ಹೇಳಿ ಸರ್. ಈಗ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಇರ್ಲಿಲ್ಲ, ಈಗ ಆ ತರದ ಬರೀ ನ್ಯಾಚುರಲ್ ಇದು ಆಕ್ಟಿವಿಟೀಸ್ ಗಳು ಮಾತ್ರ ನಡೀತಾ ಇದ್ದು. ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಇಲ್ಲ ಅಂದಾಗ ತಾವು ಹೇಳಿದಾಗೆ ಸೆಡಿಮೆಂಟ್ಸ್ ಬರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ, ಈ ತರ ತಂತ್ರಗಳನ್ನ ಬಳಸ್ಕೊಂಡು ನೀವು ಇದನ್ನ ಅಸೆಸ್ ಮಾಡ್ಬೋದು ಪಾಸ್ಟ್ ಕ್ಲೈಮ್ಯಾಟಿಕ್ ಹಿಸ್ಟ್ರಿನ ಅಂತ. ಈಗ ನಾವು ಸ್ಯಾಂಪಲ್ ನ ಎಲ್ಲಿಂದ ಆರಿಸ್ಕೊಂತೀವಿ ಅನ್ನೋದ್ರ ಮೇಲೆ ನಾವು ಯಾವ ರೀತಿಯ ಫಲಿತಾಂಶ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಈಗ ಪಾಸ್ಟ್ ಕ್ಲೈಮೇಟ್ ಬಗ್ಗೆ ನಾನು ಸ್ಟಡಿ ಮಾಡ್ಬೇಕು ಅಂದ್ರೆ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಇರಬಾರ್ದು. ಪ್ರಿಸ್ಟೀನ್ ಏರಿಯಾ ಅಂತ ಏರಿಯಾಕ್ಕೆ ಹೋಗಿ ನಾವು ಸ್ಯಾಂಪಲ್ ಪಡಿಬೇಕು. ಇದೇ ಮ್ಯಾಗ್ನೆಟಿಕ್ ಟೆಕ್ನಿಕ್ಸ್ ನಿಂದ ನಾವು ಪೊಲ್ಯೂಷನ್ ಸ್ಟಡಿ ಮಾಡ್ಬೇಕು ಅಂದ್ರೆ ಅದು ಕೂಡ ಸಾಧ್ಯ ಇದೆ, ಅದು ಕೂಡ ಮಾಡಿದೀವಿ ನಾವು. ಸೊ ನಾವು ಎಲ್ಲಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಹೇಳಿ. ನಾನು ಈ ವಿಷಯ ಯಾಕೆ ಹೇಳಿದೆ ಅಂತಂದ್ರೆ, ಬಹಳಷ್ಟು ಕೆರೆಗಳು ನಮ್ಮಲ್ಲಿ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಲೇಕ್ಸ್, ಆರ್ಟಿಫಿಷಿಯಲ್ ಟ್ಯಾಂಕ್ಸ್, ಮನುಷ್ಯ ನಿರ್ಮಿತವಾಗಿರುತ್ತೆ, ಮ್ಯಾನ್ ಇಂಜಿನಿಯರ್ಡ್ ಟ್ಯಾಂಕ್ಸ್ ಆಗಿರೋದ್ರಿಂದ ಅವರು ಮನುಷ್ಯ ಕಟ್ತಾನೆ ಅಂದ್ರೆ ತರ ಪರ್ಪಸ್ ಬಳಸ್ಕೊಳ್ತಾ ಡಿಸಿಲ್ಟೇಷನ್ ಆಕ್ಟಿವಿಟೀಸ್ ಕಂಟಿನ್ಯೂಸ್ ನಡೀತಾ ಹೋಗುತ್ತೆ. ಅವ್ರ ಅಂತ ಕೆರೆಗಳಿಂದ ಪ್ರಯೋಜನ ಆಗೋದಿಲ್ಲ. ಸರ್ ಒಂದ್ ನಿಮಿಷ, ನಾನೀಗ ಈ ಸಂಶೋಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ನಲ್ಲ ತಿಮ್ಮಣ್ಣಾಯಕನ ಕೆರೆ, ಡಾಕ್ಟರ್ ಬಿ.ಪಿ. ರಾಧಾಕೃಷ್ಣ ಅಂತೇಳಿ ಹೆಸರು ಕೇಳಿದಾರ? ಕೇಳಿದೀವಿ ಸರ್. ತುಂಬಾ ಪ್ರಸಿದ್ಧವಾದ ಭೂವಿಜ್ಞಾನಿಗಳು ನಮ್ಮ ದೇಶದ. ಪುಟ್ಟಯ್ಯ ಮಗ, ಅವ್ರ ಮಕ್ಕಳು. ಹೌದು, ಪುಟ್ಟಯ್ಯವ್ರ ಮಕ್ಕಳು. ಸೊ ಅವ್ರ ಹತ್ರ ನಾನು ಪ್ರಸ್ತಾಪನೆ ಮಾಡಿದೆ, ಈ ತರ ರಿಸರ್ಚ್ ಮಾಡ್ತಿದೀವಿ ಸರ್ ಅಂತ. ಅವ್ರೇನಾದ್ರು ಗೊತ್ತಾ? ಬಿ.ಪಿ. ಅವರು. ಹಲೋ, ಬಿ.ಪಿ. ರಾಧಾಕೃಷ್ಣ ತುಮಕೂರವರಲ್ಲ ಸರ್? ಕೇಳಿಸಲ್ಲ, ಏನಂದ್ರಿ? ಬಿ.ಪಿ. ರಾಧಾಕೃಷ್ಣ ಅಂದ್ರೆ ತುಮಕೂರು ಕಡೆಯವರಲ್ವ ಸರ್? ಇಲ್ಲ, ಬೆಂಗಳೂರಿನವರೇ. ಬೆಂಗಳೂರು ಪುಟ್ಟಯ್ಯ ರಾಧಾಕೃಷ್ಣ, ಬಿ.ಪಿ. ರಾಧಾಕೃಷ್ಣ. ಅವ್ರೇನ್ ಹೇಳಿದ್ರು ಗೊತ್ತಾ? ಕರೆಕ್ಟ್, ಹೌದು. ಅವ್ರೇನ್ ಹೇಳಿದ್ರು ಗೊತ್ತಾ? 3,500 ಹೆಂಗ್ರೆ ಸಾಧ್ಯ? ತಿಮ್ಮಣ್ಣಾಯಕನ ಕೆರೆ ತಿಮ್ಮಣ್ಣಾಯಕ ಕಟ್ಸಿದ್ದು ಏನೋ ಒಂದು 500-400 ವರ್ಷ ಅಂತ ಹೇಳೋರು. ಸೊ ಎಲ್ಲಾರ ಮನಸ್ಸಿನಲ್ಲೂ ಕೂಡ ಇದು ಒಂದು ತಪ್ಪು ಕಲ್ಪನೆ ಇದೆ. ಟ್ಯಾಂಕ್ಸ್ ಏನಿದೆ ಅದು ತುಂಬಾ ರೀಸೆಂಟ್ ಆಗಿ ಅಂತ ಜನ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಏನು ತರ್ಕ ಕೊಟ್ಟೆ ಅಂದ್ರೆ ಬಿ.ಪಿ. ಅವರಿಗೆ, ನೋಡಿ ಸರ್, ತಿಮ್ಮಣ್ಣಾಯಕ ಬಂಡ್ ಕಟ್ಸಿರ್ಬೋದು, ಬಂಡ್ ಎಲ್ಲಿ ಕಟ್ಸ್ತಾ? ನೀರಲ್ಲಿ ನಿಲ್ತಿತ್ತು ಅಲ್ಲಿ ಮಾತ್ರ ಕಟ್ಲಿಕ್ಕೆ ಸಾಧ್ಯ. ಈ ಗುಡ್ಡದ ಮೇಲೆ ಯಾರು ಬಂಡ್ ಕಟ್ಟೋದಿಲ್ಲ, ಹೌದಾ? ಸೊ ಕೆರೆ ಮೊದಲೇ ಇತ್ತು, ತಿಮ್ಮಣ್ಣಾಯಕ ಅಲ್ಲಿ ಬಂಡ್ ಕಟ್ಟಿಸ್ತಾ. ಹಾಗೆ ಎಷ್ಟೊಂದು ಟ್ಯಾಂಕ್ಸ್ ಕೂಡ ಇವತ್ತು ಕೆರೆ ಇದ್ದ ಜಾಗದಲ್ಲಿ ನಾವು ಬಂಡ್ ಕಟ್ಟಿದೀವಿ. ಓಕೆ, ಇದು ನನಗೆ ಅನ್ಸಿದ ಒಂದು ಅಂಶ. ಬಟ್ ಈ ತರದ ರಿಸರ್ಚ್ ಗಳಿಗೆ, ಈ ತರದ ಸಂಶೋಧನೆಗೆ ತಾವು ಹೇಳಿದ ಹಾಗೆ ಮಾನವ ಚಟುವಟಿಕೆಗಳು ಇಲ್ಲದೆ ಇರತಕ್ಕಂಥದ್ದು ಐಡಿಯಲ್, ಆದರ್ಶವಾದಂತಹ ಜಾಗಗಳು. ಹೌದು. ಇನ್ನೊಂದು, ಈಗ ಮಾನವೀಯ ಚಟುವಟಿಕೆಗಳು ಆಗಿದ್ರು ಕೂಡ ಕಳೆದ ಒಂದು 2 ಶತಮಾನದಲ್ಲಿ ಮಾತ್ರ ಇವೆಲ್ಲ ಜಾಸ್ತಿ ಇದೆ. ಸೊ ಅಲ್ಲಿಯವರೆಗೆ ಇದು ಕ್ಲೈಮ್ಯಾಟಿಕ್ ಡೇಟಾ ಕೊಡುತ್ತೆ. ಕಳೆದ 200 ವರ್ಷ ಮಾತ್ರ ಮಿಕ್ಸಪ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. 200 ಯಾತಕ್ಕೆ ಅಂದ್ರೆ, ಈಗ ಕೆರೆ ಹೂಳಿನ ಎತ್ತುವಾಗ 8, 7 ಅಡಿ 6 ಅಡಿ 7 ಅಡಿ ಎತ್ತು ಬಿಡ್ತಾರ ಸರ್. ಹೂಳನ್ನ ತೆಗೆದ್ಬಿಟ್ಟು ಆಚೆ ಮುಗೀತು, ಕತೆ ಮುಗೀತು, ಕತೆ ಎಲ್ಲ ಕಿತ್ಕೊಂಡು ಹೋಯ್ತು. ಹೂಳು ತೆಗೆದಿರಬಾರ್ದು.
ಅದ್ರ ಕತೆ ಹೇಳ್ಬೇಕು ಅಂತಂದ್ರೆ ಕತೆ ಹೂಳು ಯಾರು ಅನ್ಡಿಸ್ಟರ್ಬ್ಡ್ ಆಗಿ ಉಳಿದಿರ್ಬೇಕು ಆ ಹೂಳು ಅಲ್ಲೇ ಅಂತ ಸಂದರ್ಭಗಳ ಮಾತ್ರ ಸಾಧ್ಯತೆ. ಹೂಳು ಅದೆಲ್ಲ ತೆಗೆದಿರಬಾರ್ದು, ಡಿಸ್ಟರ್ಬ್ ಆಗಿರ್ಬೋದು. ನಿಜ. ಯಾರಾದ್ರೂ ಬೇರೆಯವರು ಪ್ರಶ್ನೆಗಳನ್ನ ಕೇಳಿದ್ರೆ ಮತ್ತೇನಾದ್ರು ಪ್ರಶ್ನೆ ಇದ್ರೆ? ಸರ್ ಉಪನ್ಯಾಸ ಚೆನ್ನಾಗಿತ್ತು. ನಮಗೆ ಇದು ಬಹಳ ಹೊಸ ವಿಷಯದಾಗ ಕಾಣಿಸ್ತು. ಇದು ಯಾರು? ಪ್ರಸನ್ನ ಕುಮಾರ್ ಯಾರಿದ್ದು? ಸರ್ ಮುನೀಶ್ ವರ್ಣ ಮಾತಾಡ್ತಾ ಇದ್ದೀನಿ ಸರ್. ಓ ನಮಸ್ಕಾರ. ನಮಸ್ತೆ ಸರ್. ಮುನೀಶ್ ಶಿವಣ್ಣ ಅವರು ಅಂತ ಪ್ರಸನ್ನ ಕುಮಾರ್ ತರನೇ ಕಾಣಿಸ್ತೀರಾ? ಮಂಡ್ಯ PS ಕಾಲೇಜ್. ಇಲ್ಲ ಸರ್, ಮಂಡ್ಯದಲ್ಲಿ ಇದ್ದೆ ನಾನು ಸಿದ್ದರಾಮಯ್ಯ ಅವ್ರ ಇದ್ ಕಾಲದಲ್ಲಿ. ಓಕೆ. ನಾನ್ ಫಾರೆಸ್ಟ್ ಮ್ಯಾನ್ ಬೇಸಿಕಲಿ. ಬಟ್ ನಮಗೆ ಇದು ಒಂದು ಆಯಾಮದಿಂದ ಮಳೆಯನ್ನ ಅಳಿಬಹುದು ಅಂತೇಳಿ ನಮ್ಗೆ ಗೊತ್ತಿರಲ್ಲ ಸರ್. ತುಂಬಾ ಹೊಸ ವಿಷಯ ಇದು. ತುಂಬಾ ವೈಜ್ಞಾನಿಕವಾಗಿ ಮಾಡಿದಿರಿ ತಾವು. ತುಂಬಾ ಖುಷಿ ಆಯ್ತು ಸರ್ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇದು ಆಕ್ಚುಲಿ ತುಂಬಾ ಹೊಸದಲ್ಲ ಇದು. ಕೆಲಸ ಮಾಡಿದ್ದು ಅಲ್ಲ ಒಂದು 15-20 ವರ್ಷದ ಕೆಳಗೆ ಇದು. ಆದ್ರೆ ಇವತ್ತು ಮಾತಾಡ್ತಿದ್ದೀನಿ ಅಷ್ಟೇನೆ. ಯಾಕಂದ್ರೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಅನ್ನೋ ಕಾರಣದಿಂದ ಆಯ್ಕೊಂಡು ನಾನು ಇವತ್ತು ಮಾತಾಡಿದ್ದೀನಿ. ಹಳೆ ಕತೆ ಹೊಸದಾಗಿ ಹೇಳ್ತಿದ್ದೀನಿ ಅಷ್ಟೇನೆ. ಹೇಳಿ. ತುಂಬಾ ಸಂತೋಷ ಸರ್, ಚೆನ್ನಾಗಿತ್ತು. ಹಲೋ. ಹಾ ಹೇಳಿ. ನಮಸ್ಕಾರ. ನಾಡಗೌಡ ಮಾತಾಡೋದು, ಧಾರವಾಡ. ನಮಸ್ಕಾರ ನಾಡಗೌಡ್ರು ಸರ್. ನಮಸ್ಕಾರ ಸರ್. ಅಲ್ಲ ನೀವು ಅಲ್ಲ ಸರ್, ನೀವು ತೊದಲ್ ನುಡಿ ಅಂತೀರಿ ಸರ್. ಎಷ್ಟು ಚೆನ್ನಾಗಿ ಫ್ಲೋ ಹೇಗಿತ್ತು. ಒಳ್ಳೆ ಚೆನ್ನಾಗಿದ್ರೆ ಇಲ್ಲ ಸರ್, ದಟ್ ಇಸ್ ಅದು ಅಲ್ಲ ಸರ್. ನಿಮ್ ರಿಯಲಿ ವೆರಿ ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್ ನೀವು ಕನ್ನಡ. ತಕ್ಕ ಮಟ್ಟಿಗೆ. ಇಲ್ಲ ಸರ್, ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮ್ನ ಎನ್ಲೈಟ್ ಮಾಡಿದ್ರಿ. ಒಟ್ಟೆ ಓವರ್ ಆಲ್ ಎನ್ವಿರಾನ್ಮೆಂಟಲ್ ಇದ್ರ ಬಗ್ಗೆ ತುಂಬಾ ಧನ್ಯವಾದ ಸರ್. ನಮ್ ಕರ್ತವ್ಯ ಅಲ್ವಾ ವಿಜ್ಞಾನಿಗಳಾಗಿ? ಅಲ್ಲ ಕರ್ತವ್ಯ ಸರಿ ಸರ್, ಎಲ್ಲರಿಗೂ ಎಲ್ಲಿರ್ತದೆ ಕರ್ತವ್ಯ ನಿಭಾಯಿಸೋರು ಎಷ್ಟು ಜನ ಸರ್? ಅಪರೂಪ, ಬಳ್ಳನಿಕೆಯಲ್ಲಿ ಅನಿಸ್ಬೋದು ಅಷ್ಟೇ. ಕರ್ತವ್ಯ ಮಾಡ್ಬೇಕು, ಕಾಯಕ ಮಾಡ್ಬೇಕು. ಬಸವಣ್ಣ ಹೇಳಿದ್ನಲ್ಲ ಕಾಯಕ. ಅಲ್ಲ ಸರಿ ಸರ್, ಹೇಳಕ್ಕಷ್ಟೇ. ಈಗ ಎಲ್ಲರಿಗೂ ಯಾರು ಮಾಡ್ತಾರೆ ಹೇಳಿ ಸರ್? ನೀವು ಒಬ್ರೆ ಈಗ ನಮ್ಮ ಈ ಫೀಲ್ಡ್ ಅಲ್ಲಿ ಕಾಣೋರಂದ್ರೆ ನೀವು ಅಷ್ಟೇ ನೋಡಿ ಸರ್. ಥ್ಯಾಂಕ್ ಯು ಸರ್, ಒಳ್ಳೆ ಧನ್ಯವಾದ ಸರ್, ಬಹಳ ಚೆನ್ನಾಗಿತ್ತು. ನಿಮ್ ಮನಸ್ಸು ಒಳ್ಳೇದಷ್ಟೇ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಶಿವಕುಮಾರ್ ಬಂದಿದ್ರು. ಶಿವಕುಮಾರ್ ಇದ್ದಾರ? ಯಾರು ಹೇಳ್ರಿ? ಸಂಡೂರ್ ಶಿವಕುಮಾರ್ ಬೆಂಗಳೂರಲ್ಲಿ ಇದ್ದಾರೆ. ಆಕ್ಚುಲಿ ಶಿವಕುಮಾರ್ನ ನೆನೆಸ್ಬೇಕು. ಯಾಕಂದ್ರೆ ಅವರೇ ಈಗ ನನಗೆ ಕಳ್ಸಿದ್ರಿ ಇದರಲ್ಲಿ ವಾಟ್ಸಪ್ ಅಲ್ಲಿ. ಈ ತರ ಇದೆ, ಸ್ವಲ್ಪ 8 ಗಂಟೆಗಿದೆ ಅಂತ ಹೇಳಿ. ನಾನು ಇದನ್ನ ನೋಡಿದ್ದು 6:15. ಆಮೇಲೆ ಕನೆಕ್ಟ್ ಮಾಡಿದೆ, 8 ಗಂಟೆಗೆ ಆಗ್ಲಿಲ್ಲ. ಆಮೇಲೆ ಒಂದು 10 ಮಿನಿಟ್ಸ್ ಲೇಟ್ ಆಯ್ತು ಅವ್ರು ಬರೋ ಸಲುವಾಗಿ. ಅದೇ ಶಿವಕುಮಾರೇ ಹೇಳಿದ್ರಿ. ನನ್ ಕೂಡ ಸಂಪರ್ಕದಲ್ಲಿ ಇದಾರ್ರಿ ಶಿವಕುಮಾರ್. ರೆಗ್ಯುಲರ್ ಆಗಿ ನಾವು ಮಾತಾಡ್ತೀವಿ ಚೆನ್ನಾಗಿ. ಇದು ಗುಡ್ ಫ್ರೆಂಡ್ ಆಫ್ ಮೈಂಡ್, ಒಳ್ಳೆ ಸ್ನೇಹಿತ ನಮಗೆ ಮೊದ್ಲಿಂದನು. ನಮಸ್ತೆ ಸರ್. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಶ್ರೀಕಂಠೇಶ್ವರ ಸ್ವಾಮಿ ಅವರು ಇದ್ದಾರೆ ಸರ್ ಇದರಲ್ಲಿ. ನಮಸ್ಕಾರ ಸ್ವಾಮಿ ಅವರೇ. ಮಾತಾಡ್ತಾ ಇಲ್ಲ ಅವರು. ಗೊತ್ತೇ ಅಲ್ಲ ಸರ್ ತಮ್ಗೆ ಶ್ರೀಕಂಠೇಶ್ವರ ಸ್ವಾಮಿ? ಗೊತ್ತೇಳ್ರಿ. ನಾವು ಒಂದು ಟೀಚರ್ ಟ್ರೈನಿಂಗ್ ವರ್ಕ್ಶಾಪ್ ಮಾಡಿದ್ವಿ, ಅದಕ್ಕೆ ಅವ್ರು ತುಂಬಾ ಸಹಾಯ ಮಾಡಿದ್ರು. ಅಲ್ಲಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಅದ್ರ ವತಿಯಿಂದ ತುಂಬಾ ಸಹಾಯ ಮಾಡಿದ್ರು. ತುಂಬಾ ಪರಿಚಯ ಇದೆ. ಹೀಗಾಗಿ ನೋಡಿ, ನಾವೇನೋ ಕೆಲಸ ಮಾಡಕ್ ಹೊರಟಾಗ ಬೇರೆಯವರು ಸಹಾಯ ಮಾಡ್ತಾರೆ, ತುಂಬಿಸ್ತಾರೆ. ಹೀಗಾಗಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. Sir, good evening. Actually, Dr. Shankar sir, it was a very good, actually more technical lecture, sir, compared to the general public. It is a more technical speech you have given, and definitely it will be helpful to the others also, sir, because magnetic environmental magnetism ಮತ್ತೆ ಇದೆಲ್ಲ ಸಸೆಪ್ಟಬಿಲಿಟಿ ಇದೆಲ್ಲ ಕೂಡ ಓಲ್ಡ್ ಥಿಂಗ್ ಆದ್ರೂ ಕೂಡ ಈಗ ಯಂಗ್ಸ್ಟರ್ಸ್ ಯಾರಿದ್ದಾರೆ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋರ್ಗೆ ದಿಸ್ ವಿಲ್ ಬಿ ಐ ಓಪನಿಂಗ್ ಲೆಕ್ಚರ್.
ಬಟ್ ಇತ್ತೀಚಿನ ದಿನಗಳಲ್ಲಿ ಐ ಥಿಂಕ್ ಜಿಯಾಲಜಿ ಗಾನ್ ಟು ದಿ ಬ್ಯಾಕ್ ಎಂಡ್ ಅಂಡ್ ಅದರ್ ಏರಿಯಾಸ್ ಅಲ್ಲಿ ಇವರೆಲ್ಲ ಎನ್ವೈರನ್ಮೆಂಟಲ್ ಯಾರು ಇರ್ತಾರೆ ಅವರೆಲ್ಲ ಈ ತರದನ್ನೆಲ್ಲ ಸ್ಟಡೀಸ್ ಮಾಡ್ಬೇಕು ಅಂತ ಹೇಳಿ ಅನ್ಸುತ್ತೆ ಸರ್. ಈ ತರ ಅದಕ್ಕೆ ತಾವೆಲ್ಲ ಇದೀರ, ತಾವೆಲ್ಲ ಗೈಡ್ ಮಾಡ್ಬೋದು. ಆಮೇಲೆ ಅದನ್ನೇ ಸ್ವಲ್ಪ ಈ ತರದ ಈ ತರ ಎನ್ವೈರನ್ಮೆಂಟಲ್ ಆಸ್ಪೆಕ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋಂತ ಯಂಗ್ಸ್ಟರ್ಸ್ ಬರ್ಬೇಕು ಸರ್. ನಾಟ್ ಜಿಯಾಲಜಿ ಅಂತಲ್ಲ, ಬೇರೆ ಅದರ್ ಸಬ್ಜೆಕ್ಟ್ಸ್ ಅಲ್ಲೂ ಇದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. But I heard your lecture. It was very good, sir. And some of the points I have noted down also in my diary. Thank you. ಆದ್ರೆ ನಿಮ್ಮ ಫೀಡ್ಬ್ಯಾಕ್ ನನಗೆ ಸಹಾಯ ಮಾಡುತ್ತೆ, ಯಾಕಂದ್ರೆ ಇದು ಸ್ವಲ್ಪ ಟೆಕ್ನಿಕಲ್ ಇತ್ತು, ಜನಸಾಮಾನ್ಯರಿಗೆ ಹೌದೌದು ನುಂಗುವಂತ ತುತ್ತಲ್ಲ ಇದು. Actually, it's a very good technical lecture for the university and college students ಗೆ ಬಹಳ ಚೆನ್ನಾಗಿದೆ. ಬಟ್ ಏನಂತಂದ್ರೆ ಇವ್ರು ಸಿದ್ದರಾಜು ಅವರು ಪಾಪ ಪಾಪ್ಯುಲರ್ ಲೆಕ್ಚರ್ಸ್ ಆರ್ಗನೈಸ್ ಮಾಡಿಸ್ತಾರೆ. ಒನ್ಸ್ ಇನ್ ಅ ವೇ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಸರ್. ಯಾಕೆಂತಂದ್ರೆ ಈ ತರದ್ದು ಕೂಡ ಮುಂಚೆ ಇದನ್ನ ಈ ತರದ್ ಮಾಡಿದ್ರೆ ಅಟ್ ಲೀಸ್ಟ್ ವಿ ಕೇಮ್ ಟು ನೋ ದಟ್ ದಿ ಹಿಸ್ಟ್ರಿ ಆಫ್ ದಿ ಟ್ಯಾಂಕ್ಸ್ ಈ ತರದ್ದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ. ವೆರಿ ಗುಡ್ ಸರ್. ಐ ವಿಲ್ ಕಂಗ್ರಾಚುಲೇಟ್ ಯು ಸರ್ ಫಾರ್ ಡೆಲಿವರಿಂಗ್ ಟೆಕ್ನಿಕಲ್ ಟಾಕ್ ಆಫ್ಟರ್ ಲಾಂಗ್ ಟೈಮ್, ಬಿಕಾಸ್ ಐ ಹರ್ಡ್ but this is a new concept now I heard, sir. Thank you, sir. Thank you very much, sir, for thank you. Your easy. ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು ಮಾಡಿರೋ ಕೆಲಸ ನಾವು ಮಿಸ್ಗೈಡ್ ಮಾಡಿದ್ವಿ ಅಷ್ಟೇನೆ ಅವ್ರನ್ನ. ಏನಾದ್ರೂ ಬೇಕಾಗತ್ತಲ್ಲ ಸರ್, ಬೇಕಾಗತ್ತಲ್ಲ. I will congratulate you, sir. We will meet sometime. ಎಲ್ಲರೂ ಒಟ್ಟಿಗೆ ಮಾಡಿ ಸೇರಿ ಮಾಡಿದಂತ ಕೆಲಸ ಇದು. ನೀವ್ ಹೇಳಿದ್ದೆಲ್ಲ ಎಲ್ಲರಿಗೂ ಸಲ್ಲುತ್ತೆ. ಹೌದು ಸರ್. ಎಲ್ಲರೂ ಕೊಟ್ಟ ಕಂಗ್ರಾಚುಲೇಷನ್ಸ್ ಪೂರ್ತಿ ತಂಡಕ್ಕೆ ಸಲ್ಲಬೇಕು. ಅದು ನಾನು ಒಬ್ಬನಿಗೆ ಅಲ್ಲ, ನಾನ್ ಬರೀ ಮೌತ್ ಪೀಸ್ ಅಷ್ಟೇನೆ, ಅವರೆಲ್ಲರ ಪರವಾಗಿ ನಾನು ಮಾತಾಡಿದ್ದೀನಿ. ಹೌದೌದು. ಇಲ್ಲ ಆದ್ರೂ ಕೂಡ ಅವರೆಲ್ಲ ಸ್ಟೂಡೆಂಟ್ಸ್, ದೇ ಹ್ಯಾವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯು ಅಂಡ್ ಯು ಆಲ್ಸೋ. ಅವರಿಂದಲೂ ಕೂಡ ನಾನು ಕಲ್ತಿದ್ದೀನಿ. ಹೌದೌದು. ನಾವು ಗೈಡ್ ಅಂತೇಳಿ ನಾವು ಸರ್ವಜ್ಞರಲ್ಲ, ನಾವು ಕೂಡ ಅವರಿಂದ ಕಲ್ತಿದ್ದು, ಇನ್ನೂ ಕಲಿಯೋದು ಬೇಕಾದಷ್ಟಿದೆ. ಒನ್ಸ್ ಎ ಟೀಚರ್ ಆಲ್ವೇಸ್ ಎ ಸ್ಟೂಡೆಂಟ್ ಅಂತ ಹೇಳ್ತಾರೆ. ಕರೆಕ್ಟ್. ಐ ಆಮ್ ವೆರಿ ಹ್ಯಾಪಿ ಸರ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಪ್ರಭು, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಈಗನ್ನ ಹೇಳ್ತಿದ್ರಲ್ಲ ಸರ್, ಮಿಸ್ಗೈಡ್ ಮಾಡಿದ್ದೆ ಅಂತ. ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಐ ಆಮ್ ಸ್ಟ್ಯಾಂಡಿಂಗ್. ಸರ್ ತುಂಬಾ ಚೆನ್ನಾಗಿತ್ತು ಸರ್. ಸಾವಿರಾರು ವರ್ಷದ ಮಳೆದ ಇತಿಹಾಸ ಹೇಳೋದ್ರ ಜೊತೆಗೆ ನನ್ನನ್ನು 20 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋದ್ರಿ ಜೊತೆಲಿ. ಜಸ್ಟ್ ಜ್ಞಾಪಕ ತುಂಬಾ ಬಂತು. ಆ ಗುಂಡಿ ಮಾಡಿ ಎಲ್ಲ ಸ್ಯಾಂಪಲ್ ತೆಗೆದು ಜ್ಞಾಪಕ ಇದೆಯಾ? ಹಳೆ ಜ್ಞಾಪಕಗಳೆಲ್ಲ ಬಂತು. ಖಂಡಿತ ಇದೆ ಸರ್. ಆಮೇಲೆ ಮತ್ತೆ ನಮ್ಮ ಊಟ ತಯಾರು ಮಾಡಿ ಕಳ್ಸಿದ್ ನೋಡಿ ನಮ್ ಸ್ನೇಹಿತರೊಬ್ರು. ಸರಿ ಸರ್. ಜ್ಞಾಪಕ ಇದೆಯೇನೋ? ನೀನ್ ಊಟ ಎಲ್ಲ ಮಾಡಿ ಕಳ್ಸಿದ್ದೆ, ರೊಟ್ಟಿ, ಪಲ್ಯ, ಎಣ್ಗಾಯಿ, ಚಿತ್ರಾನ್ನ. ಹೌದು ಸರ್, ಹೇಳಿದ್ದೆ ನಾನು. ಅನ್ಫಾರ್ಚುನೇಟ್ಲಿ ಫೋಟೋಸ್ ಇಲ್ಲ ಸರ್ ಅದರದ್ದು. ಅವಾಗಿನ ಫೋಟೋಗಳು ಯಾವ್ದು ನನ್ನ ಹತ್ರ ಇಲ್ಲ. ಇಲ್ಲ ಹೇಳಿ. ಒಂದಿತ್ತು. ಬಟ್ it was a very good talk, sir. Just one caution, who wants to take it further for the students, if anybody or teachers, Karnataka state program ಅಲ್ಲಿ ಕೆರೆ ಸಂಜೀವಿನಿ ಅಂತ ಒಂದು ಪ್ರೋಗ್ರಾಮ್ ನಡೀತಾರೆ ಸರ್. One phase is already over and we are going for the next phase. ಅದರಲ್ಲಿ ಕೆರೆಗಳನ್ನ ಹೂಳು ತೆಗೆಯೋದೇ ಒಂದು ಮುಖ್ಯವಾದ ಕಾರ್ಯಕ್ರಮ ಅದು. ಮತ್ತೆ ಇನ್ನೂ ಆ ಕೆರೆ ಹೂಳನ್ನ, ಮಣ್ಣನ್ನ ಈ ಹೆದ್ದಾರಿಗಳನ್ನ ಮಾಡೋದಕ್ಕೆ ಅದನ್ನೇ ಬಳಸ್ಕೊಳ್ಬೇಕು ಅನ್ನೋದು ಒಂದು ಪಾಲಿಸಿಯನ್ನು ಮಾಡಿರೋದ್ರಿಂದ ಆದಷ್ಟು ಬಹಳಷ್ಟು ಕೆರೆಗಳಲ್ಲಿ ಈ ಮಣ್ಣು ಅಂದ್ರೆ ಈ ಹೂಳನ್ನ ನಾವು ಸದ್ಯದಲ್ಲೇ ಬರೋ ವರ್ಷಗಳಲ್ಲಿ ತೆಗೆದು ಬಿಡುತ್ತೆ. ಸೊ ಅಷ್ಟ್ರೊಳಗೆ ನಾವು ಅವುಗಳನ್ನ ಕೆಲವನ್ನಾದ್ರೂ ಹುಡುಕಿ ಅದನ್ನ ಸ್ಯಾಂಪಲ್ ಮಾಡ್ಕೊಳ್ಳೋದು ನಮ್ಗೆ ತುಂಬಾ ಅನುಕೂಲ ಆಗತ್ತೆ ಅಂತ ನನಗೆ ಅನ್ಸುತ್ತೆ. ನಾನು
ಎರಡೂ ಕಡೆನೂ ನಾನು ಭಾಗವಾಗಿದ್ದೀನಿ ಇವಾಗ. ಒಂದು ಸರ್ಕಾರದಲ್ಲಿ ಕೆರೆ ಸಂಜೀವಿನಿ ಪ್ರೋಗ್ರಾಮ್ ಅಲ್ಲೂ ವಿ ಆರ್ ಪಾರ್ಟ್ ಆಫ್ ದಟ್. ಈ ಸಂಶೋಧನೆನೂ ನಮ್ಗೆ ತುಂಬಾ ಹತ್ತಿರ ಆಗಿರೋದ್ರಿಂದ ಎಲ್ಲಾದ್ರೂ ಬಳಸ್ಕೊಳ್ಬೇಕು ಇದನ್ನ ಅಂತ ನನಗೆ ಅನ್ಸುತ್ತೆ. ಹಾಗೇನೆ ಹೆದ್ದಾರಿ ಮಾಡ್ತಾರಲ್ಲ, ಹೈವೇಸ್, ಅಲ್ಲೂ ಕೂಡ ರೋಡ್ ಕಟ್ಟಿಂಗ್ ನಲ್ಲಿ ನಮ್ಗೆ ಸಾಕಷ್ಟು ಎಕ್ಸ್ಪೋಜರ್ ಸಿಗುತ್ತೆ. ಕೆರೆ ಮಣ್ಣಲ್ಲ, ಬಟ್ ಜಿಯಾಲಜಿ ಸ್ಟಡಿ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಸರ್, ಅದೇ ನಿಮ್ಮ ಸ್ಟೂಡೆಂಟ್ ಅವರು ಹೇಳಿದಕ್ಕೆ ಪೂರಕವಾಗಿ ಒಂದೇನಂತಂದ್ರೆ, ಈಗ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಕೂಡ ಇದು ಮಾಡ್ತಿದ್ದಾರೆ. ಹಾಗಾಗಿ ನಾವು ಕೂಡ KSC ST ಇದ್ದಾಗ ವಿ ಹವ್ ಐಡೆಂಟಿಫೈಡ್ ಮೋರ್ ದೆನ್ 14,000 ಟ್ಯಾಂಕ್ಸ್ ಎಲ್ಲ ಐಡೆಂಟಿಫೈ ಮಾಡಿ ಅದರದ್ದು ಲ್ಯಾಟ್ಲಾಂಗ್ ಎಲ್ಲ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದೀವಿ ಸರ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ಗೆ. ಅವರು ಎಲ್ಲ ಹೂಳೆತ್ತೋದ್ ಮಾಡ್ತಿದ್ದಾರೆ ಈಗ. ಇವರು ನಿಮ್ಮ ಸ್ಟೂಡೆಂಟ್ ಅವರು ಹೇಳ್ದಂಗೆನೆ ಕ್ವಿಕ್ಲಿ ಒಂದು ಆಲ್ ಓವರ್ ದಿ ಸ್ಟೇಟ್ ಯಾವ್ದು ಇಂಪಾರ್ಟೆಂಟ್ ಓಲ್ಡ್ ಟ್ಯಾಂಕ್ಸ್ ಇದೆ ಅದನ್ನ ತಕ್ಷಣ ಏನಾದ್ರೂ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ ಮಾಡಿ ಅದನ್ನ ಈ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಒಂದ್ ಲ್ಯಾಬ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಅನಾಲಿಸಿಸ್ ಮಾಡೋದು ಅದನ್ನ ಮಾಡೋದಕ್ಕೆ ಅವಕಾಶ ಇದ್ರೆ ಮಾಡ್ಬೋದು ಸರ್. ಅದನ್ನ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ಓಲ್ಡ್ ಟ್ಯಾಂಕ್ಸ್ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಏನೇನಿದೆ ಅಂತ ಹೇಳಿ. ಅದು ಹೂಳ್ ತೆಗಿಯಕ್ ಬಂದಾಗ ಬಿಫೋರ್ ದಟ್ ವಿ ಕ್ಯಾನ್ ಟೇಕ್ ಸ್ಯಾಂಪಲ್ಸ್. ಆ ತರದ್ದು ಒಂದು ಮಾಡ್ಬೋದು. ಯಾರಾದ್ರೂ ಮಾಡ್ಬೇಕು. ನಾವು ರಿಟೈರ್ ಆದ್ಮೇಲೆ ಇಲ್ಲಿ ಕೂತ್ಕೊಂಡು ನಾವು ಮಾಡೋದು ಕಷ್ಟ ಅಲ್ಲ. ಅದೇನೆ ಫಸ್ಟ್ ಅದೇ ಐಡೆಂಟಿಫೈ ಆಗ್ಬೇಕು ಸರ್ ಟ್ಯಾಂಕ್ಸ್. ಆಮೇಲೆ ಸ್ಯಾಂಪಲ್ ಮಾಡ್ಲಿಕ್ಕೆ ಯಾರು ತಯಾರಿದ್ದಾರೆ ಆ ವಿಜ್ಞಾನಿಗಳನ್ನ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು, ಆಮೇಲೆ ಕೆರೆ ಐಡೆಂಟಿಫಿಕೇಶನ್. ಕೆರೆ ಐಡೆಂಟಿಫೈ ಮಾಡೋದು ದೊಡ್ಡ ವಿಷಯ ಏನಲ್ಲ. ಯಾರಿಗೆ ಇವತ್ತು ಇಂಟ್ರೆಸ್ಟ್ ಇದೆ, ಹುರುಪು, ಆಸಕ್ತಿ ಇದೆ ಅನ್ನೋದು ನೋಡ್ಬೇಕು ನಾವು ಫಸ್ಟ್ ಅಲ್ವಾ? ನೋಡೋಣ ಸರ್. ಐ ವಿಲ್ ಡಿಸ್ಕಸ್ ವಿತ್ ಸಮ್ ಆಫ್ ದಿ ಇಂಜಿನಿಯರಿಂಗ್ ಕಾಲೇಜ್ ಫ್ಯಾಕಲ್ಟಿ ಮೆಂಬರ್ಸ್ ಜೊತೆ ಮಾತಾಡಿ ನೋಡ್ತೀನಿ ಸರ್. ನಾನು ಕೂಡ ಯಾರಾದ್ರೂ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಕೆಮಿಕಲ್ ಇಂಜಿನಿಯರ್ಸ್ ಆಲ್ಸೋ ಬೆಟರ್ ಸರ್, ಬಿಕಾಸ್ ಕೆಮಿಕಲ್ ಇಂಜಿನಿಯರ್ಸ್ ಆರ್ ಟೇಕನ್ ಲಾಟ್ ಆಫ್ ದಿಸ್ ಟೈಪ್ ಆಫ್ ಸ್ಟಡೀಸ್. ನೋಡೋಣ. ನಾನು ಜಸ್ಟ್ ಐ ವಿಲ್ ಡಿಸ್ಕಸ್ ವಿತ್ ದೆಮ್ ಅಂಡ್ ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ನಿಮ್ದು ನಂಬರ್ ಎಲ್ಲ ಇದೆ. ನನ್ನ ಕೈಯಿಂದ ಏನೇನು ಸಾಧ್ಯವಾಗುತ್ತೆ ನಾನು ಕೆಲವೊಂದು ವಿಷಯಗಳನ್ನ ಹೇಳಬಲ್ಲೆ, ಸಹಾಯ ಮಾಡ್ತೇನೆ. ಓಕೆ ಸರ್. ಸ್ವಾಮಿ ಸರ್, ಈವನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಹಿತ ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ ಜೊತೆಗೆ ಸಂಪರ್ಕ ಇರೋದ್ರಿಂದ ಎನ್ವೈರನ್ಮೆಂಟ್ ಸೈನ್ಸ್ ಸ್ಟೂಡೆಂಟ್ಸ್ಗೂ ಇದನ್ನ ಎನ್ಕರೇಜ್ ಮಾಡ್ಬೋದು ಸರ್. ಅದೇ ಮಾಡ್ಬೋದು ಸರ್. ಅದೇನೆ ನಾನು ನೌ ಐ ಆಮ್ ಸಿಟ್ಟಿಂಗ್ ಇನ್ MS ಬಿಲ್ಡಿಂಗ್ in the Department of Science and Technology. Yes sir. Now I am in Vision Group on Science and Technology. Alli idin sir. Now I am a consultant. Yes sir, the Vision Group. So nodana sir. I will interact with ಇನ್ನೊಂದು ಏನಾಗುತ್ತೆ ಅಂದ್ರೆ ಎನ್ವೈರನ್ಮೆಂಟಲ್ ಇಂಜಿನಿಯರ್ಸ್ ಸ್ವಲ್ಪ ಕಡಿಮೆ ನಂಬರ್ಸ್ ಎಲ್ಲಾನು ಈ ತರ ಯೂನಿವರ್ಸಿಟೀಸ್ ಅಲ್ಲಿ ಇದಾರೆ. ಇಂಜಿನಿಯರಿಂಗ್ ಕಾಲೇಜುಗಳಲ್ಲಾದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಫ್ಯಾಕಲ್ಟಿ ಇರ್ತಾರೆ. ಸೊ ನೋಡೋಣ ಸರ್, ಇಬ್ರು ದಿಸ್ ವಿಲ್ ಬಿ ಜಾಯಿಂಟ್ ಪ್ರೋಗ್ರಾಮ್ ಆದ್ರೆ ಚೆನ್ನಾಗಿರುತ್ತೆ. ಕೆಮಿಕಲ್ ಇಂಜಿನಿಯರಿಂಗ್ ಆಸ್ ವೆಲ್ ಆಸ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಫ್ಯಾಕಲ್ಟಿ ದೇ ಕ್ಯಾನ್ ಟೇಕ್ ಅಪ್ ಆಸ್ ಎ ಜಾಯಿಂಟ್ ಪ್ರೋಗ್ರಾಮ್ ಫಾರ್ ದಿ ಕರ್ನಾಟಕ ಸ್ಟೇಟ್. ನೋಡೋಣ ಸರ್, ಐ ವಿಲ್ ಕಮ್ ಬ್ಯಾಕ್ ಟು ಯು. Anyhow, I am very happy and I sincerely thank you sir. ತುಂಬಾ ಸಂತೋಷ. ಶ್ರೀಕಂಠೇಶ್ವರ ಸ್ವಾಮಿ ಅವರೇ, ಸರ್ ಹೇಳಿ ಸರ್ ಪ್ಲೀಸ್. ಈಗ ಏನಾಗಿದೆ ಅಂತಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಗಳು ಮುಗಿತಾ ಇದಾವೆ. ಮುಗಿದ ತಕ್ಷಣ ಅದು ಬಾಡಿ ಬರ್ತಾ ಇದೆ ನೆಕ್ಸ್ಟ್. ಅದಕ್ಕೋಸ್ಕರ RDPR ಡಿಪಾರ್ಟ್ಮೆಂಟ್ ನವ್ರು ಏನ್ ಮಾಡೋದು, ಬೈಲಾಸ್ ಎಲ್ಲ ಫೈನಲೈಸ್ ಮಾಡಿ ಪಬ್ಲಿಕೇಶನ್ಸ್ ಆಗೋಗಿದೆ. ಕೆರೆ ಸಮಿತಿ ಉಪ ಸಮಿತಿಗಳು ಮಾಡಿದ್ದಾರೆ, ಸಬ್ ಕಮಿಟಿ, ನಿರ್ವಹಣಾ ಸಮಿತಿ ಅಂತ. ಈಗ ಅದಕ್ಕೆ SOP ಗೆ ನಾನು ಕೂಡ ಐ ಆಮ್ ಪಾರ್ಟ್ ಆಫ್ ದ ಕಮಿಟಿ ವಿಚ್ ಇಸ್ ಪ್ರಿಪೇರಿಂಗ್ SOP, ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ಸ್. ಅದೆಲ್ಲ ಮಾಡೋದು ಏನು ಅಂತ, ಕೆರೆಯನ್ನು ಹೇಗೆ ನಿರ್ವಹಣೆ ಇದೆ, ಮೇಜರ್ ಡಿಸಿಲ್ಟೇಷನ್ ಅವ್ರು ಮಾಡೋದು. ಬಹಳಷ್ಟು ಕೆರೆಗಳಲ್ಲಿ ಈಗ ಏನಾಗಿದೆ ಅಂತಂದ್ರೆ ನಾಟ್ ಓನ್ಲಿ ಸಿಲ್ಟು, ಏಲಿಯನ್ ಸ್ಪೀಸೀಸ್ ಗಳೆಲ್ಲ ಬಂದು ಸ್ಪ್ರೆಡ್ ಆಗ್ಬಿಟ್ಟಿದೆ ಒಳಗಡೆ ಎಲ್ಲ ಬೆಳ್ಕೊಂಡು. ತುಂಬಾ ಒಂಥರ ಕೆಟ್ಟ ವಾಸನೆ ಬರ್ತಾ ಇದೆ. ಒಂಥರ ಇದಕ್ಕೆಲ್ಲ ಬ್ರೀಡಿಂಗ್ ಸೆಂಟರ್ ಆಗ್ಬಿಟ್ಟಿದೆ ಅದು, ಇವುಗಳಿಗೆಲ್ಲ ಪೆಸ್ಟ್ ಗಳಿಗೆ. ಹೀಗಾಗಿ ಏನಾದ್ರು ಮಾಡಿ ಇದನ್ನ ಡಿಸಿಲ್ಟೇಷನ್ ಕಡೆ ಕೊಡ್ತಾ ಇದ್ದಾರೆ. ಅದು ಒಂದು ಪಾಯಿಂಟ್.
ಅವ್ರಿಗೆ ನಾಲೆಡ್ಜ್ ಇರೋದಿಲ್ಲ. ನೀವ್ ಹೇಳ್ದಂಗೆ ಈ ತರದೆಲ್ಲ ಸ್ಯಾಂಪಲ್ ಕಲೆಕ್ಷನ್ ಹೇಗ್ ಮಾಡಬೇಕು ಅದು ಅಂತ PDOಗಳಿಗಾಗ್ಲಿ ಸೆಕ್ರೆಟರಿಗಳಿಗಾಗಿ ನಾಲೆಡ್ಜ್ ಇರೋದಿಲ್ಲ. ಅದನ್ನ ತಗೊಂಡು ಪ್ರಿಸರ್ವ್ ಮಾಡ್ಕೊಂಡು ಪುನಃ ಅದನ್ನ ಸ್ಟಡಿ ಮಾಡ್ಬೇಕು ಅಂದ್ರೆ ನೀವು ಕೆಮಿಕಲ್ ಇಂಜಿನಿಯರಿಂಗ್ ಈ ತರ ಜಿಯಾಲಜಿನವ್ರು ಯಾರೋ ಇರ್ಬೇಕಾಗುತ್ತೆ. ಆದ್ರೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಕಾಲೇಜಸ್ಗಳು ಬಹಳಷ್ಟು ಮುಚ್ಚೋದು. ಈಗ ಮಂಡ್ಯದಲ್ಲಿ ಇದ್ದಂತದ್ನೇ ಮುಚ್ಚಿಬಿಟ್ರು. MTech ಇಲ್ಲ, BTech ಇಲ್ಲ. ಉಳಿದಿರೋದು JC ನಲ್ಲಿ ಒಂದರ ಉಳಿದಿದೆ ನಮ್ಮ ಏರಿಯಾದಲ್ಲಿ. ಆಮೇಲೆ ಎನ್ವೈರನ್ಮೆಂಟಲ್ ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಇರೋದಿಲ್ಲ. ಬಹಳಷ್ಟು ಕಡೆ ಮತ್ತೆ ಅವರು ಒಂದು ಲಿಮಿಟೆಡ್ ಸ್ಕೋಪ್ ನಲ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ. ಎಕ್ಸ್ಟೆನ್ಸಿವ್ ಆಗಿ ಸ್ಟಡಿ ಮಾಡೋದಕ್ಕೂ ಹೋಗೋದಿಲ್ಲ. ಮತ್ತೆ ಅದ್ರ ತಕ್ಕಂತೆ ಟೀಚರ್ಸ್ ಗಳು ಕೂಡ ಈ ತರದ ಆಕ್ಟಿವಿಟೀಸ್ ಗಳನ್ನ ಸಪೋರ್ಟ್ ಮಾಡೋದು, ಇನ್ಕ್ವಿಸಿಟಿವ್ ಮೈಂಡ್ ಒಂಥರ ಪ್ರವೋಕ್ ಮಾಡೋ ಆ ಕೆಲಸಗಳು ಆಗ್ತಾ ಇಲ್ಲ. ಹೀಗಾಗಿ ಈಗ ನೀವು ಅದನ್ನ ಹೇಗ್ ಬಳಸ್ಕೊಳ್ತೀರಿ ಅನ್ನೋದು ಮುಖ್ಯ. ನೀವು ಅಲ್ಲೇ ಪಕ್ಕದಲ್ಲೇ ಇದಿರಲ್ಲ, ಡಿಪಾರ್ಟ್ಮೆಂಟ್ ನಿಮ್ ಪಕ್ಕದಲ್ಲೇ ಇದೆ. ಸ್ವಲ್ಪ ಇದಕ್ಕೆ ನೀವು ಒಂದು ಮಾಡೆಲ್ ತರ ಮಾಡ್ಬಿಟ್ಟು ಗ್ರಾಮ ಪಂಚಾಯತಿ ಸೆಕ್ರೆಟರಿನೋ ಅಥವಾ PDOನ ಏನ್ ಮಾಡ್ಬೇಕು. ಯಾಕಂದ್ರೆ ಪ್ರತಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇಂಜಿನಿಯರ್ಸ್ ಗಳಿದ್ದಾರೆ. 2-3 ಗ್ರಾಮ ಪಂಚಾಯತ್ ಒಬ್ಬರು ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ ಜೂನಿಯರ್ ಇಂಜಿನಿಯರ್ ಇದ್ದೇ ಇರ್ತಾರೆ. ಸೈನ್ಸ್ ನಾಲೆಡ್ಜ್ ಅಂತೂ ಇರುತ್ತೆ. ನೀವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಳಸ್ತಿದ್ರೆ ಖಂಡಿತ ಆಗೋದಿಲ್ಲ. ಅದು ಪ್ರಾಕ್ಟಿಕಲಿ ಇಟ್ ಇಸ್ ಇಂಪಾಸಿಬಲ್. ಮಾಡ್ಲೇಬೇಕು ಅಂತ ಸ್ವಲ್ಪ ಮಾಡ್ಲಿಗಳಿಗೆ ಯಾವ ತರ ಮಾಡ್ಬೇಕು ಅನ್ನೋ ಐಡಿಯಾನ ಇವ್ರಿಗೆ ಇಂಜಿನಿಯರ್ಸ್ ಗಳಿಗೆ ಕೊಟ್ರೆ ನೀವು ಸ್ವಲ್ಪ ಸ್ಯಾಂಪಲ್ ಕಲೆಕ್ಷನ್ ಎಲ್ಲಿ ಕೊಡ್ಬೇಕು, ಯಾವ ತರ ಇದು ಮಾಡ್ಬೇಕು ಅಂತ ನೀವು ಅದನ್ನ ಬ್ಯಾಂಗ್ಳೂರಿನಿಂದ ಸ್ವಲ್ಪ ಕೋಆರ್ಡಿನೇಟ್ ಮಾಡಿದ್ರೆ ಖಂಡಿತ ಏನಾದ್ರು ಯಶಸ್ಸನ್ನ ಕಾಣೋದು ಸಾಧ್ಯ. ಅದೇ ನಿಮ್ಗೆ ಗೊತ್ತಿದೆಯಲ್ಲ. ಹೌದೌದೌದು, ನೋಡೋಣ. ಶಂಕರ್ ಸರ್ ಅವ್ರ ಜೊತೆನೂ ಮಾತಾಡಿ ಹೌ ಟು ಕಲೆಕ್ಟ್ ಸ್ಯಾಂಪ್ಲಿಂಗ್, ಪಿಟ್ ಎಷ್ಟ್ ಮಾಡ್ಬೇಕು ಅಂತ ಹೇಳಿ ಒಂದು ಟೆಂಪ್ಲೇಟ್ಸ್ ಮಾಡ್ಕೊಂಡು ವಿ ಕ್ಯಾನ್ ಗಿವ್ ಇಟ್ ಟು ದಿ PDOs ಅವ್ರಿಗೆಲ್ಲ ಕೊಟ್ರೆ ಒಂದು ಆಮೇಲೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ ಎಷ್ಟು ದಿನದೊಳಗಡೆ. ಸೆಡಿಮೆಂಟ್ ಕೋರರ್ ಇದೆ, ಪಿಸ್ಟನ್ ಕೋರರ್ ಮಂಗಳೂರು ಯೂನಿವರ್ಸಿಟಿ ನಾವು ತರಿಸಿದ್ವಿ. ರಿಟೈರ್ ಆಗೋ ಸ್ವಲ್ಪ ಮುಂಚೆ ಅದು ಇಸ್ರೋ ಜೊತೆ ಗುದ್ದಾಡಿ ಏನ್ರಪ್ಪ ಇಷ್ಟೆಲ್ಲ ರಿಸರ್ಚ್ ಮಾಡ್ತೀವಿ, ಒಂದು ಕೋರರ್ ಕೊಡೋದಿಲ್ಲ ನೀವು ಅಂತೇಳಿ ಗುದ್ದಾಡಿ ಕೊನೆಗೆ ಕೊಟ್ರು ಅವರು. ಸೊ ಅದನ್ನು ಕೂಡ ಉಪಯೋಗಿಸ್ಕೋಬಹುದು. ಸರ್ ಸೆಡಿಮೆಂಟ್ ಕೋರರ್ ಈಗೇನೋ ಸಿಕ್ತಿಲ್ಲ ಅಂತ ಹೇಳಿ ವಾರಿಯರ್ ಅಂತ ಹೇಳಿ ಮಣಿಪಾಲ್ ಯೂನಿವರ್ಸಿಟಿನಲ್ಲಿ ಸಬ್ಮಿಟೆಡ್ ಎ ಪ್ರಪೋಸಲ್ ಫಾರ್ ದಿ ಸೆಡಿಮೆಂಟ್ ಇದಕ್ಕೆ. ಸರ್ ಅದೇ ಈಗ ಅವರೆಲ್ಲ ಕೊಟೇಶನ್ ಎಲ್ಲ ಕರೆದಿದ್ರು. ವಿ ಆರ್ ನಾಟ್ ಗೆಟಿಂಗ್ ಸೆಡಿಮೆಂಟ್ ಕೋರರ್ ಅಂತ ಹೇಳಿ he has refunded the money sir. ಕೂಡ ಇದೆ. ಒಂದು GSYS ಅಂತ ಜಲ ಸಂವರ್ಧನೆ ಯೋಜನೆ, ಅದರಲ್ಲೂ ಕೂಡ ಹೂಳು ತೆಗೆಯೋ ಕಾರ್ಯಕ್ರಮ ಇತ್ತಲ್ವಾ? ಹೌದು ಇದೆ, ಅದರಲ್ಲೂ ಇದೆ ಸರ್. ಅದರಲ್ಲೂ ತೆಗಿತಿದ್ದಾರೆ, ಅದರಲ್ಲೇ ಶುರುವಾಗ್ಬಿಟ್ಟಿದೆ. ಸರ್ ಏನಂತಂದ್ರೆ ಒಂದೇ ಒಂದು ರಿಕ್ವೆಸ್ಟ್ ತಮ್ಗೆ, ಒಂದು ಟೆಂಪ್ಲೇಟ್ ಏನಾದ್ರು ಮಾಡಿ ಕೊಡ್ಬೋದಾ ಸರ್? ಟೆಂಪ್ಲೇಟ್ ಒಂದ್ ಪೇಜ್ ಅಷ್ಟು, ಏನು ಹೌ ಟು ಕಲೆಕ್ಟ್ ದಿ ಸ್ಯಾಂಪಲ್ಸ್ ಫ್ರಮ್ ದಿ ಟ್ಯಾಂಕ್ಸ್ ಅಂತ ಹೇಳಿ ಒಂದು ಸುಮ್ನೆ ಟೆಂಪ್ಲೇಟ್ ಮಾಡ್ಕೊಟ್ರೆ ಯಾರಿಗಾದ್ರೂ ಒಂದ್ ಸ್ವಲ್ಪ ಮಾತಾಡಿ ಆಮೇಲೆ ದೇ ವಿಲ್ ಟಚ್ ವಿತ್ ಯು ಸರ್, ದೇ ವಿಲ್ ಕಾಂಟ್ಯಾಕ್ಟ್ ಯು. ಸರಿ, ಒಂದು ಜಸ್ಟ್ ಒಂದು ಹಾಫ್ ಎ ಪೇಜ್. ಯಾವ ತರ ಸ್ಯಾಂಪಲ್ಸ್ ತಗೋಬಹುದು? ಹೌದೌದು, ಒಂದು ಹಾಫ್ ಎ ಪೇಜ್ ಅಥವಾ ಒಂದ್ ಪೇಜ್ ನೀವು ಕೊಟ್ರೆ ಡೆಫಿನೆಟ್ಲಿ ಐ ವಿಲ್ ಡಿಸ್ಕಸ್ ವಿತ್ ಸಮ್ ಆಫ್ ದಿ ಇಂಜಿನಿಯರಿಂಗ್ ಕಾಲೇಜಸ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. 4 ಹೋಸ್ಟ್, 1 ಹೋಸ್ಟ್, 3 ಹೋಸ್ಟ್. ಶಿವಕುಮಾರ್ ಅವರು ನಮಸ್ಕಾರ ಮಾಡ್ತಾ ಇದಾರೆ. ಇನ್ನ ಪ್ರಶ್ನೆಗಳು ಬೇರೆ ಏನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಪ್ಪಣೆ ಆದ್ರೆ ಮುಕ್ತಾಯ ಮಾಡ್ಬೋದು. ಈಗ ನೀವು ಆರಂಭದಲ್ಲಿ ಹೇಳಿದ್ರಿ ನನಗೆ ಇದಿಲ್ಲೋ ಅಂತ, ಈ ಎಲ್ಲಾ ಕ್ವಾಲಿಟಿ ಇದೆ ಅನ್ನೋದನ್ನ ಸಾಬೀತುಪಡಿಸಿದ್ದೀರಿ. ಹಲೋ, ಕೇಳಿಸ್ತಾ ಇಲ್ಲ ಸರ್? ಹೇಳಿ ಸರ್. ವಿಜ್ಞಾನದ ವಿಷಯಗಳನ್ನ ಕನ್ನಡದಲ್ಲಿ ಹೇಳೋದು ಅಷ್ಟು ಸುಲಭ ಅಲ್ಲ. ಬೇರೆಯವರು ಮಾತಾಡ್ತಿರೋದು ಕೇಳಿಸ್ತಾ ಇದೆ, ಹಂಗಾಗಿ ಕಷ್ಟ ಆಗ್ತಿದೆ ನನಗೆ. ಎಲ್ಲ ಮಾತಾಡ ಸ್ಟಾರ್ಟ್ ಮಾಡಿದೆ. ಸರ್ ಒಂದ್ ಕೆಲಸ ಮಾಡಿ, ಮೈಕ್ ಹತ್ರ ಬಂದ್ಬಿಟ್ಟು ಮಾತಾಡಿ. ಸರ್ ಹೇಳಿ.
ಈಗ ತಾವು ತಮ್ಮ ಉಪನ್ಯಾಸವನ್ನ ಕೇಳಿದಾಗ ವಿಜ್ಞಾನದ ವಿಷಯವನ್ನು ಕೂಡ ಸರಳವಾಗಿ ಕನ್ನಡದಲ್ಲಿ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನು ತಾವು ತೋರಿಸ್ಕೊಟ್ಟಿದ್ದೀರಿ. ಆಯ್ಕೆ ಮಾಡ್ಕೊಂಡಂತ ವಿಷಯ ತುಂಬಾ ತಾಂತ್ರಿಕವಾಗಿದ್ದ ಶ್ರೀಕಂಠೇಶ್ವರ ಸ್ವಾಮಿ ಹೇಳಿದ ವಾಯ್ಸ್ ರಿಪೀಟ್ ಆಗ್ತಾ ಇದೆ, ಅದಕ್ಕೋಸ್ಕರ ನನಗೆ ಕೇಳಿಸ್ತಿಲ್ಲ. ರಿಪೀಟ್ ಆಗ್ತಾ ಇದೆ. ಇಲ್ಲ ಯಾರೋ ಇಬ್ರು ತಾಯಂದ್ರು ಮಾತಾಡೋದು ಕೇಳಿಸ್ತಾ ಇದೆ. ಸರಿ ಕೇಳಿಸ್ತಾ ಇದೆ ಸರ್? ಹೇಳಿ, ಮಾತಾಡಿ. ತುಂಬಾ ಸೊಗಸಾಗಿ ವಿಷಯವನ್ನ ನಿರೂಪಣೆ ಮಾಡಿದ್ರಿ. ವಿಜ್ಞಾನದ ವಿಷಯಗಳನ್ನು ಕೂಡ ಸರಳವಾಗಿ ಹೇಗೆ ಹೇಳಬಹುದು ಅನ್ನೋದು ಕೂಡ ಇದೊಂದು ಉದಾಹರಣೆ ಆಯಿತು ಸರ್, ತಾಂತ್ರಿಕ ವಿಷಯಗಳ. ಬಟ್ ಸರ್ ಆದ್ರೂ ಕೂಡ ಟೆಕ್ನಿಕಲ್ ಇತ್ತು ಅಂತ ಹೇಳಿದ್ರು, ತುಂಬಾ ಟೆಕ್ನಿಕಲ್ ಆಗಿ ಇತ್ತು. ಜನಸಾಮಾನ್ಯರಿಗೆ ಇದು ಕಬ್ಬಿಣದ ಕಡ್ಲಾಗಿದೆ. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೆಸೊನೆನ್ಸ್ಗಳು ಇದೆಲ್ಲ ಹೇಳ್ತಾ ಹೋದ ಸ್ವಲ್ಪ ಪದಗಳು ಸ್ವಲ್ಪ ಕಷ್ಟ ಅನ್ಸುತ್ತೆ ಸಾಮಾನ್ಯ ಜನರುಗಳಿಗೆ ಸರ್. ಆದ್ರೆ ತಾವು ಕೆರೆಗಳ ಇದು ಸಂರಕ್ಷಣೆ ಇದ್ರ ಬಗ್ಗೆ ಅಂಶಗಳ ಬಗ್ಗೆ ಹೇಳಿದ್ರು, ಅವುಗಳ ಅರ್ಥವಾಗುತ್ತೆ, ಅದೇನು ಸಮಸ್ಯೆ ಆಗುವುದಿಲ್ಲ. ಗತ ಇತಿಹಾಸವನ್ನ ಯಾವ ತರ ಇದು ಮಾಡ್ಬೋದು ಅಂತ ಹೇಳಿದಂತದ್ದು, ಮತ್ತೆ ಬೇರೆ ಬೇರೆ ನಾಗರಿಕತೆಗಳನ್ನ ಉದಾಹರಣೆ ಕೊಟ್ರಲ್ಲ. ಮತ್ತೆ ಒಂದು ನಾಣ್ಣುಡಿ ಇದೆ, ಇವುಗಳು ನಾಗರಿಕತೆಗಳನ್ನ ಬರಗಾಲ ಹಿಂಬಾಲಿಸುತ್ತೆ, ನೀರನ್ನ ನಾಗರಿಕತೆಗಳು ಹಿಂಬಾಲಿಸ್ತದೆ. ಎಲ್ಲಿ ನೀರು ಇರ್ತದೆ ಅಲ್ಲಿ ನಾಗರಿಕತೆಗಳು ಬೆಳೀತವೆ, ಬರಗಾಲ ಹಿಂಬಾಲಿಸುತ್ತೆ ಅಂತಕ್ಕಂಥ. ನೀವು ಬಹಳ ಒಳ್ಳೆಯ ಉದಾಹರಣೆಗಳನ್ನ ಕೊಟ್ರಿ. ಇಂಕಾ ಮತ್ತೆ ಮಾಯಾ ನಾಗರಿಕತೆ, ಮತ್ತೆ ಇನ್ನೊಂದು ಸುಮೇರಿಯಾದ ಬಳಿ ಇರ್ತಕ್ಕಂಥ ಒಂದು ನಾಗರಿಕತೆಗೆ ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆ, ಇವೆಲ್ಲ ಜನರಿಗೆ ಖಂಡಿತ ಅರ್ಥವಾಗ್ತವೆ. ಅಂದ್ರೆ ಬಹಳಷ್ಟು ಮಂದಿ ಹೇಳಿದ್ವಿ ಹೊಡೆದಾಟ ಬಡದಾಟ, ಅಂದ್ರೆ ಇತಿಹಾಸದಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಆರ್ಯನ್ಸ್ ಮತ್ತೆ ದ್ರಾವಿಡಿಯನ್ಸ್ ಆ ಕಾನ್ಫ್ಲಿಕ್ಟ್ ಇಂದಾಗಿ ದ್ರಾವಿಡಿಯನ್ಸ್ ಎಲ್ಲ ಸೌತ್ ಕಡೆಗೆ ಮೂವ್ ಆದ್ರು. ದ್ರಾವಿಡಿಯನ್ಸ್ ಹರಪ್ಪ ಮೊಹೆಂಜೊದಾರೋ. ಈಗ ಆರ್ಯನ್ಸ್ ಅನ್ನೋದು ಇಲ್ಲ ಅಂತ ಆಗಿದೆ. ಆರ್ಯನ್ಸ್ ಇದೆಲ್ಲ ಕಟ್ಟುಕತೆ. ಆರ್ಯನ್ಸ್ ಅನ್ನೋದು ಎಲ್ಲ ಅದು ನಾವು ಹೇಳ್ತಾ ಇರೋದಲ್ಲ. ಈಗ ಬಾಲಗಂಗಾಧರ ತಿಲಕರಿಂದ ಬಹಳ ಹಿಂದಿನಿಂದಲೂ ಕೂಡ ಅದನ್ನ ಒಪ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆಮೇಲೆ ಅದಕ್ಕೆಲ್ಲ ಕೆಲವು ಇದಕ್ಕೂ ಎವಿಡೆನ್ಸಸ್ಗಳು ಸಿಗ್ತಾ ಇದೆ. ಆರ್ಯನ್ಸು ನಮ್ಮ ಈಗಿನ ಟರ್ಕಿ ಕಾನ್ಸ್ಟಾಂಟಿನೋಪಲ್ ಕಡೆಯಿಂದ ಮೂವ್ ಆದ್ರು ಅನ್ನೋದಕ್ಕೆ ಎವಿಡೆನ್ಸ್ ಗಳಿದಾವೆ. ಋಗ್ವೇದದ ಶ್ಲೋಕಗಳು ಅಲ್ಲಿ ಕೆಲವು ಶಾಸನಗಳಲ್ಲಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಸಿಕ್ಕಿವೆ ಅಂತ ಅಂದಾಗ ಅವಳು ಆರ್ಯನ್ಸು ಅಲ್ಲಿಂದ ಹೊರಡಕ್ ಮುಂಚೆ ಋಗ್ವೇದ ರಚನೆ ಆಗಿತ್ತು. ನಂತರ ಬರ್ತಾ ದಾರಿನಲ್ಲಿ ಬೇರೆ ಬೇರೆ ವೇದಗಳನ್ನು ರಚನೆ ಮಾಡ್ಕೊಂಡು ಬಂದಿದ್ದು ಅಂತ ಇತಿಹಾಸಕಾರರು ಬೇರೆ ಅದ್ರ ಡಿಸ್ಪ್ಯೂಟ್ ಗಳು ನಮಗೂ ಸಂಬಂಧಪಟ್ಟ ಇತಿಹಾಸದವರು ಸಂಬಂಧಪಟ್ಟರು. ಮತ್ತೆ ಈ ತರ ಬೇರೆ ಬೇರೆ ತರದ ಸಿದ್ಧಾಂತಗಳಿದಾವೆ ಯಾಕೆ ನಾಗರಿಕತೆಗಳು ನಾಶವಾದವು ಅನ್ನೋದಕ್ಕೆ. ಅದೇ ತಾವು ಹೇಳಿದಂಗೆ ಎನ್ವೈರನ್ಮೆಂಟಲ್ ಸೈಂಟಿಸ್ಟ್ ಗಳು ಹೇಳೋದು ನೀರು ಕೂಡ ಬಹಳ ಪ್ರಮುಖವಾದ ಕಾರಣ ನಾಗರಿಕತೆಗಳು ನಶಿಸಿ ಹೋಗೋದಕ್ಕೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾಗವನ್ನ ಹೋಗೋದಕ್ಕೆ ಕೂಡ ಪಲಾಯನ, ಮಹಾಪಲಾಯನ ಅಂತ ಪದಗಳೆಲ್ಲ ಬಳಸ್ತಾರೆ. ಆ ಪಲಾಯನ ಮಾಡೋದಕ್ಕೂ ಕೂಡ ನೀರು ಕೂಡ ಒಂದು ಮಹತ್ವದ ಪಾತ್ರವನ್ನು ವಹಿಸಿದೆ ಅಂತ ಹೇಳ್ತಾರೆ. ನೀವು ಅಂತ ವಿಷಯಗಳು ಖಂಡಿತವಾಗಿ ಎಲ್ಲರೂ ಕೂಡ ಅರ್ಥವಾಗುವಂತದ್ದು. ಬಟ್ ಸಂಶೋಧನೆ ವಿಷಯ ಅಂದ್ರೆ ಕಾಂಪ್ಲೆಕ್ಸ್ ಇರುತ್ತೆ ಯಾವ್ದೇ ಆದ್ರೂ ಕೂಡ. ಸಂಶೋಧನೆಯ ಫಲಿತಾಂಶಗಳು ಸರಳವಾಗಿರ್ತವೆ. ಬಟ್ ಸಂಶೋಧನೆ ಮಾಡ್ಬೇಕಾದಾಗ ನಾವು ಆಯ್ಕೆ ಮಾಡ್ತಕ್ಕಂಥ ಟೂಲ್ಸ್ ಬಳಸ್ಕೊಳ್ತಕ್ಕಂಥ ವಿಧಾನಗಳಿರ್ತದೆ, ಮೆಥಡಾಲಜಿ, ಅದು ಜನಸಾಮಾನ್ಯರಿಗೆ ಅಷ್ಟು ಈಸಿಯಾಗಿ ಸುಲಭವಾಗಿ ಅರ್ಥವಾಗೋದಿಲ್ಲ. ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಒಂದ್ ವೇಳೆ ಅಲ್ಲಿ ಕೆಲವರು ವಿದ್ಯಾರ್ಥಿಗಳು ಇದ್ದಂತವ್ರಿಗೆ ಅವ್ರೇನಾದ್ರೂ ಸಂಶೋಧನೆ ಆಸಕ್ತಿ ತೋರಿಸಿದ್ರೆ ಇದೊಂಥರ ಅವ್ರಿಗೆ ಪ್ರಚೋದನಾತ್ಮಕವಾಗಿ ಇರುತ್ತೆ ಅಂತ ನಾನಂತೂ ಅನ್ಕೊಂಡಿದ್ದೇನೆ. ಬಹಳ ಸೊಗಸಾದಂತಹ ಉಪನ್ಯಾಸವನ್ನ ನಡೆಸ್ಕೊಟ್ರಿ ಸರ್. ತಮಗೆ ಮೈಸೂರು ವಿಶ್ವವಿದ್ಯಾಲಯ ವಿಜ್ಞಾನದ ಭವನ ಮತ್ತೆ ಮಂಡ್ಯದ ವಿಜ್ಞಾನ ಮತ್ತು ಪರಿಸರ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಶುಭರಾತ್ರಿ. ಶುಭರಾತ್ರಿ.